ಹರೇ ಕೃಷ್ಣ. ಸಾರಿ, ಥ್ಯಾಂಕ್ ಯು. ಓಕೆ, ಸೊ ಈ ತರ ಶಕ್ತಿಗಳಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಬಹಿರಂಗ ಶಕ್ತಿ, ಇನ್ನೊಂದು ಅಂತರಂಗ ಶಕ್ತಿ, ಇನ್ನೊಂದು ತಟಸ್ಥ ಶಕ್ತಿ. ಹರೇ ಕೃಷ್ಣ. ಪ್ರಭುಜಿ, ನನ್ನ ಹೋಸ್ಟ್ ಮಾಡ್ತೀರಾ ಪ್ರಭುಜಿ? ಸೊ ಬಹಿರಂಗ ಶಕ್ತಿ ಬಂದ್ಬಿಟ್ಟು ಆ ಮೂರು ಕೂಡ ಕೃಷ್ಣನ ಶಕ್ತಿಗಳೇ. ಸೊ ಬಹಿರಂಗ ಶಕ್ತಿಯಿಂದ ಏನಾಗುತ್ತೆ ಅಂದ್ರೆ ಈ ಎಲ್ಲಾ ಭೌತಿಕ ಪ್ರಪಂಚ ಸೃಷ್ಟಿಯಾಗುತ್ತೆ. ಸೊ ನಮ್ಗೆ ಏನೇನ್ ಪ್ರಕೃತಿ ಕಾಣ್ತಾ ಇದೆ ಇದೆಲ್ಲ ಬಂದ್ಬಿಟ್ಟು ಭೌತಿಕ ಶಕ್ತಿಯಿಂದ ಆಗಿರುವಂತಹ ಒಂದು ಏನು ಕ್ರಿಯೇಷನ್ ಆಗಿರುತ್ತೆ. ಹಾಗೆ ನಮ್ಮ ದೇಹ ಇದು ಕೂಡ ಭೌತಿಕ ಶಕ್ತಿಯಿಂದ ಆಗಿರುತ್ತೆ. ಭೌತಿಕ ಶಕ್ತಿಯಲ್ಲಿ ಈ ಒಂದು 5 ಏನು ಪಂಚಭೂತಗಳೇನೇನಿದೆ, ಗಾಳಿ, ನೀರು, ವಾಯು, ಅಗ್ನಿ ಮತ್ತೆ ಏನು ಆಕಾಶ, ಇವೆಲ್ಲ ಕೂಡ ಇದ್ರಲ್ಲಿ ಬರುತ್ತೆ. ಹಾಗೆ ಈ ಜಗತ್ತಲ್ಲಿ ನಡೆಯುವಂತ ಎಲ್ಲಾ ಕರ್ಮ ಮತ್ತೆ ಪ್ರತಿಫಲ ಇದೆಲ್ಲ ಕೂಡ ಯಾರಿಂದ ಬರುತ್ತೆ ಅಂದ್ರೆ ಈ ಭೌತಿಕ ಶಕ್ತಿಯಿಂದ ಆಗುತ್ತೆ. ಸೊ ಈ ಭೌತಿಕ ಶಕ್ತಿ ಆಟೋಮ್ಯಾಟಿಕ್ ಇದೆ, ಆದ್ರೆ ಅದರ ಮೇಲೆ ಒಬ್ರು ವಿಚಾರಕರಿದ್ದಾರೆ, ಮೇಲ್ವಿಚಾರಕರಿದ್ದಾರೆ. ಅದು ಯಾರು ಅಂದ್ರೆ ಸ್ವಯಂ ಭಗವಂತ. ಸೊ ಭಗವಂತನ ಆಜ್ಞೆ ಮೇರೆಗೆ ಈ ಪ್ರಕೃತಿ ತಾನೇ ವರ್ಕ್ ಆಗ್ತಾ ಇದೆ. ಈ ಪ್ರಕೃತಿಯಲ್ಲಿ ಬರುವಂತಹ ಎಲ್ಲ ಏನು ಲಾಗಳು ಏನೇನಿದೆ, ರೂಲ್ಸ್ ಏನೇನಿದೆ ಅಲ್ಲೆಲ್ಲಾನು ಭಗವಂತನೇ ಸೃಷ್ಟಿ ಮಾಡಿರ್ತಾನೆ. ಇನ್ನು ಇದರ ಒಂದು ನೇಚರ್ ಏನಂದ್ರೆ ಇದು ತಾತ್ಕಾಲಿಕ. ಸೊ ತಾತ್ಕಾಲಿಕವಾಗಿರುವಂತಹ ಏನು ವ್ಯಕ್ತಪಡಿಸುತ್ತೆ ಜಗತ್ತನ್ನ, ಮತ್ತೆ ಇದು ಪೂರ್ಣವಾಗಿ ದುಃಖಭರಿತವಾಗಿ ಇರುತ್ತೆ. ಯಾಕಂದ್ರೆ ಯಾರು ಭಗವಂತನಿಂದ ದೂರ ಆಗಿರ್ತಾರೋ ಅವರು ಬಂದ್ಬಿಟ್ಟು ಈ ಒಂದು ಜಗತ್ತಿನಲ್ಲಿ ಇರ್ತಾರೆ. ಈ ಪ್ರಕೃತಿಯ ಅಂಡರ್ ಯಾರು ದೂರ ಆಗಿರ್ತಾರೋ ಅವ್ರು ಇರ್ತಾರೆ. ಹಾಗಾಗಿ ಅದು ಸಂಪೂರ್ಣವಾಗಿ ದುಃಖದಿಂದ ತುಂಬಿರುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಇದು ಜೈಲು ಇದು. ಸೊ ಖೈದಿಗಳನ್ನ ಈ ಒಂದು ಜೈಲಲ್ಲಿ ಹಾಕ್ತಾರೆ ಅಲ್ವಾ. ಸೊ ನಾವು ಕೂಡ ಒಂದ್ ರೀತಿ ಅಪರಾಧಿಗಳೇ ಇಲ್ಲಿ. ಯಾಕೆ ಅಂದ್ರೆ ನಾವು ಭಗವಂತ ಇಷ್ಟೊಂದೆಲ್ಲ ಕೊಡ್ತಾ ಇದ್ದಾರೆ ನಮ್ಗೆ ಅಲ್ವಾ. ಏನೇನ್ ಕೊಡ್ತಾ ಇದ್ದಾರೆ ಹೇಳಿ? ಪ್ರತಿದಿನದ ಆಹಾರ ಕೊಡ್ತಾ ಇದ್ದಾರೆ, ಅಷ್ಟೇ ಅಲ್ಲ ಒಂದು ಗಾಳಿ ಕೊಡ್ತಾ ಇದ್ದಾರೆ, ನೀರನ್ನು ಕೊಡ್ತಾ ಇದ್ದಾರೆ, ಬೆಳಕನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ಇಲ್ಲ ಅಂದ್ರೆ ಯಾರು ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವರು ಗಿಡಗಳನ್ನ ಕೊಡ್ತಾ ಇದ್ದಾರೆ, ಮಣ್ಣನ್ನ ಕೊಡ್ತಾ ಇದ್ದಾರೆ. ನಾವ್ ಆಹಾರ ಬೆಳ್ಕೊಳ್ಳೋದಿಕ್ಕೆ ಎಲ್ಲಾನು ಭಗವಂತನೇ ಕೊಡ್ತಾ ಇದ್ದಾನೆ. ಆದ್ರೆ ನಾವು ಭಗವಂತನ ಮರ್ತ್ ಬಿಟ್ಟಿದೀವಿ. ನಮ್ಗೆ ಎಲ್ಲಾ ಟೈಮಲ್ಲೂ ಭಗವಂತನ ನೆನಪು ಇರೋದಿಲ್ಲ. ಮತ್ತೆ ನಾವು ಭಗವಂತನ ಸೇವೆ ಮಾಡ್ಬೇಕು ಅನ್ನೋ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿಲ್ಲ. ಹಾಗಾಗಿ ನಾವೆಲ್ಲ ಏನಾಗ್ತೀವಿ? ಖೈದಿಗಳಾಗ್ತಿವಿ. ಸೊ ಖೈದಿಗಳಿಗೆ ಯಾವತ್ತಾದ್ರೂ ಖುಷಿಯಿಂದ ಇರೋಕ್ ಸಾಧ್ಯನಾ? ಇಲ್ಲ. ಖೈದಿಗಳಿರೋದೇ ದುಃಖವನ್ನ ಅನುಭವಿಸ್ಲಿ ಅಂತ, ಅನುಭವಿಸಿ ಅವರು ತಪ್ಪನ್ನ ತಿದ್ಕೊಳ್ಳಿ ಅಂತ ಹೇಳಿ ಈ ಪ್ರಕೃತಿಯಲ್ಲಿ ಹಾಕ್ತಾರೆ. ಹಾಗಾಗಿ ಈ ಪ್ರಕೃತಿ ಬಂದ್ಬಿಟ್ಟು ದುಃಖಗಳ ಒಂದು ಆಲಯ ಆಗಿರುತ್ತೆ. ಯಾಕಂದ್ರೆ ಇದು ಖೈದಿಗಳಿರುವಂತಹ ಜಾಗ. ಸೊ ಇದ್ರ ಉದ್ದೇಶ ನಾವು ಈಗ ತಿಳ್ಕೊಂಡ್ವಿ. ಏನಂದ್ರೆ ಭಗವಂತನ ಹತ್ರ ಎಲ್ಲರನ್ನ ವಾಪಸ್ ಕರ್ಕೊಂಡ್ ಬರೋದೇ ಇದ್ರ ಉದ್ದೇಶ ಆಗಿದೆ. ಸೊ ಮತ್ತೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾವು ನೀರಿನಿಂದ ಹೊರಬಿದ್ದ ಮೀನಿನಂತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ನಿಜವಾದ ಮನೆ ಹೇಳ್ತಾರೆ ಅಲ್ವಾ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಅಂದ್ರೆ ನಿಜವಾಗ್ಲೂ ನಮ್ಮನೆ ಇರೋದು ಭಗವಂತನ ಹತ್ರ, ವೈಕುಂಠದಲ್ಲಿ. ಆದ್ರೆ ನಾವು ಇಲ್ಲಿ ಬಂದು ಬಿದ್ದಿದೀವಿ. ಯಾಕೆ ಅಂದ್ರೆ ಅದು ನಮ್ಮ ತಪ್ಪಿನಿಂದ. ನಾವು ಭಗವಂತನಿಂದ ದೂರ ಬರ್ಬೇಕು ಅಂತ ಒಂದು ಆಸೆಯಿಂದ ನಾವು ಇಲ್ಲಿ ಬಂದು ಬಿದ್ದಿದೀವಿ. ಸೊ ಯಾರು ನನಗೆ ಭಗವಂತನ ತರ ಎಂಜಾಯ್ ಮಾಡ್ಬೇಕು ಅಂತ ಮನ್ಸಿಗೆ ಬರುತ್ತೋ, ನಾನ್ ಯಾಕೆ ಭಗವಂತ ಆಗ್ಬಾರ್ದು ಅನ್ನೋ ಒಂದು ಮನ್ಸಿಗೆ ಬರುತ್ತೋ ಅಂತಹ ಒಂದು ಅಪರಾಧಿಗಳನ್ನ ತಂದು ಈ ಜೈಲಲ್ಲಿ ಹಾಕ್ತಾರೆ. ಯಾಕೆ ಅಂದ್ರೆ ಭಗವಂತನ ಒಂದು ಪ್ರಕೃತಿಯಲ್ಲಿ ಯಾರಿಗೂ ಕೂಡ ಈ ತರ ಭಾವನೆ ಇರೋದಿಲ್ಲ. ಯಾರಿಗೂ ಕೂಡ ಭಗವಂತನ ಮೇಲೆ ಅಸೂಯೆ ಇರೋದಿಲ್ಲ. ನಾವೆಲ್ಲ ಪ್ರಕೃತಿಯ ಕಣಗಳು ಅಲ್ವಾ. ಸೊ ಭಗವಂತ ಬಂದ್ಬಿಟ್ಟು ಪುರುಷ. ಸೊ ಪುರುಷ ಯಾವಾಗ್ಲೂ ಕೂಡ ಏನ್ ಮಾಡ್ತಾರೆ, ಒಂದು ಎಲ್ಲದರ ಮೇಲೆ ಒಂದು ಹಕ್ಕು ಇರುತ್ತೆ, ಮತ್ತೆ ಕಂಟ್ರೋಲ್ ಇರುತ್ತೆ ಪುರುಷನ್ಗೆ. ಪ್ರಕೃತಿಯ ಕೆಲಸ ಏನು? ಆ ಪುರುಷನ ಅಡಿಯಲ್ಲಿ ಇರೋದು ಬಂದ್ಬಿಟ್ಟು ಪ್ರಕೃತಿಯ ಕೆಲಸ. ಸೊ ನಾವೆಲ್ಲ ಕೂಡ ಪ್ರಕೃತಿಗೆ ಬರ್ತೀವಿ. ಪ್ರಕೃತಿ ಅಂದ್ರೆ ಏನಿಲ್ಲ, ಶಕ್ತಿ ಅಂತ. ಸೊ ಭಗವಂತನ ಶಕ್ತಿಗಳಲ್ಲಿ ನಾವು ಒಂದು, ಅದು ಯಾವುದು ಅಂತ ಮುಂದೆ ನೋಡ್ತೀವಿ. ಸೊ ಆ ತರ ಇರುತ್ತೆ. ನಾವು ಈ ಮನೆಯಲ್ಲಿ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಇಲ್ಲ. ಮೀನಿಗೆ ಅದ್ರದೇ ಆದಂತಹ ಮನೆ ಇದೆ. ಆ ಮನೆಯಲ್ಲಿ ಇಲ್ಲ ಅಂದ್ರೆ, ಆ ಮನೆ ಏನು? ನೀರು.
ಸೊ ನೀರಲ್ಲಿ ಇಲ್ಲ ಅಂದ್ರೆ ನೀವು ಮೀನಿಗೆ ಎಂಥ ದೊಡ್ಡ ಅರಮನೆ ಕೊಟ್ಟರು ಕೂಡ ಅದು ಸಂತೋಷವಾಗಿ ಇರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಭೌತಿಕ ಪ್ರಕೃತಿ. ಸೊ ಇದ್ರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪ್ರಕೃತಿ ಜೀವಂತ ಮತ್ತೆ ನಿರ್ಜೀವ ಆಗಿರುವಂತ ವಸ್ತುಗಳನ್ನ ಅದ್ರ ಮೇಲೆ ಇದು ತನ್ನ ಶಕ್ತಿಯನ್ನ ಸಾಧಿಸುತ್ತೆ. ಅಂದ್ರೆ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ ಅಂತ. ಮತ್ತೆ ಚಲಿಸುವ ಮತ್ತೆ ಚಲಿಸದೇ ಇರುವಂತಹ ವಸ್ತುಗಳ ಮೇಲೆ ಕೂಡ ಅದರ ಒಂದು ಏನು ಮೇಲ್ವಿಚಾರಣೆ ಇರುತ್ತೆ. ಸೊ ಆದ್ರೆ ಏನಂದ್ರೆ ಇದು ತನಗಿಷ್ಟ ಬಂದಂತೆ ಮಾಡೋದಿಲ್ಲ ಈ ಪ್ರಕೃತಿ. ಪ್ರಕೃತಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಭಗವಂತನ ಮೇಲ್ವಿಚಾರಣೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ಕೃಷ್ಣ ಸ್ವಯಂ ಹೇಳ್ತಾರೆ ಏನಂತ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ ಅಂತ. ಅಂದ್ರೆ ಏನು, ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನ ನನ್ನ ಅಪ್ಪಣೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಸೊ ನನ್ನ ಮೇಲ್ವಿಚಾರಣೆಯಲ್ಲಿ ಈ ಒಂದು ಪ್ರಕೃತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಸುತ್ತದೆ, ಮತ್ತೆ ಮತ್ತೆ ನಾಶವಾಗುತ್ತದೆ. ಸೊ ಸೈಂಟಿಸ್ಟ್ ಎಲ್ಲ ಏನ್ ಮಾಡಿದ್ರು ಅಂದ್ರೆ ಆಗ್ಲೇ ಇರುವಂತಹ ನಿಯಮಗಳನ್ನ ಕಂಡಿಡಿದ್ರು. ಸೊ ಮೇಲಿಂದ ಏನೇ ಕೆಳಗ್ ಹಾಕಿದ್ರು ಕೂಡ ಅದು ಕೆಳಗ್ ಬೀಳುತ್ತೆ, ಮೇಲಕ್ಕೆ ಹಾರೋಗಲ್ಲ. ಇದು ಒಂದು ನಿಯಮ. ಆ ನಿಯಮವನ್ನ ಕಂಡಿಡ್ದವ್ರು ಯಾರು ಅಂತ ಅಂದ್ರೆ ನ್ಯೂಟನ್ ಅವರು. ಸೊ ಹಾಗಂತ ಅವರು ಸೃಷ್ಟಿ ಮಾಡಿದ ನಿಯಮ ಅಂದ್ರೆ ಅಲ್ಲ, ಸೃಷ್ಟಿ ಮಾಡಿದವನು ಭಗವಂತ. ಸೊ ಭಗವಂತನ ಒಂದು ಆಜ್ಞೆ ಮೇರೆಗೆ ಈ ಪ್ರಕೃತಿ ನಡೆಯುತ್ತೆ. ಹಾಗಾಗಿ ಭಗವಂತನ ಇಚ್ಛೆ ಪಟ್ರೆ ಪ್ರಕೃತಿಯ ನಿಯಮಗಳನ್ನ ಚೇಂಜ್ ಮಾಡ್ಬೋದು, ಗೊತ್ತಾ? ಪ್ರಕೃತಿಯ ನಿಯಮಗಳನ್ನೇ ಭಗವಂತ ಚೇಂಜ್ ಮಾಡ್ಬೋದು. ಅದೇ ಈ ಒಂದು ಆಧ್ಯಾತ್ಮಿಕ ಜಗತ್ತಲ್ಲಿ ನಡೆಯುತ್ತೆ. ಆಧ್ಯಾತ್ಮಿಕ ಜಗತ್ತಲ್ಲಿ ಏನಾಗುತ್ತೆ ಅಂದ್ರೆ ಕೃಷ್ಣಂಗ್ ಯಾವಾಗ ಬೇಕೋ ಅವಾಗ ಚಂದ್ರ ಬರ್ತಾನೆ, ಕೃಷ್ಣಂಗ್ ಯಾವಾಗ ಬೇಕೋ ಅವಾಗ ಸೂರ್ಯ ಬರ್ತಾನೆ, ಕೃಷ್ಣಂಗ್ ಯಾವಾಗ ಬೇಕೋ ಅವಾಗ ಆ ಪ್ರಕೃತಿ ತನಗ್ ಬೇಕಾಗಿರುವಂತ ಎಲ್ಲಾ ಇದನ್ನ ಮಾಡ್ಕೊತವೆ. ಸೊ ಕೃಷ್ಣ ಯಾವಾಗ ಈ ಒಂದು ಭೂಮಿಯಲ್ಲಿ ಅವತಾರ ಪಡೆದ್ರು ಆಗ ಇದ್ದಿದ್ದು ಏನ್ ಹೇಳಿ, ಅಮಾವಾಸ್ಯ. ಸೊ ಅಮಾವಾಸ್ಯೆ ಅಲ್ಲ, ಒಂದು ಅಷ್ಟಮಿ ಇತ್ತು ಅವಾಗ. ಆದ್ರೆ ಭಗವಂತ ಬಂದಿದ್ದಕ್ಕೋಸ್ಕರ ಅವತ್ತಿನ ದಿನ ಪೂರ್ಣ ಚಂದ್ರ ಆಯ್ತಂತೆ. ಯಾಕಂದ್ರೆ ಚಂದ್ರ ತನ್ನ ಭಗವಂತನ ವೆಲ್ಕಮ್ ಮಾಡ್ಬೇಕು ಅಂತ ಹೇಳಿ ಪೂರ್ಣ ಚಂದ್ರ ಆದ್ನಂತೆ. ಸೊ ಅಂಥ ಒಂದು ಸೃಷ್ಟಿಯಲ್ಲಿ ಬೇಕಾಗಿರುವಂತ ಏನೇ ಚೇಂಜಸ್ ಬೇಕಾದ್ರೂ ಭಗವಂತ ಮಾಡ್ಬೋದು. ಯಾಕೆ ಅಂದ್ರೆ ಭಗವಂತನೇ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ಸೊ ನಮ್ಮ ಜೀವನದಲ್ಲಿ ಕೂಡ ಈಗ ಕರ್ಮದ ಪ್ರಕಾರ ಬರುವಂತಹ ಎಷ್ಟೋ ಫಲಗಳು ನಮಗೆ ಬರುತ್ತೆ. ಆದ್ರೆ ಆ ಫಲಗಳೆಲ್ಲ ಚೇಂಜ್ ಆಗ್ಬೇಕು. ಅಂದ್ರೆ ನಾನು ಆಗ್ಲೇ ಕರ್ಮ ಮಾಡ್ಬಿಟ್ಟಿದ್ದೀನಿ, ನನಗೆ ಅದು ಬರ್ಲೇಬೇಕು. ಆದ್ರೆ ಅದನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ. ನನಗೆ ಇವಾಗ ಅರ್ಥ ಆಗಿದೆ ನಾನು ಎಷ್ಟು ಪಾಪ ಮಾಡಿದ್ದೀನಿ ಅಂತ ನನ್ನ ಜೀವನದಲ್ಲಿ. ನಾನು ಅದನ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾವು ಕೃಷ್ಣನ ಕೇಳ್ಬೇಕು, ಕೃಷ್ಣನಿಗೆ ಶರಣಾಗ್ಬೇಕು. ಯಾಕಂದ್ರೆ ಕೃಷ್ಣನ ಕೈಯಲ್ಲಿ ಎಲ್ಲವೂ ಇದೆ. ಕೃಷ್ಣ ಬೇಕಂದ್ರೆ ಏನನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಸೊ ನಮ್ಮ ಕರ್ಮಗಳನ್ನ ಚೇಂಜ್ ಮಾಡೋದು ಅವರಿಗೆ ಯಾವುದೇ ರೀತಿಯ ಕಷ್ಟ ಅಲ್ಲ, ತುಂಬಾ ಸುಲಭದ ಮಾತು. ಹಾಗಾಗಿ ಕೃಷ್ಣ ಹೇಳ್ತಾರೆ ಎಲ್ಲಾ ತರಹದ ಯೋಚನೆ ಭಯಗಳನ್ನೆಲ್ಲ ಬಿಟ್ಟು ನೀನು ನನಗೆ ಶರಣಾಗು. ನನಗ್ ಶರಣಾದ್ರೆ ನಾನು ನಿನ್ನ ಎಲ್ಲ ಪಾಪಗಳಿಂದ ಆ ಕ್ಷಣನೇ ಮುಕ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಒಬ್ರು ಪ್ರಭುಪಾದರನ್ನ ಕೇಳ್ತಾರೆ, ಈಗ ನಾನು ಇಷ್ಟು ಜನ್ಮಗಳಿಂದ ಪಾಪ ಮಾಡಿದ್ದೀನಿ ಅಲ್ವಾ, ಹಾಗಾದ್ರೆ ನಾನು ಏನು ನಾನೀಗ ಕೃಷ್ಣಂಗೆ ಶರಣಾಗತನಾದ್ರೆ ಈ ಪಾಪಗಳನ್ನೆಲ್ಲ ಕಳ್ಕೊಳೋದಕ್ಕೆ ನನ್ಗೆ ಎಷ್ಟು ಸಮಯ ಆಗುತ್ತೆ ಅಂತ ಹೇಳಿ ಕೇಳ್ತಾರೆ ಪ್ರಭುಪಾದರನ್ನ. ಆಗ ಪ್ರಭುಪಾದ್ ಹೇಳ್ತಾರೆ, ಒಂದ್ ಸೆಕೆಂಡ್, 1 ಸೆಕೆಂಡ್ ಸಾಕು ನಿಮ್ಮೆಲ್ಲಾ ಪಾಪಗಳನ್ನ ಕಳಿಯೋದಕ್ಕೆ. ನೀವು ಓದಿಲ್ವಾ ಭಗವದ್ಗೀತೆನ? ಕೃಷ್ಣ ಏನ್ ಹೇಳ್ತಾರೆ ಅಲ್ಲಿ, ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. 1 ಸೆಕೆಂಡ್ ಕೃಷ್ಣ ಇಮ್ಮಿಡಿಯೇಟ್ ಆಗಿ ನಿಮ್ಮೆಲ್ಲಾ ಪಾಪಗಳನ್ನು ಕೂಡ ಪರಿಹರಿಸ್ತಾರೆ, ನಾವು ಅವರಿಗೆ 100% ಶರಣಾದ್ರೆ. ಸೊ 100% ಶರಣಾಗುವಂತ ಒಂದು ಆಯ್ಕೆ ಈಗ ನಮ್ಮ ಹತ್ರ ಇದೆ. ಸೊ ಅದಕ್ಕೆ ನಾವು ನಮ್ಮ ಹತ್ರ ಒಂದು ಆಯ್ಕೆ ಇದೆ ಅಂತ ಹೇಳಿದ್ದು ಅಲ್ವಾ. ನಮ್ಮ ಹತ್ರ ಒಂದು ಆಯ್ಕೆ ಇದೆ. ನಮಗೆ ಭಗವಂತನ ಏನು ಆಯ್ಕೆ ಮಾಡ್ಬೇಕಾ ಅಥವಾ ನಮ್ಗೆ ನಮ್ಮ ಕರ್ಮ ಫಲಗಳನ್ನ ಆಯ್ಕೆ ಮಾಡ್ಬೇಕಾ, ಅದು ನಮ್ಮ ಆಯ್ಕೆ. ಸೊ ಬುದ್ಧಿವಂತರು ಏನ್ ಮಾಡ್ತಾರೆ, ಭಗವಂತನ ಆಯ್ಕೆ ಮಾಡ್ತಾರೆ.
ಸೊ ಈ ಪ್ರಕೃತಿಯ ಬಗ್ಗೆ ಇನ್ನೊಂದಿಷ್ಟು ನಾವು ತಿಳ್ಕೊಬೇಕು ಅಂದ್ರೆ ಇದು ತಾತ್ಕಾಲಿಕವಾದ ಪ್ರಪಂಚ, ಇದು ಸಂಕಟಗಳಿಂದ ತುಂಬಿದೆ. ಸೊ ಭಗವಂತ ನಮ್ಮನ್ನೆಲ್ಲ ಪಾರ್ ಮಾಡೋದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಏನಂತ, ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಅಂದ್ರೆ ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ಏನ್ ಮಾಡ್ತಾರೆ, ನನ್ನನ್ನ ಸೇರಿದ್ಮೇಲೆ ಈ ದುಃಖ ತುಂಬಿದಂತ ಪ್ರಪಂಚದಿಂದ ಅವರು ಯಾವತ್ತೂ ಮತ್ತೆ ವಾಪಸ್ ಬರೋದಿಲ್ಲ, ಈ ದುಃಖ ತುಂಬಿದ ಪ್ರಪಂಚಕ್ಕೆ. ಇಲ್ಲಿಂದ ಅವರು ಸೀದಾ ದುಃಖ ಇಲ್ದಿರುವಂತಹ ವೈಕುಂಠ ಲೋಕಕ್ಕೆ ತೆರಳ್ತಾರೆ. ಸೊ ಅಲ್ಲಿ ಆಕ್ಚುಲಿ ನಮ್ಮೆಲ್ಲ ದುಃಖಗಳು ಪರಿಹಾರ ಆಗೋದು ಯಾವಾಗ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವೋ ಅಲ್ಲಿ. ಯಾಕಂದ್ರೆ ಈ ಲೋಕದಲ್ಲಿ ಇರೋ ತನಕ ನಮ್ಗೆ ದುಃಖಾಲಯ, ದುಃಖ ತಪ್ಪಿದ್ದಲ್ಲ. ಫಾರ್ ಎಕ್ಸಾಂಪಲ್ ನೀವು ಪುಸ್ತಕ ಅಂತ ತಗೊಳ್ಳಿ. ಪುಸ್ತಕಾಲಯ ಅಂದ್ರೆ ಏನಿರುತ್ತೆ, ಆ ಒಂದು ಬಿಲ್ಡಿಂಗ್ ಅಲ್ಲಿ ಪುಸ್ತಕ ಇರುತ್ತೆ. ಆಮೇಲೆ ಈ ತರ. ಸೊ ವಿದ್ಯಾಲಯ ಅಂದ್ರೆ ಏನಿರುತ್ತೆ, ಆ ಒಂದು ಬಿಲ್ಡಿಂಗ್ ಅಲ್ಲಿ ವಿದ್ಯೆ ಇರುತ್ತೆ. ಆ ತರ ಇಲ್ಲಿ ದುಃಖಾಲಯ ಅಂತ ಕೃಷ್ಣ ವರ್ಣಿಸ್ತಾ ಇದ್ದಾರೆ ಈ ಒಂದ್ ಜಗತ್ತನ್ನ. ಆ ಒಂದ್ ಶ್ಲೋಕದಲ್ಲಿ ನೋಡ್ಬೋದು. ಎಷ್ಟನೇ ಶ್ಲೋಕ, ಎಂಟನೇ ಚಾಪ್ಟರ್ 15ನೇ ಶ್ಲೋಕದಲ್ಲಿ ಹೇಳ್ತಾರೆ ಏನಂತ, ಇದು ದುಃಖಾಲಯ ಅಂತ ಅವರೇ ಟ್ಯಾಗ್ ಹಾಕ್ತಾ ಇದ್ದಾರೆ. ನೀವಿರುವಂತ ಒಂದು ಇದು ಬಂದ್ಬಿಟ್ಟು ದುಃಖಾಲಯ ಅಂತ. ಸೊ ಭಗವಂತ ಸೃಷ್ಟಿ ಮಾಡಿರೋದಲ್ವಾ, ಅವ್ರಿಗಿಂತ ಚೆನ್ನಾಗಿ ಯಾರಿಗ್ ಗೊತ್ತಿರುತ್ತೆ ಈ ಪ್ರಕೃತಿ ಬಗ್ಗೆ. ಸೊ ಇಲ್ಲಿ ನಾವು ಖುಷಿ ಸಿಗುತ್ತೆ ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ಇದೊಂದು ಜನ್ಮ ನಾವು ಕಷ್ಟಪಟ್ಟು ಹಂಗೋ ಹಿಂಗೋ ಹೆಂಗೋ ಭಗವಂತಂಗೋಸ್ಕರ ಮುಡುಪಾಗಿಟ್ಬಿಟ್ರೆ ಈ ಒಂದು ಜನ್ಮನ ನಾವು ಮುಂದೆ ಯಾವತ್ತೂ ಕಷ್ಟ ಪಡುವಂತ ಒಂದು ಪರಿಸ್ಥಿತಿ ಬರೋದಿಲ್ಲ. ನಮ್ಗೆ ಎಷ್ಟೋ ಜನ್ಮಗಳಿದೆ ಅಲ್ವಾ, ಮುಂದೇನು ಜನ್ಮ ಇದ್ದೇ ಇರುತ್ತೆ ಅಲ್ವಾ. ಆದ್ರೆ ಇದೊಂದು ಜನ್ಮನ ನಾವು ಸಂಪೂರ್ಣವಾಗಿ ಕೃಷ್ಣಂಗೋಸ್ಕರ ಅಂತ ಮುಡುಪಾಗಿಟ್ಬಿಟ್ರೆ ಆಮೇಲೆ ನಾವು ಸೇಫ್ ಆಗ್ಬಿಡ್ತೀವಿ, ಕಂಪ್ಲೀಟ್ ಸೇಫ್ ಆಗ್ತೀವಿ. ಸೊ ನಾವು ಅನುಭವಿಸ್ತಿರುವಂತಹ 4 ದುಃಖಗಳು ನಿಮ್ಗೆ ನೆನ್ಪಿದಾವ? ಸೊ ನೆನ್ಪಿದ್ರೆ ತುಂಬಾ ಒಳ್ಳೇದು. ಏನೇನು ಅದು, ಜನ್ಮ, ಮೃತ್ಯು, ಜರ ಮತ್ತೆ ವ್ಯಾಧಿ, ಈ 4 ದುಃಖಗಳು. ಸೊ ಇದು ಒಂಥರ ಯಾವ ತರ ಅಂದ್ರೆ ಗೋಡೆ ಮತ್ತೆ ಬೀಗ ಇಲ್ದಿರುವಂತಹ ಜೈಲು ಇದು. ಇಲ್ಲೆಲ್ಲಾದ್ರೂ ನಿಮಗೆ ಕಾಣ್ತಾ ಇದೆಯಾ ಅಡ್ಡ ಏನಾದ್ರೂ ನಿಮ್ಗೆ ಹಾಕಿದಾರಾ ಇಲ್ಲಿಂದ ಹೊರಗಡೆ ಹೋಗಕ್ಕೆ? ಇಲ್ಲ, ಏನು ಅಡ್ಡ ಇಲ್ಲ. ನಮ್ ಮನೆ ಇದೆ, ನಾನು ಬೀಗ ಹಾಕಿರ್ತೀನಿ, ಅದ್ನ ತಕೊಂಡು ಹೊರಗಡೆ ಹೋಗ್ಬೋದು. ಆದ್ರೆ ಈ ಜಗತ್ತಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಅಡ್ಡ ಹಾಕಿದ್ದಾರೆ. ಆದ್ರೆ ಈ ಅಡ್ಡ ಒಂದು ಕಂಬಿಗಳು ಹಾಕಿನೋ ಈ ತರ ಹಾಕಿಲ್ಲ, ಅವರು ಗೋಡೆಗಳು ಹಾಕಿನೋ ಹಾಕಿಲ್ಲ. ಅವ್ರು ಹಾಕಿರುವಂತ ಅಡ್ಡ ಏನು ಅಂದ್ರೆ ನಮ್ಮ ಆಸೆಗಳು. ಸೊ ನಮ್ಗೆ ಭೌತಿಕ ಆಸೆಗಳು ಏನಿದಾವಲ್ಲ ಅವೇ ನಮ್ಗೆ ಅಡ್ಡ ಆಗುತ್ತೆ. ನಮ್ಗೊಂದ್ ಆಸೆ ಇತ್ತು ಅಂದ್ರೂನು, ಈ ಜಗತ್ತಲ್ಲಿ ನಾನು ಎಂಜಾಯ್ ಮಾಡೋಂಥದ್ದು ಏನೋ ಇದೆ ಅಂತ ಒಂದ್ ಆಸೆ ಇದ್ರೂನು ಕೂಡ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದಿಲ್ಲ, ನಾವು ಭೌತಿಕ ಜಗತ್ತಲ್ಲೇ ಉಳ್ಕೊಂಡ್ಬಿಡ್ತೀವಿ. ಹಾಗಾಗಿ ನಮ್ಮಲ್ಲಿರುವಂತ ಎಲ್ಲಾ ಆಸೆಗಳನ್ನ ನಾವು ಆಫ್ ಮಾಡ್ಬೇಕಾ? ನಮ್ಮೆಲ್ಲಾ ಆಸೆಗಳನ್ನ ತೊರಿಬೇಕಾ? ಇಲ್ಲ. ಸೊ ಭಕ್ತಿಯ ಒಂದು ಮಾರ್ಗ ಅಷ್ಟು ಸುಲಭವಾಗಿದೆ. ಯಾಕೆ ಅಂದ್ರೆ ನಮ್ಮಲ್ಲಿರುವಂತ ಆಸೆಗಳನ್ನ ಸಾಯಿಸ್ಕೊಳ್ಳೋದಿಲ್ಲ ಭಕ್ತಿಯಲ್ಲಿ. ಭಕ್ತಿ ಎಷ್ಟು ಒಳ್ಳೆಯ ಒಂದು ಮಾರ್ಗ ಅಂದ್ರೆ ನಮ್ಮಲ್ಲಿರುವಂತ ಎಲ್ಲ ಆಸೆಗಳನ್ನ ನಾವು ಕೃಷ್ಣಂಗೋಸ್ಕರ ಮುಡುಪಾಗಿಟ್ಬಿಡ್ತೀವಿ, ಕೃಷ್ಣನ ಕಡೆ ಅದನ್ನ ತೊಡಗಿಸ್ತೀವಿ. ಸೊ ನಾನು ಏನೇ ಮಾಡಿದ್ರು ನನ್ನ ಜೀವನದಲ್ಲಿ, ಫಾರ್ ಎಕ್ಸಾಂಪಲ್ ಯಾರಿಗೋ ತುಂಬಾ ದುಡ್ಡು ದುಡಿಬೇಕು ಅನ್ನೋ ಒಂದು ಆಸೆ ಇದ್ರೆ, ಅಥವಾ ಆಸೆ ತುಂಬಾ ಜಾಸ್ತಿ ಇದೆ ಅಂದ್ರೆ ಅವರು ಏನ್ ಮಾಡ್ಬೇಕಾಗುತ್ತೆ, ಆ ದುಡ್ದಿದ್ದನ್ನ ನಾನು ಭಗವಂತನ ಸೇವೆಗೋಸ್ಕರ ಉಪಯೋಗಿಸ್ತೀನಿ ಅಂತ ದುಡಿಬೇಕಾಗತ್ತೆ. ಆಗ ನನ್ನ ಗುರು ಮಹಾರಾಜ್ ಹೇಳ್ತಾರೆ ಏನಂತ, ನಿಮಗೆ ದುಡಿಬೇಕಂದ್ರೆ ಎಷ್ಟು ಬೇಕಾದ್ರೂ ದುಡಿರಿ, ಅದನ್ನ ಕಂಪ್ಲೀಟ್ ಕೃಷ್ಣಂಗೋಸ್ಕರ ಯೂಸ್ ಮಾಡಿ ಅಂತ ಹೇಳ್ತಾರೆ. ನೀವು ಕೃಷ್ಣಂಗೋಸ್ಕರ ಯೂಸ್ ಮಾಡ್ತೀರಾ ಅಂದ್ರೆ ನೀವು ಕಂಪ್ಲೀಟ್ ದುಡಿತಾನೆ ಹೋಗಿ ಅಂತ ಹೇಳ್ತಾರೆ. ಹಾಗೇನೆ ಇನ್ನು ಎಲ್ಲವೂ ಕೂಡ, ನೀವು ವಿದ್ಯೆ ಗಳಿಸ್ತೀರಾ, ಗಳಿಸಿ, ಆ ವಿದ್ಯೆನ ನೀವು ಕೃಷ್ಣಂಗೋಸ್ಕರ ಯೂಸ್ ಮಾಡಿ. ನೀವು ನಿಮ್ಮ ಫ್ಯಾಮಿಲಿಯನ್ನ ಬೆಳೆಸ್ತಾ ಇದ್ದೀರಾ, ಬೆಳೆಸಿ, ಅದನ್ನ ಅವ್ರೆಲ್ಲರನ್ನೂ ನೀವು ಕೃಷ್ಣ ಪ್ರಜ್ಞಾವಂತರಾಗಿ ಮಾಡಿ, ಅವ್ರೆಲ್ಲರನ್ನೂ ಕೂಡ ನೀವು ಮುಕ್ತಿ ಕೊಡೋ ಹಾಗೆ ಮಾಡಿ ಅಂತ. ಇನ್ನೊಂದ್ ಕಡೆ ನಮ್ಮ ಆಚಾರ್ಯರು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅಂದ್ರೆ ನಮ್ಮ ಪ್ರಭುಪಾದ್ ಇದ್ದಾರಲ್ಲ, ಅವ್ರ ಗುರುಗಳು ಹೇಳ್ತಾರೆ ಏನಂತ, ನನಗೆ ಕೃಷ್ಣ ಪ್ರಜ್ಞಾವಂತ ಮಕ್ಕಳು ಏನಾದ್ರು ಹುಡ್ತಾರೆ ಅಂದ್ರೆ, ನನ್ನ ಮಕ್ಕಳನ್ನ ನಾವು ಕೃಷ್ಣ ಪ್ರಜ್ಞಾವಂತನಾಗಿ ಬೆಳೆಸ್ತೀನಿ ಅಂದ್ರೆ ನನಗೆ 1000 ಜನ ಮಕ್ಳಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ.
ಸೊ ನೋಡಿ, ಆಸೆ ನಾವ್ ಅದನ್ನ ಕೃಷ್ಣಂಗೋಸ್ಕರ ಅಂತ ಯೂಸ್ ಮಾಡಿದಾಗ, ಆ ಆಸೆ ನೀವು ಬೆಳೆಸ್ಕೊಂತ ಹೋದಂಗೆಲ್ಲ ನೀವು ಕೃಷ್ಣಂಗ್ ಹತ್ರ ಆಗ್ತೀರಾ. ಸೊ ಇದೊಂದನ್ನೇ ನಾವು ಮಾಡ್ಬೇಕಾಗಿರೋದು. ಕರೆಕ್ಟ್ ಒಂದು ಡೈವರ್ಷನ್ ಕೊಡ್ಬೇಕಾಗುತ್ತೆ ನಮ್ಮ ಆಸೆಗಳಿಗೆ. ಸೊ ನಾವು ಮಾಡ್ತಾ ಇರೋದು ಕೂಡ ಅದನ್ನೇ. ನಮ್ಮ ಜೀವನದಲ್ಲಿ ನಾವು ಏನೇ ಮಾಡಿದ್ರು ಕೂಡ ಅದನ್ನ ಭಗವಂತಂಗೋಸ್ಕರ ಅಂತ ಮಾಡ್ತೀವಿ. ಅದನ್ನ ಯಾವ ರೀತಿ ತಿರುಗಿಸ್ಬೇಕು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಭಕ್ತರನ್ನ ಕೇಳ್ಬೇಕಾಗುತ್ತೆ. ಮತ್ತೆ ಭಗವಂತ ಭಗವದ್ಗೀತೆಯಲ್ಲಿ ಯಾವ ತರ ಹೇಳ್ತಿದಾರೋ ಆ ತರ ಮಾಡ್ಬೇಕಾಗುತ್ತೆ. ನಿಮ್ಗೆ ತುಂಬಾ ಅಡ್ಗೆ ಮಾಡಕ್ ಇಷ್ಟನಾ? ಮಾಡಿ, ಒಳ್ಳೊಳ್ಳೆ ಪದಾರ್ಥಗಳನ್ನ ಮಾಡಿ. ಅದನ್ನೆಲ್ಲ ನೀವು ಫಸ್ಟ್ ಕೃಷ್ಣಂಗ್ ಆಫರ್ ಮಾಡಿ. ಕೃಷ್ಣಂಗೆ ಅದನ್ನ ಕೊಟ್ಟು ನೀವು ಮನೆಯವ್ರಿಗೆಲ್ಲ ಪ್ರಸಾದವನ್ನ ಕೊಡಿ. ಎಂತ ಒಳ್ಳೇದು ಇದೆ ಅಲ್ವಾ? ನೀವು ಪ್ರಸಾದವನ್ನೇ ತಗೊಳ್ತಾ ಹೋದ್ರೆ ಹೊರಗಡೆ ಏನು ಫಾಸ್ಟ್ ಫುಡ್ ಎಲ್ಲ ತಿನ್ನೋದೇ ಇಲ್ಲ ಅಲ್ವಾ? ನೋಡಿ, ತಾನಾಗ್ ತಾನೇ ಮಕ್ಕಳಿಗೆ ಹೊರಗಿನ ಫುಡ್ ಎಲ್ಲ ಹೊರಟೋಗ್ಬಿಡುತ್ತೆ. ಯಾಕಂದ್ರೆ ಮನೆಯಲ್ಲೇ ಅಷ್ಟು ತರಹದ ಪ್ರಸಾದವನ್ನ ಮಾಡಿ ನಾವು ಎಲ್ಲಾ ಮನೆಯವರಿಗೂ ಕೊಡ್ತೀವಿ. ಸೊ ಈ ದುರ್ಗಾ ತುಂಬಾ ಕಷ್ಟ. ದುರ್ಗಾ ಅಂದ್ರೆ ಅಲ್ಲಿ ಕಾರಾಗೃಹದ ಮೇಲ್ವಿಚಾರಕಿ ಅಂತ ಅರ್ಥ. ದುರ್ಗಾ ಅಂದ್ರೆ ಇನ್ನೊಂದು ಅರ್ಥ ಏನಂದ್ರೆ ತುಂಬಾ ಕಷ್ಟ ಇದ್ರಿಂದ ತಪ್ಪಿಸ್ಕೊಳ್ಳೋದು. ದು ಅಂದ್ರೆ ಕಷ್ಟ, ಗಾ ಅಂದ್ರೆ ಹೋಗೋದು. ಈ ಜಗತ್ತಿಂದ ಹೋಗೋದು ತುಂಬಾ ಕಷ್ಟ ಅಂತ ಹೇಳಿ ಹೇಳ್ತಾರೆ. ಸೊ ಅದ್ರ ಮೇಲ್ವಿಚಾರಕಿಯಾಗಿ ಸಾಕ್ಷಾತ್ ದುರ್ಗಾದೇವಿನೇ ಕಾಯ್ತಾ ಇರ್ತಾರೆ. ಸೊ ಎಷ್ಟೊಂದ್ ಜನ ಅವ್ರಿಗೆ ಏನೋ ಒಂದು ಆಸೆ ಇದೆ, ಭೌತಿಕ ಆಸೆ ಅಂದ್ರೆ ಅವ್ರು ಯಾರ ಹತ್ರ ಹೋಗ್ತಾರೆ ಹೇಳಿ ಜನರಲಿ? ಆ ಶಕ್ತಿ ಹತ್ರ ಹೋಗ್ತಾರೆ ಅಲ್ವಾ? ದುರ್ಗಾದೇವಿ ಹತ್ರ ಹೋಗ್ತಾರೆ. ಕೆಲವೊಬ್ರು ಶಿವಜಿ ಹತ್ರ ಹೋಗ್ತಾರೆ. ಯಾಕಂದ್ರೆ ಅವರಿಬ್ರು ಈ ಜಗತ್ತಿಗೆ ನೋಡ್ಕೊಳ್ಬೇಕಾಗಿರುವಂತಹ ವ್ಯಕ್ತಿಗಳು. ಭೌತಿಕ ಜಗತ್ತನ್ನ ಶಿವ ಮತ್ತೆ ಪಾರ್ವತಿ ದೇವಿ ಇವರಿಬ್ರು ನೋಡ್ಕೊಂತಾರೆ. ಹಾಗಾಗಿ ಯಾವುದೇ ಭೌತಿಕ ಇಚ್ಛೆಗಳಿದ್ರೆ ಜನರಲಿ ಎಲ್ಲರೂ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ದುರ್ಗಾದೇವಿ ಹತ್ರ ಹೋಗ್ತಾರೆ. ಅವರ ಭಕ್ತರು ತುಂಬಾ ಜನ ಇದ್ದಾರೆ ಇಂಡಿಯಾದಲ್ಲಿ. ಸೊ ಹಾಗೆ, ಆದ್ರೆ ಅವರಿಂದ ಸಿಗುವಂತಹ ಆಸೆಗಳು ಏನಿರುತ್ತೆ ಅಲ್ವಾ, ಆಸೆಗಳು ನಮ್ಮನ್ನ ಬಂಧಿಸಿಡುತ್ತೆ ಈ ಒಂದು ಜಗತ್ತಲ್ಲಿ. ಈ ಜಗತ್ತಲ್ಲಿ ನೀವ್ ಇದ್ದೀರಾ ಅಂದ್ರೆ ಪದಂ ಪದಂ ಯತ್ ವಿಪದಂ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ನಮಗೆ ಒಂದು ಆಪತ್ತು ಕಾದಿರುತ್ತೆ ಈ ಜಗತ್ತಲ್ಲಿ. ಸೊ ಅದು ಎಂಥ ತರ ಆದ್ರೂ ಆಗಿರ್ಬೋದು ಆಪತ್ತು. ಸೊ ಇಲ್ಲಿ ನಮ್ಗೆ ಏನು ನಮ್ಮ ಗೊಂಬೆ ಏನು ಗೊಂಬೆ ಆಟ ಆಡ್ತಾ ಇದ್ದಾರೆ ಈ ಒಂದ್ ಜಗತ್ತಲ್ಲಿ. ಅದ್ರಲ್ಲಿ ಗೊಂಬೆ ಆಡ್ಸೋರು ಯಾರು ಅಂದ್ರೆ ಇಲ್ಲಿ ನಮ್ಗೆ ಕಾಣ್ತಾ ಇದೆ 3 ಜನ ಇದ್ದಾರೆ. ಅವ್ರು ಯಾರು ಅಂದ್ರೆ ಸತ್ವ, ರಜಸ್ಸು ಮತ್ತೆ ತಮಸ್ಸು ಗುಣಗಳ ವ್ಯಕ್ತಿ ರೂಪಗಳು ಅವರು. ಸೊ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಇವು 3 ನಮ್ಮನ್ನ ಹಗ್ಗದ ತರ ಎಳಿತಾ ಇರುತ್ತೆ. ನಾವು ನಮ್ಗೆ ಇಷ್ಟ ಬಂದಿದ್ ಮಾಡಕ್ ಬರಲ್ಲ ಅಲ್ವಾ? ಯಾವ ಒಂದು ಇವು ಇರ್ತಾವಲ್ಲ ಗೊಂಬೆಗಳು, ಅವು ಗೊಂಬೆ ಅವನ್ ಆಡಿಸ್ದಂಗೆ ಆಡ್ತವೆ, ಅವುಗಳ ಇಚ್ಛೆ ಪ್ರಕಾರ ಆಡೋದಿಲ್ಲ. ಸೊ ನಾವು ಕೂಡ ನಮ್ಮ ಜೀವನದಲ್ಲಿ ನಮಗ್ ಗೊತ್ತು ಇದು ಮಾಡೋದು ತಪ್ಪು, ಇದು ಕಷ್ಟ, ಇದು ಮಾಡಬಾರ್ದು ಅಂತ ಗೊತ್ತಿದ್ರೂ ಕೂಡ ನಮ್ಗೆ ಯಾಕೆ ಪ್ರಚೋದನೆ ಬರುತ್ತೆ ಅದನ್ನ ಮಾಡೋದಕ್ಕೆ ಅಂದ್ರೆ ಅದಕ್ಕೆ ಕಾರಣ ಈ 3 ಗುಣಗಳು. ಸೊ ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಸ್ಪೆಸಿಫಿಕಲಿ ರಜೋಗುಣ ಮತ್ತೆ ತಮೋಗುಣ ನಮಗೆ ಈ ತರ ಕೆಲ್ಸಗಳನ್ನ ಮಾಡಿಸುತ್ತೆ. ಸತ್ವಗುಣ ಅಂದ್ರೆ ಒಂದು ಒಳ್ಳೆ ಲೈಫ್ ಸ್ಟೈಲ್, ಒಂದು ಹೆಲ್ತ್ ಆಗಿರ್ಬೋದು, ಓದುವುದು ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ಸತ್ವಗುಣಕ್ಕೆ ಬರುತ್ತೆ. ರಜೋಗುಣ ಬಂದ್ಬಿಟ್ಟು ಒಂದು ಪ್ಯಾಷನ್ ಅಂತ ಹೇಳ್ತಾರೆ. ಅಂದ್ರೆ ಸಾಧಿಸುವಂತಹ ಛಲ ಮತ್ತೆ ತುಂಬಾನೇ ಫೈಟಿಂಗ್ ಸ್ಪಿರಿಟ್. ಹ್ಮ್ ಎದುರಾಳಿಯಾಗಿ ನಿಲ್ಬೇಕು, ಆ ತರ ಒಂದು ಸ್ಪಿರಿಟ್ ಬಂದ್ಬಿಟ್ಟು ರಜೋಗುಣ. ತಮೋಗುಣ ಅಂತೂ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ಏನ್ದ್ರಲ್ಲಿ. ಅವ್ರಿಗೆ ಇಂಟ್ರೆಸ್ಟ್ ಇರೋದು ಬರೀ ಊಟ, ನಿದ್ದೆ, ಖಾಲಿ ಖಾಲಿ ಏನು ಮಾಡ್ಬಾರ್ದು, ಊಟ ನಿದ್ದೆ ಈ ತರ. ಅದು ಬಂದ್ಬಿಟ್ಟು ತಮೋಗುಣ ಆಗುತ್ತೆ. ಅಜ್ಞಾನದಲ್ಲಿ ಇರ್ತಾರೆ ತಮೋಗುಣದವರು. ರಜೋಗುಣದವರು ಜ್ಞಾನವನ್ನ ಸಂಪಾದಿಸಕ್ ಟ್ರೈ ಮಾಡ್ತಾರೆ, ಆದ್ರೆ ಅದು ಭೌತಿಕ ಜ್ಞಾನವ ಕಡೆ ಹೋಗ್ತಾರೆ ಅವರು. ಸಾಧಿಸುವಂತ ಛಲ ಇರುತ್ತೆ ಅವರಲ್ಲಿ. ಮತ್ತೆ ಸತ್ವಗುಣ ಬಂದ್ಬಿಟ್ಟು ಒಂದು ಹೆಲ್ತಿ ಆಗಿರ್ಬೇಕು, ನಾವು ಸ್ಯಾಟಿಸ್ಫೈಡ್ ಆಗಿರ್ಬೇಕು, ಇದೆಲ್ಲ ಇರುತ್ತೆ. ಆದ್ರೆ ಭಗವಂತ ಇರೋದಿಲ್ಲ. ಭಗವಂತ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಬಂದಿರೋದಿಲ್ಲ. ಇದ್ರ ಮೇಲೆ ಇನ್ನೊಂದಿದೆ, ಅದು ಬಂದ್ಬಿಟ್ಟು ಶುದ್ಧ ಸತ್ವ. ಸೊ ಆ ಶುದ್ಧ ಸತ್ವಕ್ಕೆ ತಲುಪಿರೋರು ಮಾತ್ರ ನಿಜವಾಗ್ಲೂ ಈ ಜಗತ್ತಿಂದ ಎಸ್ಕೇಪ್ ಆಗೋಕೆ ಆಗುತ್ತೆ. ಶುದ್ಧ ಸತ್ವ ತಲುಪಿರೋರು ಭಗವಂತನ ಮೇಲೆ ಪ್ರೀತಿಯನ್ನ ಬೆಳೆಸ್ಕೊಂತಾರೆ. ಸೊ ಆ ಪ್ರೀತಿಯಿಂದ ಮಾತ್ರ ನಾವು ಹೊರಗಡೆ ಹೋಗಕ್ಕೆ ಸಾಧ್ಯ. ಇದು ಒಂಥರ ಹೆಂಗೆ ಅಂದ್ರೆ, ಯಾರು ಹೊಸದಾಗಿ ಪ್ರೀತಿ ಮಾಡಕ್ಕೆ ಶುರು ಮಾಡಿರ್ತಾರೆ ಅಲ್ವಾ, ಅವಾಗ ಅವರಿಗೆ ಯಾವಾಗ್ಲೂ ಕೂಡ ಅವರ ಪ್ರಿಯತಮ ಅಥವಾ ಪ್ರೇಯಸಿ ಇವರೇ ನೆನ್ಪಾಗ್ತಿರ್ತಾರೆ ಪ್ರತಿ ಕ್ಷಣ. ಅವರಿಗೆ ನಾನ್ ಸ್ಟಾಪ್ ಆಗಿ ನೆನ್ಪಾಗ್ತಿರ್ತಾರೆ.
ಆತರ ಯಾವಾಗ ಭಗವಂತನ ಮೇಲೆ ನಮಗ್ ಪ್ರೀತಿ ಆಗುತ್ತೋ ಆಗ ಮಾತ್ರ ನಾವು ಅವ್ರನ್ನ ಪ್ರತಿ ಕ್ಷಣ ಕೂಡ ನೆನ್ಪಿಟ್ಕೊಳೋದಕ್ಕೆ ಸಾಧ್ಯ. ಸೊ ಅವಾಗ ನಾವು ಏನೇ ಮಾಡಿದ್ರು ಕೂಡ ಭಗವಂತಂಗೋಸ್ಕರ ಅಂತ ಮಾಡ್ತೀವಿ. ಹೇಗೆ ಒಬ್ಬ ತಾಯಿ ಬೇರೆ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ತನ್ ಮಗು ಮೇಲೇನೆ ಧ್ಯಾನ ಇರುತ್ತೆ, ಹೌದಾ? ಮನೇಲಿದ್ರೆ ಮಗು, ಸೊ ಅದ್ರ ಮೇಲೇನೆ ಧ್ಯಾನ ಇರುತ್ತೆ. ಅವಳು ಆಫೀಸ್ ಕೆಲ್ಸ ಮಾಡ್ತಿದ್ರು ಕೂಡ ಅವಳ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇರುತ್ತೆ? ಮಗು ಊಟ ಮಾಡ್ತಾ, ಮಗು ನಿದ್ದೆ ಮಾಡ್ತಾ, ಮಗುಗೆ ಏನ್ ತೊಂದ್ರೆ ಇಲ್ವಾ, ಇದೇ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಆ ತರ ನಾವು ಕೂಡ ಭಗವಂತನ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಆಗ ಮಾತ್ರ ಇಲ್ಲಿಂದ ತಪ್ಪಿಸ್ಕೊಳೋದು ಸುಲಭ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ ಏನಂತ, ಐಹಿಕ ಪ್ರಕೃತಿಯಲ್ಲಿ 3 ಗುಣ ಇವೆ: ಸತ್ವ, ರಜಸ್ಸು ಮತ್ತೆ ತಮಸ್ಸು. ಗುಣ ಅಂದ್ರೇನೆ ದಾರ, ಓಕೆನಾ? ಆ ದಾರದಿಂದ ನಮ್ಮನ್ನ ಕಟ್ಟಾಕಿದ್ದಾರೆ. ಸೊ ತಮಸ್ಸು ಈ ತರ ಇರುತ್ತೆ. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಈ ಗುಣಗಳ ಬಂಧನಕ್ಕೆ ಸಿಲುಕುತ್ತಾನೆ. ಸೊ ನಾವಿಲ್ಲಿ ಬಂದ ಕ್ಷಣದಿಂದಾನೇ ನಮ್ಗೆ ಗುಣಗಳ ಒಂದು ಪ್ರಭಾವ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಗೆ ಅನ್ಸ್ಬೋದು ನಾನ್ ಮಾಡ್ತಾ ಇದ್ದೀನಿ ಅಂತ, ಆದ್ರೆ ಅದು ನಾವ್ ಮಾಡ್ತಾ ಇರೋದಾಗಿರೋದಿಲ್ಲ. ಅದು ಗುಣಗಳಿಗೆ ಈ ಗುಣಗಳ ಇದಕ್ಕೆ ಸಿಕ್ಕಿ, ಕಂಟ್ರೋಲಿಗೆ ಸಿಕ್ಕಿ ನಮ್ ಕೈಯಲ್ಲಿ ಗುಣಗಳು ಮಾಡಿಸ್ತಾ ಇರತ್ತೆ ಅಂತ. ಭಕ್ತಿ ಮಾಡೋರು ಮಾತ್ರ ಗುಣಗಳಿಂದ ತಪ್ಪಿಸ್ಕೊಳೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಭಗವಂತ ಹೇಳ್ತಿದ್ದಾರೆ ಹೇಗೆ ಇದನ್ನ ದಾಟ್ಬೋದು ಅಂತ. ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಅಂದ್ರೆ ಐಹಿಕ ಪ್ರಕೃತಿ ತ್ರಿಗುಣಗಳಿಂದ ಆದ ಈ ನನ್ನ ದೈವಿ ಶಕ್ತಿಯನ್ನು ಮೀರುವುದು ಬಹಳ ಕಷ್ಟ. ಸೊ ಇಲ್ಲಿ 3 ಜನ ಇದ್ರು ಅಲ್ವಾ, ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಇವ್ರೆಲ್ಲರ ಒಂದು ಏನು ಹೆಡ್ ಬಂದ್ಬಿಟ್ಟು ಮಾಯಾದೇವಿ ಬಂದ್ಬಿಟ್ಟು, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಮಾಯಾದೇವಿ ಬಂದ್ಬಿಟ್ಟು ಏನು, ಅವರು ಭಗವಂತನ ಶಕ್ತಿ ಮತ್ತೆ ಈ 3 ಗುಣಗಳ ಅಧಿಪತಿ ಆಗಿರ್ತಾರೆ. ಮಾಯಾದೇವಿ ನಮ್ಮನ್ನ ಭಗವಂತನ ಕಡೆ ಹೋಗೋದ್ರಿಂದ ತಡಿತಾ ಇರ್ತಾರೆ. ಆದ್ರೆ ಯಾರು ಭಕ್ತಿಗೆ ಬರ್ತಾರೋ ಅವರಿಗೆ ಉಲ್ಟಾ ಆಗಿ ಕೆಲಸ ಮಾಡ್ತಾರೆ. ಅವರಿಗೆ ಮಾಯಾದೇವಿ ಯೋಗ ಮಾಯ ಆಗಿ ಕೆಲಸ ಮಾಡ್ತಾರೆ, ಅಂದ್ರೆ ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ಕೆಲಸ ಮಾಡ್ತಾರೆ. ಯಾರು ಮಹಾಮಾಯ ಅಂದ್ರೆ ಭೌತಿಕ ಶಕ್ತಿಯಲ್ಲಿ ಇರ್ತಾರೋ ಅವರಿಗೆ ದುಃಖ ತಪ್ಪಿದ್ದಲ್ಲ. ಯಾರು ಯೋಗ ಮಾಯದಲ್ಲಿ ಇರ್ತಾರೋ, ಯಾರು ಆಧ್ಯಾತ್ಮಿಕ ಶಕ್ತಿಯ ಕೆಳಗಿರ್ತಾರೋ ಅವರಿಗೆ ಆನಂದ ತಪ್ಪಿದ್ದಲ್ಲ. ಸೊ ಅವ್ರು ಯಾವಾಗ್ಲೂ ಪೂರ್ಣ ಆನಂದವಾಗಿ ಇರ್ತಾರೆ, ಭಗವಂತನ ನೆನಪಲ್ಲಿ ಇರ್ತಾರೆ. ಇವರು ಉಲ್ಟಾ, ಇವ್ರು ಯಾವಾಗ್ಲೂ ಐಹಿಕ ಬದುಕಿನಲ್ಲೇ ಸಿಕ್ಕಾಕೊಂಡಿರ್ತಾರೆ, ಯಾವಾಗ್ಲೂ ಒಂದಲ್ಲ ಒಂದು ತಾಪತ್ರಯಗಳಲ್ಲಿ ಸಿಕ್ಕಾಕೊಂಡೇ ಇರ್ತಾರೆ. ಸೊ ಈ ತರ ಆಗುತ್ತೆ. ತಾಪತ್ರಯ ಅಂದ್ರೆ ಅವೇ ತಾಪಗಳು, ಆಧ್ಯಾತ್ಮಿಕ, ಭೌತಿಕ, ಭೌತಿಕ, ಈ ತಾಪಗಳಲ್ಲಿ ಅವರು ಸಿಕ್ಕಾಕೊಂಡಿರ್ತಾರೆ. ಸೊ ಇದನ್ನ ಹೇಗೆ ಪಾರ್ ಮಾಡೋದು ಅಂದ್ರೆ ಒಂದೇ ಒಂದು ದಾರಿ, ಏನಂದ್ರೆ ಭಗವಂತನಿಗೆ ಶರಣಾಗೋದು. ಯಾರು ಶರಣಾಗ್ತಾರೋ ಭಗವಂತನಿಗೆ ಅವರು ಸುಲಭವಾಗಿ ಇದನ್ನ ದಾಟ್ ಹೋಗ್ತಾರೆ. ಹೇಗೆ ಇದನ್ನ ಡಿಸ್ಕ್ರೈಬ್ ಮಾಡ್ತಾರೆ ಅಂದ್ರೆ, ಇದೊಂದು ಮಹಾಸಾಗರ, ಸಾಗರದೊಳಗ್ ಬಿದ್ದು ಆ ದಡವನ್ನ ಸೇರೋದಕ್ಕೆ ಟ್ರೈ ಮಾಡ್ತಿರುವಂತಹ ಜೀವಗಳು ನಾವೆಲ್ಲ. ಈ ಸಾಗರದಲ್ಲಿ ಅಲೆಗಳಿವೆ, ಆ ಅಲೆಗಳು ನಮ್ಮನ್ನೆಲ್ಲ ಹೊಡಿತಾ ಇರುತ್ತೆ. ಅಲೆಗಳೇಂದ್ರೆ ಏನು? ದುಃಖಗಳು, ಒಂದಾದ್ಮೇಲೆ ಒಂದು ನಮ್ಗೆ ಹೊಡಿತಾನೆ ಇರುತ್ತೆ. ಈ ಸಾಗರವನ್ನ ಹೇಗೆ ದಾಟೋದು? ನಮ್ ಕೈಯಾರೆ ದಾಟಕ್ ಹೋದ್ರೆ ಹೆಂಗಿರುತ್ತೆ ಹೇಳಿ? ತುಂಬಾ ತುಂಬಾ ಕಷ್ಟ. ಆದ್ರೆ ಯಾರು ಭಗವಂತನ ಪಾದಗಳಲ್ಲಿ ಶರಣಾಗ್ತಾರೋ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಇಷ್ಟು ದೊಡ್ಡ ಸಾಗರ ಒಂದು ಹಸುವಿನ ಒಂದು ಕಾಲಿನಷ್ಟು ಸಣ್ಣದಾಗುತ್ತಂತೆ. ಹಸುವಿನ ಪಾದ ಎಷ್ಟಿರುತ್ತೆ? ಹಸು ಅಲ್ಲ, ಕರುವಿನ ಪಾದ ಇಷ್ಟಿರುತ್ತೆ ಅಲ್ವಾ? ಇಷ್ಟು ಏನು ಇದ್ರಲ್ಲಿ ನೀರ್ ತುಂಬಿರೋ ಅಷ್ಟಿರುತ್ತಂತೆ, ಅಷ್ಟೇ. ಇಷ್ಟೇ ಒಂದು ಏನು ಹಳ್ಳ, ಇಷ್ಟ ಹಳ್ಳದಲ್ಲಿ ನೀರ್ ತುಂಬಿರೋ ತರ ಇರುತ್ತಂತೆ. ಆಗ ನಮ್ಗೆ ಏನ್ ಬೇಕಾಗತ್ತೆ ಹೇಳಿ? ಸುಮ್ನೆ ಅದ್ರ ಮೇಲೆ ಕಾಲಿಟ್ರೆ ಸಾಕು, ನಾವು ಪಾರಾಗ್ಬಿಡ್ತೀವಿ. ಸೊ ಅಷ್ಟು ಈಸಿ ಆಗುತ್ತೆ ಯಾವಾಗ ಭಗವಂತನಿಗೆ ಶರಣಾಗ್ತಾರೋ ಅವಾಗ. ನಾನ್ ಶರಣಾಗದೆ ಟ್ರೈ ಮಾಡ್ತೀನಿ ಅಂದ್ರೆ ಅದು ತುಂಬಾ ತುಂಬಾ ಕಷ್ಟ ಆಗುತ್ತೆ ಈ ಒಂದು ಭೌತಿಕ ಜಗತ್ತಲ್ಲಿ. ಸೊ ನಾವು ಬಂದ್ಬಿಟ್ಟು ಯಾವ ಶಕ್ತಿ? ನಾವು ಕನಿಷ್ಠ ಶಕ್ತಿ, ಅಂದ್ರೆ ತಟಸ್ಥ ಶಕ್ತಿ ಅಂತ ಹೇಳ್ತಾರೆ. ಸೊ ಜೀವಿಗಳು ನಾವೆಲ್ಲ ಅಲ್ವಾ? ಸೊ ಜೀವ ಬಂದ್ಬಿಟ್ಟು ತಟಸ್ಥ ಶಕ್ತಿ ಆಗಿರುತ್ತೆ. ಅಂದ್ರೆ ಅದಕ್ಕೆ ಒಂದು ಆಯ್ಕೆ ಇರುತ್ತೆ. ಅದು ಯಾರ ಹತ್ರ ಆದ್ರೂ ಹೋಗ್ಬೋದು. ಮಧ್ಯದಲ್ಲಿ ಬೆಕ್ಕಿದೆ ಅಲ್ವಾ, ಬೆಕ್ಕು ಆ ಕಡೆ ಆದ್ರೂ ಹೋಗ್ಬೋದು, ಈ ಕಡೆ ಆದ್ರೂ ಹೋಗ್ಬೋದು. ಹಾಗೆ ನಾವು ಕೂಡ ಕೃಷ್ಣನ ಹತ್ರ ಆದ್ರೂ ಹೋಗ್ಬೋದು, ಇಲ್ಲ ಮಾಯಾದೇವಿ ಹತ್ರ ಆದ್ರೂ ಹೋಗ್ಬೋದು.
ಸೊ ನಾವು ಭಗವಂತನ ಕಡೆ ಆದ್ರೂ ಹೋಗ್ಬೋದು, ಇಲ್ಲ ಭೌತಿಕ ಪ್ರಕೃತಿಯ ಕಡೆ ಆದ್ರೂ ಹೋಗ್ಬೋದು. ಇದು ಬಂದ್ಬಿಟ್ಟು ನಮ್ಮ ಸ್ವಂತ ಇಚ್ಛೆ ಮೇಲೆ ಇರುತ್ತೆ. ಈಗ ನೀವು ಹೇಳ್ಬೋದು, ಭಗವಂತ ಏನಾದ್ರೂ ಮಾಡ್ಬೋದಲ್ಲ, ನಮ್ಮನ್ನ ಒಂದೇ ಸರಿ ದುಃಖದಿಂದ ದೂರ ಮಾಡ್ಬೋದಲ್ವಾ ಅಂದ್ರೆ, ಇದು ಭಗವಂತನಿಂದ ದೂರ ಇದ್ರೆ ದುಃಖ ತಪ್ಪಿದ್ದಲ್ಲ, ಭಗವಂತನ ಹತ್ರ ಬಂದ್ರೆ ದುಃಖ ಎಲ್ಲ ಕಳ್ದೋಗುತ್ತೆ. ಆದ್ರೆ ನಾರದ ಮುನಿಗಳು ಹೋಗಿ ಕೇಳಿದ್ರಂತೆ, ಏನಂತ, ಅಲ್ಲಪ್ಪ ನೀನ್ ಇಷ್ಟು ಕರುಣಾಮಯಿ ಇದೀಯಾ, ನೀನ್ ಯಾಕೆ ಎಲ್ಲರನ್ನೂ ಒಂದೇ ಸರಿ ವೈಕುಂಠ ಕರ್ಕೊಂಡ್ಬಿಡ್ಬಾರ್ದು ಅಂತ ಕೇಳಿದ್ರಂತ ನಾರದ ಮುನಿಗಳು. ಅದಕ್ಕೆ ವಿಷ್ಣು ಹೇಳ್ತಾರಂತೆ, ಹೌದು, ಒಳ್ಳೆ ಐಡಿಯಾನೇ, ಆದ್ರೆ ಇದು ಯಾಕೋ ಆಗಲ್ಲ ಅನ್ಸುತ್ತೆ ಅಂತ ಅಂದ್ರು. ಅಲ್ಲ, ಯಾಕಾಗೋದಿಲ್ಲ, ನೀನು ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ ಅಲ್ವಾ ಅಂತ ಅಂದಾಗ, ಅದಕ್ಕೆ ವಿಷ್ಣು ಹೇಳಿದ್ರಂತೆ, ಆಯ್ತು ನಾರದ, ನೀನು ಹೋಗು, ಕೆಳಗಡೆ ಹೋಗಿ ನೀನ್ ಎಲ್ಲಾರ್ನು ಕೇಳ್ಕೊಂಡ್ ಬಾ, ನಾನು ವೈಕುಂಠ ಪ್ಲೇನ್ ಕಳಿಸ್ತೀನಿ, ಅದ್ ಯಾರ್ಯಾರು ಹತ್ಕೊಂತಾರೋ ಹತ್ಕೊಂಡು ಬಂದ್ಬಿಡ್ಲಿ ಒಂದೇ ಸರಿ, ಅವ್ರ ಏನು ಮಾಡೋದ್ ಬೇಡ, ಸುಮ್ನೆ ಹತ್ಕೊಂಡ್ ಬಂದ್ಬಿಡ್ಲಿ, ನೀನ್ ಹೋಗ್ ಕರಿ ಅವ್ರನ್ನ ಅಂತ ಅಂದ್ರಂತೆ. ಆಗ ನಾರದ ಮುನಿಗಳು ಬಂದ್ರಂತೆ, ಬಂದು ಜನಗಳನ್ನೆಲ್ಲ ಕರಿಯಕ್ ಸ್ಟಾರ್ಟ್ ಮಾಡಿದ್ರಂತೆ. ಒಬ್ರನ್ನ ಕರೆದ್ರಂತೆ, ಬಾರಪ್ಪ, ನೀನು ವೈಕುಂಠ ಬಂದಿದೆ, ನೀನ್ ಎಲ್ಲಾ ದುಃಖಗಳಿಂದ ಮುಕ್ತಿ ಪಡಿಬಹುದು, ಭಗವಂತ ಕಳ್ಸಿದ ನಿಂಗೋಸ್ಕರ ಅಂತ ಅಂದಾಗ ಅವರು ಏನ್ ಹೇಳ್ತಾರಂತೆ, ಹೌದಾ, ತುಂಬಾ ತುಂಬಾ ಒಳ್ಳೇದು, ನಾನು ಇನ್ನೊಂದ್ ವರ್ಷ ಆದ್ಮೇಲೆ ಬರ್ತೀನಿ, ನನ್ ಮಗಳಿಗೆ ಮದ್ವೆ ಆಗೋದಿದೆ, ಮದ್ವೆ ಮಾಡ್ಬಿಟ್ಟು ನಾನ್ ಬಂದ್ಬಿಡ್ತೀನಿ ಅಂತ ಅಂದ್ರಂತೆ. ಇನ್ನೊಬ್ರ ಹತ್ರ ಹೋಗಿ ಕೇಳಿದ್ರಂತ ಇದೇ ತರ, ಬಾರಪ್ಪ ನಿನಗೇನಾಗಿದೆ, ನೀನ್ ಎಲ್ಲಾರ್ದು ಮದ್ವೆ ಮಾಡಿದ್ಯಲ್ಲ, ಬಾ ಅಂತಂದ್ರೆ, ಇಲ್ಲ ಇಲ್ಲ, ನನ್ ಮೊಮ್ಮಗು ಒಂದು ಹುಟ್ಟುತ್ತೆ, ಆ ಮೊಮ್ಮಗನ್ ನೋಡಿ ನಾನ್ ಬಂದ್ಬಿಡ್ತೀನಿ ನಿನಗೆ ಅಂತ ಅಂತಾರಂತೆ. ಇನ್ನೊಬ್ರ ಹತ್ರ ಹೋಗಿ ಕೇಳಿದ್ರಂತೆ, ಬಾರಮ್ಮ ನಿನಗೇನಾಗಿದೆ, ನೀನಾದ್ರೂ ಬಾ ಅಂತ ಕರೆದ್ರೆ, ಇಲ್ಲ ಇಲ್ಲ, ಈಗ ಶಾಪಿಂಗ್ ಮಾಲ್ ಅಲ್ಲಿ ಒಂದ್ ಸೇಲ್ ಬಿಟ್ಟಿದ್ದಾರೆ, ಅದೊಂದ್ ನಾನು, ಇದು ಇಂಥ ಸೇಲ್ ಎಲ್ಲೂ ಸಿಗೋದಿಲ್ಲ, ಮತ್ತೆ ಸಿಗುತ್ತೋ ಬಿಡುತ್ತಾ, ನಾನು ಅದೊಂದು ಶಾಪಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಂದ್ರಂತೆ. ನೋಡಿ, ನಮ್ಮನ್ನ ಇವಾಗ ಈ ಕ್ಷಣದಲ್ಲಿ ಬಂದು ನಮ್ಮನ್ನ ಕೇಳಿದ್ರು ಕೂಡ ನಮ್ಮಲ್ಲಿ ಯಾರು ರೆಡಿ ಇದ್ದಾರೆ ಹೋಗೋದಕ್ಕೆ ವೈಕುಂಠಕ್ಕೆ? ಹ್ಮ್ ಭಗವಂತ ನೀವು ಮನ್ಸ್ ಮಾಡಿದ್ರೆ ಈ ಕ್ಷಣಕ್ಕೆ ಕರ್ಕೊಳೋದಕ್ಕೆ ರೆಡಿ ಇದ್ದಾರೆ. ಸೊ ನಾವು ಮನ್ಸ್ ಮಾಡ್ಬೇಕು. ಸೊ ನಮ್ಮಲ್ಲಿ ಇರುವಂತ ಎಲ್ಲಾ ಆಸೆಗಳು ಕಮ್ಮಿ ಆಗ್ತಾ ಹೋದಂಗೆಲ್ಲ, ಅಥವಾ ನಾವು ನಮ್ಮ ಆಸೆಗಳನ್ನ ಕೃಷ್ಣಂಗೋಸ್ಕರ ಡೈವರ್ಟ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ನಾವು ಇನ್ನು ಹತ್ರ ಹತ್ರ ಆಗಿ ಹೋಗ್ತೀವಿ ಕೃಷ್ಣನ್ಗೆ. ಸೊ ಇದೊಂದು ನಮ್ಮ ಆಯ್ಕೆ, ನಾವು ಆಯ್ಕೆ ಮಾಡ್ಬೇಕು, ಕೃಷ್ಣನ ಹತ್ರ ಹೋಗ್ಬೇಕಾ ಅಥವಾ ಇಲ್ಲೇ ಇದ್ದು ದುಃಖ ಪಡ್ಬೇಕಾ ಅಂತ. ಸೊ ಅದಕ್ಕೆ ನಮ್ಮ ಹತ್ರ ಒಂದು ಫ್ರೀ ವಿಲ್ ಅಂತ ಇರುತ್ತೆ. ಆ ಫ್ರೀ ವಿಲ್ ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ಕೈಗೊಂಬೆಗಳಾಗ್ಬಿಡ್ತೀವಿ. ಕೃಷ್ಣನ್ಗೆ ನಾವು ಕೈಗೊಂಬೆ ಆಗಿರೋದು ಇಷ್ಟ ಆಗಲ್ಲ. ಕೃಷ್ಣನ್ಗೆ ಪ್ರೀತಿ ಆದಾನ ಪ್ರದಾನ ಬೇಕು. ಅಂದ್ರೆ ಈಗ ಪ್ರೀತಿ ಹೆಂಗ್ ನಡೆಯುತ್ತೆ ಹೇಳಿ, ಫೋರ್ಸ್ ಆಗಿ ನಡೆಯುತ್ತಾ? ಇಲ್ಲ, ಇಬ್ರು ಒಪ್ಕೋಬೇಕು ಅಲ್ವಾ? ಮನ್ಸ್ಫೂರ್ತಿಯಾಗಿ ಬಂದ್ರೇನೆ ಅವಾಗ ಏನಾಗುತ್ತೆ, ಪ್ರೀತಿ ಅಂತ ಹೇಳ್ಕೊಡ್ತಾರೆ. ಯಾರೋ ಒಬ್ರು ಫೋರ್ಸ್ ಮಾಡಿ ನನ್ನ ನೀನ್ ಪ್ರೀತಿ ಮಾಡ್ಲೇಬೇಕು ಮಾಡ್ಲೇಬೇಕು ಅಂತ ಅಂದ್ರೆ ಅದ್ ಪ್ರೀತಿ ಆಗುತ್ತಾ? ಇಲ್ಲ, ಆಗಲ್ಲ. ಸೊ ತಂದೆ ತಾಯಿ ಏನ್ ಮಾಡ್ತಾರೆ ಹೇಳಿ, ತಮ್ಮ ಪ್ರೀತಿಯನ್ನ ಕೊಟ್ಬಿಟ್ಟು ಮಕ್ಕಳನ್ನ ಬಿಟ್ಬಿಡ್ತಾರೆ. ಮಕ್ಕಳನ್ನ ಫೋರ್ಸ್ ಮಾಡಕ್ ಹೋಗಲ್ಲ ಯಾವ್ದಕ್ಕೂ. ನೀನ್ ನನ್ನನ್ನ ನೋಡ್ಕೊಳ್ಳೇಬೇಕು, ನೀನ್ ನನ್ ಪ್ರೀತಿ ಮಾಡ್ಲೇಬೇಕು ಅಂತ ಹೇಳಲ್ಲ. ಅದು ತಾನಾಗ್ ತಾನೇ ಬರ್ಬೇಕು ಮಕ್ಳ ಕಡೆಯಿಂದ. ಮಕ್ಕಳು ಅರ್ಥ ಮಾಡ್ಕೋಬೇಕು, ಹಾ ನನ್ನ ಅಪ್ಪ ಅಮ್ಮ ನನ್ನ ಇಷ್ಟ ಪ್ರೀತಿಸ್ತಾ ಇದ್ದಾರೆ, ನಾನು ಕೂಡ ಅವರಿಗೆ ಸೇವೆ ಮಾಡ್ಬೇಕು, ನಾನು ಕೂಡ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಆಗ ಅದೇನಾಗುತ್ತೆ, ಪ್ರೀತಿ ಆಗುತ್ತೆ. ಅದೇ ತರ ನಾವು ಭಗವಂತನ ಜೊತೆ ಕೂಡ ಮಾಡ್ಬೇಕು. ಭಗವಂತ ನಮ್ಗೆ ಎಷ್ಟೆಲ್ಲಾ ಕೊಟ್ಟಿದ್ದಾನೆ ಅಲ್ವಾ, ಅದನ್ನ ನಾವು ಸುಮ್ನೆ ತಗೊಂಡು ನಮ್ಗೋಸ್ಕರನೇ ಯೂಸ್ ಮಾಡ್ಕೊಂಡು ಭಗವಂತನ ಕೈ ಬಿಟ್ಬಿಟ್ರೆ ಆಗ ಏನಾಗ್ತೀವಿ ನಾವು? ಒಳ್ಳೆ ಮಕ್ಳಾಗ್ತೀವಾ? ಸಾಧ್ಯನೇ ಇಲ್ಲ ಅಲ್ವಾ? ಸೊ ನಾವು ಕೂಡ ಭಗವಂತನ್ಗೋಸ್ಕರ ಏನಾದ್ರೂ ಮಾಡ್ಬೇಕು. ಫಸ್ಟ್ ಐಡೆಂಟಿಫೈ ಮಾಡ್ಬೇಕು ನಾವು ಭಗವಂತನಿಂದ ಏನೇನೆಲ್ಲಾ ತಗೊಂತಾ ಇದೀವಿ ಅಂತ. ಅದೆಲ್ಲ ಐಡೆಂಟಿಫೈ ಆದಾಗ ನಮ್ಗೆ ಮನ್ಸಲ್ಲಿ ಪಾಪ ಪ್ರಜ್ಞೆ ಕಾಡುತ್ತೆ. ನಾನು ಇಷ್ಟೊಂದೆಲ್ಲ ತಗೊಂಡಿದ್ದೀನಿ, ಕೃಷ್ಣ ನನ್ ಜೊತೆ ಯಾವಾಗಿಂದಾನು ಬರ್ತಾನೆ ಇದ್ದಾರೆ, ಆದ್ರೆ ನಾನು ಕೃಷ್ಣಂಗೆ ಏನು ಕೊಟ್ಟಿಲ್ಲ. ಆಗ ಸ್ಟಾರ್ಟ್ ಆಗೋದೇನಂದ್ರೆ, ಕೃಷ್ಣಂಗ್ ನಾನು ಏನ್ ಕೊಡಕ್ಕೆ ಸಾಧ್ಯ, ಕೃಷ್ಣ ನಾನ್ ನಿನಗೆ ಏನ್ ಕೊಡ್ಲಿ ಅಂತ ಕೇಳ್ತೀವಿ ಅವಾಗ. ಆ ಕೃಷ್ಣ ಏನ್ ಹೇಳ್ತಾರೆ ಹೇಳಿ, ಪತ್ರಂ ಪುಷ್ಪಂ ಫಲಂ ತೋಯಂ ಅಲ್ವಾ? ನನಗೆ ನೀವು ಏನಿದೆಯೋ ನೀನು ಅದನ್ನ ನನಗೆ ಅರ್ಪಣೆ ಮಾಡು, ಅಷ್ಟೇ ಅಲ್ಲ, ಯತ್ ಅಶ್ನಾಶಿ ಯತ್ ಜುಹೋಷಿ ತತ್ ಕುರುಷ್ವ ಮದರ್ಪಣಂ ಅಂತ ಹೇಳ್ತಾರೆ. ಅಂದ್ರೆ ನೀನ್ ಏನೇನ್ ಮಾಡ್ತಿದೀಯ ನಿನ್ ಜೀವನದಲ್ಲಿ, ಏನಾದ್ರೂ ತಿಂದ್ರೆ, ಏನಾದ್ರೂ ದಾನ ಕೊಟ್ರೆ, ಏನಾದ್ರೂ ನೀನ್ ಅನ್ಭವಿಸ್ತಿದೀಯ, ಏನಿದ್ರುನು ಅದನ್ನ ನೀನು ನನಗ್ ಕೊಡು ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಹಾರ್ಟ್ ಅನ್ನ ಕೃಷ್ಣ ಕೇಳ್ತಿದ್ದಾರೆ, ನಿನ್ನ ಪ್ರೀತಿ ಕೊಡು ನನ್ಗೆ, ನೀನು ಪ್ರೀತಿಯಿಂದ ಏನ್ ಕೊಟ್ರುನು ನಾನ್ ತಗೊಂತೀನಿ ಅಂತ ಕೇಳ್ತಿದ್ದಾರೆ. ಸೊ ಭಗವಂತನಿಗೆ ಏನು ಕಮ್ಮಿ ಆಗಿಲ್ಲ, ನಾವು ಕೊಡೋಂತ ಸ್ಥಿತಿ ಏನು ಭಗವಂತನ್ಗಿಲ್ಲ, ಭಗವಂತನ ಹತ್ರ ಎಲ್ಲಾ ಇದೆ. ಸೊ ನಾವು ನಾವೇನಾದ್ರೂ ಭಗವಂತನ್ಗೆ ಕೊಡೋದಕ್ಕೆ ಟ್ರೈ ಮಾಡ್ಬೇಕು, ಅದು
ಇದು ಆಗಿರ್ಬೋದು. ಇನ್ನು ಒಂದು ಒಳ್ಳೆ ಏನು ಉಪಯೋಗ ಇದೇನಂದ್ರೆ ಉಪಾಯ ಏನಂದ್ರೆ, ನಾವು ಬೇರೆಯವರಿಗೆ ಕೃಷ್ಣ ಕೊಟ್ಟಿದಂತ ಜ್ಞಾನವನ್ನ ಕೊಡೋದು. ಹ್ಮ್. ಈ ಭಗವದ್ಗೀತೆಯಲ್ಲಿ ನೀವೇನೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡೋದು. ಇದಕ್ಕಿಂತ ಒಳ್ಳೆ ಸೇವೆ ಏನೂ ಇಲ್ಲ ಅಂತ ಹೇಳ್ತಾರೆ ಗೊತ್ತಾ ಕೃಷ್ಣ. ನನಗೆ ಇದಕ್ಕಿಂತ ಇಷ್ಟ ಆಗುವಂತವನು ಇನ್ಯಾರು ಇಲ್ಲ. ಯಾರು ನನ್ನ ಒಂದು ಜ್ಞಾನವನ್ನ ಬೇರೆಯವ್ರಿಗೆ ಕೊಡ್ತಾರೋ ಅವ್ರಿಗಿಂತ ಇಷ್ಟ ಆಗೋರು ನನಗೆ ಯಾರು ಇಲ್ಲ ಅಂತ ಪ್ರಭುಪಾದರು ನಮ್ಗೆ ಆ ಒಂದು ಕೆಲ್ಸವನ್ನ ಮಾಡಿದ್ದಾರೆ. ಹಾಗಾಗಿ ಪ್ರಭುಪಾದರ್ನ ಏನಂತಾರೆ, ಕೃಷ್ಣ ಪ್ರೇಷ್ಠಾಯ ಅಂತ ಹೇಳ್ತೀವಿ ನಾವು ಮೊದ್ಲು ಸ್ಟಾರ್ಟ್ ಮಾಡ್ಬೇಕಾದ್ರೆ. ಕೃಷ್ಣ ಪ್ರೇಷ್ಠಾಯ ಅಂದ್ರೆ ಕೃಷ್ಣನಿಗೆ ತುಂಬಾ ಪ್ರಿಯವಾದಂತವ್ರು ಯಾರು, ಶಿಲ ಪ್ರಭುಪಾದ್ರು. ಸೊ ಅವರ ಒಂದು ಏನು ಕೃಪಾಶೀರ್ವಾದದಿಂದಾನೇ ನಾವು ಇದು ಭಗವದ್ಗೀತೆಯನ್ನ ಕಲಿತಾ ಇದೀವಿ. ಇದೇ ತರ ನೀವು ಕೂಡ ಏನ್ ಮಾಡ್ಬೇಕು, ಭಗವದ್ಗೀತೆಯನ್ನ ಕಲ್ತಿರೋ ಜ್ಞಾನವನ್ನ ಇನ್ನೊಬ್ರಿಗೆ ಹಂಚ್ಕೋಬೇಕು. ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಜ್ಞಾನ ಇನ್ಕ್ರೀಸ್ ಆಗುತ್ತೆ. ಆಗ ಭಗವಂತ ನಿಮ್ಗೆ ಇನ್ನೂ ಹೆಚ್ಚು ಜ್ಞಾನ ಕೊಡ್ತಾರೆ, ನಿಮ್ಗೆ ಇನ್ನೂ ಹೆಚ್ಚು ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ತಾರೆ. ಸೊ ಈ ತರ ಮುಂದೆ ಏನಿದೆ, ಕಾಲ. ಕಾಲ ಅಂತ ಅಂದ್ರೆ ಏನು, ಇದೊಂದು ಚಕ್ರ ತರ ನಡೀತಾ ಇರುತ್ತೆ. ಕಾಲಚಕ್ರ ಅಂತ ಹೇಳ್ತೀವಿ ಅಲ್ವಾ. ಕಾಲ ರಿಪೀಟ್ ಆಗುತ್ತೆ, ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ. ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಆಗಿದ್ದು ಮತ್ತೆ ಮುಂದೆ ಆಗುತ್ತೆ. ಯಾಕೆ ಇದಾಗುತ್ತೆ, ಒಂದು ಯುಗ ಆಗುತ್ತೆ, ಒಂದ್ ದಿನ ಆಗುತ್ತೆ, ಆಮೇಲೆ ಒಂದು ವರ್ಷ ಆಗುತ್ತೆ, ಒಂದ್ ದಶಕ ಆಗುತ್ತೆ. ಈ ತರ ಆಗ್ತಾ ಆಗ್ತಾ ಒಂದು ಯುಗ ಆಗುತ್ತೆ, ಯುಗಗಳು ಮತ್ತೆ ಸೈಕಲ್ಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಏನಕ್ಕಾಗುತ್ತೆ ಅಂತ ಅಂದ್ರೆ, ಅದಾದ್ಮೇಲೆ ಪ್ರಳಯ ಆಗುತ್ತೆ ಮತ್ತೆ ಸೃಷ್ಟಿ ಆಗುತ್ತೆ. ಇದು ನಡೀತಾನೇ ಇರುತ್ತೆ. ಇದು ಯಾಕಾಗತ್ತೆ ಅಂತ ಅಂದ್ರೆ, ನಮ್ಮ ಆಸೆಗಳು ಏನಿದೆ ಅಲ್ಲ ಅದಕ್ಕೆ ಹೊಂದ್ಕೊಳ್ಳೋದಕ್ಕೋಸ್ಕರ ಆಗತ್ತಂತೆ. ಸೊ ನಮ್ಮ ಆಸೆ ಚೇಂಜ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ಅದಕ್ಕೆ ಹೊಂದ್ಕೊಳೋದಕ್ಕೋಸ್ಕರ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಸುಧಾರಣೆಗೋಸ್ಕರ ಅವಕಾಶ ಕೊಡುತ್ತೆ. ಸೊ ನಾವು ಹಿಂದಿನ ಜನ್ಮದಲ್ಲೂ ಇದನ್ನೇ ಮಾಡಿದ್ವಿ ಅಂತ ನೆನಪಾದಾಗ ನಾವೇನ್ ಮಾಡ್ತೀವಿ, ಚೇಂಜ್ ಮಾಡಕ್ ಟ್ರೈ ಮಾಡ್ತೀವಿ. ಚರ್ವಣಂ ಚರ್ವಿತಾನಾಂ ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಏನಂತ, ನಾವ್ ಹಿಂದಿನ ಜನ್ಮದಲ್ಲಿ ಇದನ್ನೆಲ್ಲಾ ಅನ್ಭವಿಸಿದೀವಿ. ಈಗ ನಾವ್ ಏನ್ ಅನ್ಭವಿಸ್ಬೇಕು ಅಂತ ಆಸೆ ಇಟ್ಕೊಂಡಿದೀವಲ್ಲ ಅದನ್ನೆಲ್ಲಾ ಹಿಂದಿನ ಜನ್ಮಗಳಲ್ಲಿ ಆಗ್ಲೇ ಅನ್ಭವಿಸಿ ಬಿಟ್ಬಿಟ್ಟಿದೀವಿ. ಅದು ಮತ್ತೆ ಮತ್ತೆ ಈಗ ಹೆಂಗಾಗುತ್ತೆ ಅಂದ್ರೆ, ಕಬ್ಬಿನ ರಸ, ಆ ಕಬ್ಬನ್ನ ನೀವು ಅಗದಂಗೆಲ್ಲ ಸ್ವಲ್ಪ ಹೊತ್ತು ರಸ ಬರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಸಪ್ಪೆ ಸಪ್ಪೆ ಅನ್ಸುತ್ತೆ ಅಲ್ವಾ. ಆ ತರ ಈ ಜಗತ್ತಲ್ಲಿ ಸಿಗುವಂತಹ ಸುಖಗಳು ಏನು ಅಂದ್ರೆ, ಅವು ಮತ್ತೆ ಆ ಟೇಸ್ಟ್ ನೋಡ್ದಂಗೆಲ್ಲ ಏನಾಗುತ್ತೆ, ಅದ್ರ ಸುಖ ಕಮ್ಮಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಏನಂದ್ರೆ ಗುಲಾಬ್ ಜಾಮೂನ್. ಈಗ ಗುಲಾಬ್ ಜಾಮೂನ್ ನಿಮ್ ಮನೇಲಿದೆ, ಒಂದ್ ಇಷ್ಟ್ ಜಾರ್ ತುಂಬಾ ಇದೆ. ಅದನ್ನ ತಿಂತಾನೆ ಹೋಗ್ತಿದ್ದೀರಾ. ನೀವು ಒಂದ್ 30, 50, 100 ಗುಲಾಬ್ ಜಾಮೂನ್ ತಿಂದ್ರಿ ಅಂದ್ಮೇಲೆ ಏನಾಗುತ್ತೆ ಹೇಳಿ, ಗುಲಾಬ್ ಜಾಮೂನ್ ನೋಡಿದ್ರೆ ಮತ್ತೆ ವಾಮಿಟ್ ಬರುತ್ತೆ. ಇಷ್ಟೊಂದ್ ಗುಲಾಬ್ ಜಾಮೂನ್ ಇನ್ನ ಎಷ್ಟ್ ತಿನ್ಬೇಕು ಗುಲಾಬ್ ಜಾಮೂನ್ ಅನ್ನಂಗ ಆಗುತ್ತೆ. ಗುಲಾಬ್ ಜಾಮೂನ್ ನೆಕ್ಸ್ಟ್ ಟೈಮ್ ನೋಡೋದೇ ಇಲ್ಲ ನಾವು. ಆ ತರ ಆಗುತ್ತೆ. ಯಾಕಂದ್ರೆ ಇಲ್ಲಿ ಸಿಗುವಂತ ಸುಖ ಏನಿದೆ ಸ್ವಲ್ಪ ಟೈಮ್ ಅಷ್ಟೇ ಇರುತ್ತೆ. ಅದನ್ನ ಮತ್ತೆ ನೋಡ್ದಂಗೆಲ್ಲ ಅದ್ರದ್ದು ಹೊರಟೋಗ್ಬಿಡುತ್ತೆ ರಸ ಎಲ್ಲ. ಆದ್ರೆ ಇದು ಈ ತರ ಆಗೋದ್ರಿಂದ ನಮ್ಗೆ ಏನಾಗುತ್ತೆ, ನೆನ್ಪಾಗುತ್ತೆ, ಅರೆ ಇದನ್ನ ಆಗ್ಲೇ ತಿಂದಿದ್ನಲ್ಲ, ಇದ್ರಲ್ಲಿ ಏನಿದೆ ಅಂತ. ನಾವು ಮರ್ತೋಗ್ಬಿಡ್ತೀವಿ ಹಿಂದಿನ ಜನ್ಮದಲ್ಲಿ ಇದನ್ನೇ ಮಾಡಿದ್ವಿ ಅಂತ. ಯಾಕಂದ್ರೆ ಹಿಂದಿನ ಜನ್ಮ ನಮ್ಗೆ ಇವಾಗೂ ನೆನ್ಪಿದ್ರೆ ಆ ಹಿಂದಿನ ಜನ್ಮದಲ್ಲಿ ಆಗಿರುವಂತ ಕಷ್ಟಗಳೆಲ್ಲ ಮತ್ತೆ ಡಬಲ್ ಆಗುತ್ತೆ ಈಗ. ಅಲ್ವಾ, ಈಗಿರೋ ಕಷ್ಟಗಳೇ ಸಾಕು, ಅದು ಮತ್ತೆ ಹಿಂದಿನ ಜನ್ಮದ ಕಷ್ಟಗಳು ಸೇರುತ್ತೆ. ಹಾಗಾಗಿ ಭಗವಂತನೇ ನಮಗ್ ಮರೆಸ್ಬಿಡ್ತಾರೆ, ಇವ್ರಿಗೆ ಇಷ್ಟೊಂದ್ ಕಷ್ಟ ಆದ್ರೆ ಸ್ಟ್ರೆಸ್ ತಡ್ಕೊಳಕ್ ಆಗೋದಿಲ್ಲ ಅಂತ. ಆದ್ರೆ ನಾವ್ ಇದನ್ ಮಾತ್ರ ನೆನ್ಪಿಟ್ಕೋಬೇಕು, ದಟ್ ಹಿಂದಿನ ಜನ್ಮದಲ್ಲಿ ಕೂಡ ನಾನು ಇದನ್ನೆಲ್ಲ ಆಗ್ಲೇ ಅನ್ಭವಿಸ್ಬಿಟ್ಟಿದೀನಿ. ಮತ್ತೆ ಮತ್ತೆ ಯಾಕೆ ಆಸೆಗಳನ್ನ ಇಟ್ಕೋಬೇಕು ಇದ್ರ ಬಗ್ಗೆ ಅಲ್ವಾ. ನಮ್ ಈ ಜನ್ಮ, ಇದೊಂದು ಜನ್ಮನಾದ್ರೂ ನಾನು ಸಮಥಿಂಗ್ ಡಿಫ್ರೆಂಟ್ ಮಾಡ್ಬೇಕು, ಹಿಂದೆ ಮಾಡಿದ್ದಕ್ಕಿಂತ ಸ್ವಲ್ಪ ಚೇಂಜ್ ಮಾಡ್ಬೇಕು ಅಲ್ವಾ. ಸೊ ಅದನ್ನ ನಾವು ಈ ಒಂದು ಕಾಲದಿಂದ ಅರ್ಥ ಮಾಡ್ಕೊಂತೀವಿ. ಕಾಲದ ಪ್ರಭಾವದಿಂದನೇ ನಮ್ಗೆ ಅದ್ರ ಟೇಸ್ಟ್ ಎಲ್ಲ ಹೊರಟೋಗುತ್ತೆ ನಾವು ಮತ್ತೆ ಮತ್ತೆ ತಗೊಂಡಾಗ. ಮತ್ತೆ ಇದೆಲ್ಲ ನಿರರ್ಥಕ ಮತ್ತೆ ಶಾಶ್ವತ ಅಲ್ಲ ಅಂತ ತೋರ್ಸೋದಕ್ಕೋಸ್ಕರ ಕಾಲ ಇದೆ. ಕಾಲ ಅಂದ್ರೆ ಏನ್ ಹೇಳಿ, ಎಲ್ಲದರ ಒಂದು ಡೆಸ್ಟ್ರಾಯರ್ ಅಂತ ಹೇಳ್ತಾರೆ. ಎಲ್ಲದನ್ನ ಏನು ನಾಶ ಮಾಡೋದು ಬಂದ್ಬಿಟ್ಟು ಕಾಲ. ಸೊ ಕಾಲ ಅಂತ ಹೇಳಿ ಶಿವಜಿಯನ್ನು ಕರೀತಾರೆ. ಯಾಕಂದ್ರೆ ಶಿವ ಅವರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಭೌತಿಕ ಜಗತ್ತನ್ನ ಡೆಸ್ಟ್ರಾಯ್ ಮಾಡೋದ್ರಲ್ಲಿ ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಅದು ಕಾಲ ಅಂತ ಹೇಳಿ ಶಿವಜಿನೂ ಕರೀತಾರೆ. ಸೊ ಕಾಲ ಏನ್ ಮಾಡುತ್ತೆ ಅಂದ್ರೆ ಎಲ್ಲದನ್ನು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಸೊ ಅದ್ ನಿರರ್ಥಕ ಅಂತ ತೋರ್ಸೋದಕ್ಕೆ ಮತ್ತೆ ಶಾಶ್ವತ ಅಲ್ಲ ಅಂತ ತೋರ್ಸೋಕೋಸ್ಕರ ಕಾಲ. ಮತ್ತೆ ಕರ್ಮ ಚಕ್ರವನ್ನ ತೋರಿಸೋದಕ್ಕೆ ಕಾಲ ಹೆಲ್ಪ್ ಮಾಡುತ್ತೆ. ಅದಾದ್ಮೇಲೆ
ದಾಟುವಿಕೆಗೆ ಜೀವಿಗಳನ್ನು ತಯಾರಿಸೋದಕ್ಕೋಸ್ಕರ ಕೂಡ ಕಾಲ ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲಾ ಒಂದು ಇದಕ್ಕೋಸ್ಕರ ಕಾಲ ಹೆಲ್ಪ್ ಮಾಡುತ್ತೆ. ಕಾಲ ಯಾರು ಅಂತ ಅಂದ್ರೆ ಕೃಷ್ಣ ಹೇಳ್ತಾರೆ ಏನಂತ, ನಾನೇ ಕಾಲ ಅಂತ ಹೇಳ್ತಾರೆ. ಸೊ ಎಲ್ಲವನ್ನ ಡೆಸ್ಟ್ರಾಯ್ ಮಾಡುವಂತಹ ಕಾಲ ಕೂಡ ನಾನೇ ಅಂತ ಕೃಷ್ಣ ಹೇಳ್ತಾರೆ. ಸೊ ಅಂದ್ರೆ ನಮ್ಮ ಮೃತ್ಯು ಕೂಡ ಏನಾಗ್ತದೆ, ಕಾಲ ಆಗುತ್ತೆ. ಕಾಲ ಅಂದ್ರೆ ಮೃತ್ಯು ಅಲ್ವಾ, ಮೃತ್ಯು ಕೂಡ ಕೃಷ್ಣನ ಒಂದು ಸಂಕೇತ ಅಂತ ಹೇಳ್ತಾರೆ. ಸೊ ಮೃತ್ಯು ಸರ್ವಹರಶ್ಚಾಹಂ ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಅಂದ್ರೆ ಮೃತ್ಯು ಆಗಿ ಎಲ್ಲರನ್ನ ಏನು ನಾಶ ಮಾಡೋನು ಕೂಡ ನಾನೇ ಅಂತ. ಇದು ಹೇಗಾಗುತ್ತೆ ಅಂದ್ರೆ, ಮೃತ್ಯುವಿನ ಒಂದು ಇದು ಬಂದಾಗ ಒಂದು ಸಿಂಹನ ನಾವು ನೆನೆಸ್ಕೋಬೇಕು. ಸಿಂಹ ತನ್ನ ಮರಿಗಳನ್ನ ಹೆಂಗೆ ಎತ್ಕೊಂಡು ಹೋಗುತ್ತೆ ಹೇಳಿ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತನ್ನ ಬಾಯಿಂದ ಅಲ್ವಾ, ತನ್ನ ಬಾಯಿಂದ ಆ ಮರಿಗಳನ್ನ ಕತ್ತಿಂದ ಹಿಡ್ಕೊಂಡು ಅದು ಎತ್ಕೊಂಡು ಹೋಗುತ್ತೆ ಬೇರೆ ಕಡೆ. ಅದೇ ತರ ಆ ಏನಾಗುತ್ತೆ, ಈಗ ಅದೇ ಸಿಂಹದ ಬಾಯಲ್ಲಿ ಒಂದು ಜಿಂಕೆ ಇದೆ ಅಂದ್ರೆ ಏನನ್ಸುತ್ತೆ ಹೇಳಿ, ಆ ಜಿಂಕೆಗೆ ಅಪ್ಪ ನನ್ನ ಸಾವು ಬಂತು ಅಂತ ಅನ್ಸುತ್ತೆ ಅಲ್ವಾ. ಯಾಕಂದ್ರೆ ಆ ಸಿಂಹದ ಬಾಯಲ್ಲಿ ಮರಿ ಇರೋದಕ್ಕೆ ಗೊತ್ತು ಏನಂತ, ನನ್ನ ತಾಯಿಯವರು ನನ್ನ ರಕ್ಷಣೆ ಮಾಡ್ತಾರೆ, ಸೊ ನನಗೆ ಯಾವುದೇ ಒಂದು ಭಯ ಇಲ್ಲ ಅಂತ ಅದಕ್ ಗೊತ್ತು. ಆದ್ರೆ ಯಾವ ಜಿಂಕೆ ಇರುತ್ತಲ್ಲ, ಆ ಜಿಂಕೆಗೆ ಏನ್ ಅನ್ಸುತ್ತೆ, ಅಯ್ಯೋ ನನ್ನನ್ನ ಬೇಟೆ ಆಡಕ್ ಬರ್ತಾ ಇದೆ ಈ ಸಿಂಹ, ನನ್ನ ಸಾಯ್ತೀನಿ ಈಗ, ನಾನು ಇವಾಗ ಸಾಯ್ತೀನಿ ಅಂತ ಅನ್ಸುತ್ತೆ. ಅದೇ ತರ ಯಾರು ಭಕ್ತಿಯಲ್ಲಿ ಇರ್ತಾರೋ, ಯಾರು ಕೃಷ್ಣನ ಸ್ಮರಣೆಯಲ್ಲಿ ಪ್ರತಿ ಕ್ಷಣನ ಏನು ಜೀವಿಸ್ತಿರ್ತಾರೋ, ಅವ್ರಿಗೆ ಏನನ್ಸುತ್ತೆ ಮೃತ್ಯು ಬಂದಾಗ, ನಾನು ನನ್ನ ಆ ತಂದೆ ಹತ್ರ ಇದ್ದೀನಿ ಅಂತ ಅನ್ಸುತ್ತೆ ಅಲ್ವಾ. ಯಾಕಂದ್ರೆ ಅವ್ರಿಗೆ ಗೊತ್ತು ಏನು, ಮೃತ್ಯು ಕೂಡ ಕೃಷ್ಣ ಅನ್ನೋದು ಗೊತ್ತು ಅವ್ರಿಗೆ. ಸೊ ಅವ್ರಿಗೆ ಇನ್ನೊಂದ್ ಏನ್ ಗೊತ್ತಾ, ನಾನು ಈ ಜನ್ಮ ಆದ್ಮೇಲೆ ಕೃಷ್ಣನ ಹತ್ರ ಹೋಗ್ತೀನಿ ಅಂತ ಅವ್ರಿಗೆ ಗೊತ್ತು. ಹಾಗಾಗಿ ಅವರಿಗೆ ಸಮಾಧಾನವಾಗಿ ಅವರು ಸಾವನ್ನ ಎದುರಿಸ್ತಾರೆ. ಆದ್ರೆ ಯಾರು ಭೌತಿಕ ಜಗತ್ತಲ್ಲಿ ತುಂಬಾ ಲೀನ ಆಗ್ಬಿಟ್ಟಿರ್ತಾರೋ, ಅವರಿಗೆ ಸಾವು ಅಂದ್ರೆ ಭಯ. ಪ್ರತಿ ಕ್ಷಣ ಅವರು ಭಯ ಪಡ್ತಿರ್ತಾರೆ. ಅಯ್ಯೋ ಅಯ್ಯೋ ಮುಂದೆ ಏನು. ಹ್ಮ್ ಸಾವಿನ ಟೈಮಲ್ಲಂತೂ ಅವರು ಅವ್ರ ನೋಡಕ್ಕೆ ಆಗಲ್ಲ ಅವ್ರ ಮುಖನ, ಆ ತರ ಇರ್ತಾರೆ. ಹ್ಮ್ ಕೆಲವೊಬ್ರು ಸಾಯೋವಾಗ ಬಾಯಿ ಬಿಟ್ಟಿರ್ತಾರೆ, ಕೆಲವೊಬ್ರು ಸಾಯೋ ಕಣ್ಣು ಅಗ್ಲ ಮಾಡ್ಬಿಟ್ಟಿರ್ತಾರೆ. ಈ ತರ ಆದ್ರೆ ಅವ್ರಿಗೆ ಭಯ ಆಗಿರುತ್ತೆ. ಜನರಲಿ ಏನಾಗುತ್ತೆ ಅಂದ್ರೆ, ಈ ಒಂದು ಜಗತ್ತಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜನ ತಮೋ ಗುಣದಲ್ಲಿ ಇರೋದ್ರಿಂದ ಅವರು ಕೆಳಗಿನ ಲೋಕಗಳಿಗೆ ಹೋಗ್ತಾರೆ ಸತ್ಮೇಲೆ. ಹ್ಮ್ ಯಾಕಂದ್ರೆ ಅವರಿಗೆ ಶಾಸ್ತ್ರಗಳ ವಿಧಿನೂ ಗೊತ್ತಿಲ್ಲ, ಅಷ್ಟಾಗಿ ಶಾಸ್ತ್ರಗಳನ್ನ ಪಾಲನೆ ಮಾಡೋದಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಅವ್ರ ಜೀವನವನ್ನ ನಡೆಸ್ತಾರೆ. ನನ್ ಮನ್ಸಿಗೆ ಇಷ್ಟ ಬಂದಂಗ್ ಮಾಡು ಅಂತ ಹೇಳ್ತಾರೆ ಕೆಲವೊಬ್ರು. ತುಂಬಾ ತಪ್ಪು ಅದು. ಯಾಕಂದ್ರೆ ಮನಸ್ಸು ನೀವ್ ಇಷ್ಟ ಬಂದಂಗ್ ಮಾಡಕ್ ಬಿಟ್ರೆ ಅದು ತಮೋ ಗುಣಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ತಮೋ ಗುಣಕ್ಕೆ ಹೋದವರು ಕೆಳಗಿನ ಲೋಕಗಳಿಗೆ ಹೋಗ್ತಾರೆ. ಅವರು ಸಾಯೋ ಟೈಮಲ್ಲಿ ಅವ್ರಿಗೆ ಹ್ಮ್ ಯಮ ಯಮ ಕಾಣ್ತಾ ಇರ್ತಾರೆ. ಯಮನ ಒಂದು ಆ ಜೊತೆ ಇರ್ತಾರಲ್ವಾ ಸಂಗಡಿಗರು, ಅವ್ರು ಕಾಣ್ತಾ ಇರ್ತಾರೆ. ಹಾಗಾಗಿ ಅವ್ರ ಕರಾಳ ರೂಪವನ್ನ ನೋಡಿನೇ ಅವ್ರಿಗೆ ಭಯ ಆಗ್ಬಿಡುತ್ತೆ. ಸೊ ಭಯ ಆಗಿ ಅವರು ತುಂಬಾನೇ ಭಯ ಪಟ್ಕೊಂಡು ಇದ್ ಮಾಡ್ತಾರೆ. ಆದ್ರೆ ಭಕ್ತರಿಗೆ ಹಾಗಾಗೋದಿಲ್ಲ. ನಿಮಗೆ ಗೊತ್ತಾ, ಯಾರ ಹಣೆಯಲ್ಲಿ ತಿಲಕ, ಯಾರ ಕತ್ತಲ್ಲಿ ಕಂಠಿ ಇರುತ್ತೋ ಅವ್ರನ್ನ ಯಾವತ್ತೂ ಕೂಡ ಯಮರಾಜ ಅಥವಾ ಅವರ ಸಂಗಡಿಗರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಯಾರು ತನ್ನ ಕಡೆ ಕ್ಷಣದಲ್ಲಿ ಕೃಷ್ಣ ಅಂತ ಅನ್ಕೊಂಡು ಪ್ರಾಣ ಬಿಡ್ತಾರೋ ಅವ್ರನ್ನ ಯಾವತ್ತೂ ಯಾವ ಯಮರಾಜನ ಬಂಟ್ರು ಕೂಡ ಬಂದು ಮುಟ್ಟೋದಿಲ್ಲ. ಅವ್ರನ್ನ ಯಾವಾಗ್ಲೂ ಯಾರು ಬರ್ತಾರೆ, ಸಾಕ್ಷಾತ್ ಇನ್ನು ವೈಕುಂಠವಾಸಿಗಳು ಬಂದು ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಸೊ ಅದು ಬಂದ್ಬಿಟ್ಟು ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಯೋಗಮಾಯ ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಆಧ್ಯಾತ್ಮಿಕ ಸೃಷ್ಟಿ ಆಗಿರೋದು ಬಂದ್ಬಿಟ್ಟು ಈ ಒಂದು ಯೋಗಮಾಯಿಂದ. ಯೋಗಮಾಯನ ಸುಭದ್ರಾ ದೇವಿ ಅಂತ ಕೂಡ ಕರೀತಾರೆ. ಅವರು ಕೃಷ್ಣನ ತಂಗಿಯಾಗಿ ಈ ಜಗತ್ತಲ್ಲಿ ಬರ್ತಾರೆ. ಸೊ ಮತ್ತೆ ಈ ವಸ್ತು ಪ್ರಪಂಚಕ್ಕೆ ಸಂಪೂರ್ಣವಾಗಿ ಅವರು ವಿರುದ್ಧ ಆಗಿದ್ದಾರೆ. ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಅಂತಾರೆ ಹೆಂಗೆ, ಟ್ರೀ ಮತ್ತೆ ಅದರ ರಿಫ್ಲೆಕ್ಷನ್ ಇದ್ದಂಗೆ. ಈಗ ಯಾವ್ದೋ ಒಂದು ಮರ ಇದೆ, ಮತ್ತೆ ಅದ್ರ ಪ್ರತಿಬಿಂಬ ನೀರಲ್ಲಿ ಬೀಳ್ತಾ ಇದೆ. ಮರ ಹಿಂಗಿರುತ್ತೆ, ಪ್ರತಿಬಿಂಬ ಹಿಂಗಿರುತ್ತೆ ಅಲ್ವಾ. ಸೊ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಈ ಒಂದು ಆಧ್ಯಾತ್ಮಿಕ ಜಗತ್ತು ರಿಯಲ್ ಜಗತ್ತು, ಅದರ ಪ್ರತಿಬಿಂಬ ಏನ್ ಕಾಣ್ತಾ ಇದೆ ಅದು ತಾತ್ಕಾಲಿಕ ಅಲ್ವಾ, ಸ್ವಲ್ಪ ಹೊತ್ತಿರುತ್ತೆ ಆಮೇಲೆ ಹೋಗ್ಬಿಡುತ್ತೆ. ಸೊ ಅದು ಬಂದ್ಬಿಟ್ಟು ಏನು ಭೌತಿಕ ಜಗತ್ತು ಅಂತ ಹೇಳಿ ಹೇಳ್ತಾರೆ.
ಸೊ ಮತ್ತೆ ಇದ್ರ ಒಂದು ಯಾವ ತರ ಇರುತ್ತೆ ಗುಣಗಳು ಅಂದ್ರೆ ವೈಕುಂಠ ಅಂದ್ರೆ ಯಾವುದೇ ಆತಂಕ ಇರೋದಿಲ್ಲ, ಅದ್ರಲ್ಲಿ ಯಾವುದೇ ಕುಂಠ ಇರೋದಿಲ್ಲ, ಮತ್ತೆ ಶಾಶ್ವತವಾಗಿರುತ್ತೆ, ಮತ್ತೆ ಆನಂದ ಪೂರ್ಣವಾಗಿರುತ್ತೆ. ಅಲ್ಲಿರೋರೆಲ್ಲ ಆನಂದ ಭರಿತರಾಗಿರ್ತಾರೆ, ಅವ್ರಿಗೆ ಯಾವುದೇ ತರ ಟೆನ್ಷನ್ ಇರೋದಿಲ್ಲ, ಯಾವುದೇ ತರ ಭಯ ಇರೋದಿಲ್ಲ, ಯಾವುದೇ ಒಂದು ಪ್ರಲಾಪ ಇರೋದಿಲ್ಲ. ಆದ್ರೆ ಈ ಪ್ರಪಂಚದಲ್ಲಿ ಏನಾಗುತ್ತೆ, ಎಲ್ಲರೂ ತುಂಬಾ ಸ್ಟ್ರೆಸ್ ಇಂದ ಇರ್ತಾರೆ. ಆ ಪ್ರಪಂಚದಲ್ಲಿ ಏನಂದ್ರೆ ಎಲ್ಲರೂ ಕೂಡ ಭಗವಂತನ ಹೇಗೆ ಸೇವೆ ಮಾಡೋದು, ಭಗವಂತನ ಹೇಗೆ ಮೆಚ್ಚಿಸೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಜಗತ್ತಲ್ಲಿ ನನ್ನನ್ನು ನಾನ್ ಹೇಗೆ ಖುಷಿ ಪಡಿಸ್ಕೊಳ್ಳೋದು, ನನಗೆ ನಾನೇ ಹೇಗೆ ಎಲ್ಲದನ್ನ ಒದಗಿಸ್ಕೊಳ್ಳೋದು ಅಂತೇಳಿ ಇಲ್ಲಿ ನಾನು 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 ಅಂತ ಇರುತ್ತೆ. ಆ ಪ್ರಪಂಚದಲ್ಲಿ ಕೃಷ್ಣ 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 ಅಂತ ಇರುತ್ತೆ. ಸೊ ಈ ತರ ಇರುತ್ತೆ ಆಧ್ಯಾತ್ಮಿಕ ಜಗತ್ತು. ಯಾವಾಗ ಭಗವಂತ ಬರ್ತಾರೋ ನಮ್ಮ ಜೀವನದಲ್ಲಿ ಆಗ ಮಾತ್ರ ಖುಷಿಯಾಗಿರೋದಕ್ಕೆ ಸಾಧ್ಯ, ಸಂತುಷ್ಟಿಯಿಂದ ಇರೋದಕ್ಕೆ ಸಾಧ್ಯ. ಸೊ ಈಗ ನಾವು ಯೋಚನೆ ಮಾಡ್ಬೇಕಾಗಿರೋದು, ದೇವತೆಗಳು ಯಾರು? ಈ ಪ್ರಕೃತಿಯಲ್ಲಿ ದೇವತೆಗಳಿದ್ದಾರೆ. ಸೊ ಆ ದೇವತೆಗಳು ಯಾರು ಅಂದ್ರೆ ವಿಷ್ಣು ಭಕ್ತೋ ಭವೇತ್ ದೈವ ಅಂತ ಹೇಳ್ತಾರೆ. ಅಂದ್ರೆ ಯಾರು ದೇವತೆಗಳು ಇರ್ತಾರೋ ಅವರೆಲ್ಲರೂ ಏನಾಗಿರ್ತಾರೆ, ವಿಷ್ಣುವಿನ ಭಕ್ತರಾಗಿರ್ತಾರೆ. ಸೊ ದೇವತೆಗಳು ಮತ್ತೆ ದಾನವರು ಅಲ್ವಾ. ದಾನವರು ಅಂದ್ರೆ ಅವರು ವಿಷ್ಣುವಿಗೆ ವಿರುದ್ಧವಾಗಿರ್ತಾರೆ. ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಇವರೆಲ್ಲ ಏನ್ ಮಾಡ್ತಾರೆ, ವಿಷ್ಣುವಿಗೆ ಅಗೇನ್ಸ್ಟ್ ಆಗಿರ್ತಾರೆ ಅಲ್ವಾ. ಹಿರಣ್ಯಕಶಿಪು ಯಾವಾಗ್ಲೂ ಪ್ರಹ್ಲಾದನ ಏನಕ್ಕೆ ಇದ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಅವ್ನು ನಾರಾಯಣ ನಾರಾಯಣ ಅಂತಿರೋದಕ್ಕೆ ನಾರಾಯಣನ ವಿರುದ್ಧ ಯಾರಿರ್ತಾರೆ, ಇವ್ರು ಹಿರಣ್ಯಕಶಿಪು ಇರ್ತಾರೆ. ಮತ್ತೆ ಹಿರಣ್ಯಕಶಿಪು ಅಥವಾ ರಾವಣ ಏನ್ ಮಾಡ್ತಾನೆ, ಅವನು ಶಿವಜಿ ಭಕ್ತ ಆಗಿರ್ತಾನೆ ಅಲ್ವಾ. ಮತ್ತೆ ಬ್ರಹ್ಮಾಜಿ ಭಕ್ತ ಬಂದ್ಬಿಟ್ಟು ಹಿರಣ್ಯಕಶಿಪು ಆಗಿರ್ತಾನೆ. ಸೊ ವಿಷ್ಣುವಿನ ಯಾರು ವಿರುದ್ಧ ಆಗ್ತಾರೋ ಅವ್ರು ಏನಾಗ್ತಾರೆ, ದಾನವರಾಗ್ತಾರೆ. ಮತ್ತೆ ಯಾರು ವಿಷ್ಣುವಿನ ಭಕ್ತರಾಗಿರ್ತಾರೋ ಅವರೆಲ್ಲ ಏನಾಗ್ತಾರೆ, ದೇವತೆಗಳಾಗ್ತಾರೆ. ಸೊ ಈಗ ಯಾರು ಈ ಜಗತ್ತಲ್ಲಿ ಭಕ್ತರು ಇರ್ತಾರೋ ಅವರು ಕೂಡ ಏನಾಗ್ತಾರೆ, ದೇವತೆಗಳ ಸಮ ಆಗ್ತಾರೆ. ಸೊ ಏನು ಪ್ಯೂರ್ ಭಕ್ತರು ಏನಿರ್ತಾರೆ, ಪ್ಯೂರ್ ವೈಷ್ಣವಸ್, ಅವ್ರು ಏನಿರ್ತಾರೆ ಶುದ್ಧ ಭಕ್ತರು, ಅವರು ದೇವತೆಗಳ ಸಮ ಆಗಿರ್ತಾರೆ. ಅವ್ರನ್ನ ಈವನ್ ದೇವತೆಗಳು ಕೂಡ ಬಂದು ದರ್ಶನ ತಗೊಂತಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ದೇವಕಿ ಅವ್ರು ಇದಾರಲ್ಲ, ದೇವಕಿ ಅವರ ಹೊಟ್ಟೆ ಒಳಗಡೆ ಈಗ ಕೃಷ್ಣ ಇದ್ದಾರೆ. ಸೊ ಕೃಷ್ಣನ ನೋಡೋಕೋಸ್ಕರ ಎಲ್ಲ ದೇವತೆಗಳು ಬರ್ತಾರೆ. ಯಾಕಂದ್ರೆ ಕೃಷ್ಣ ಯಾರಿಗೂ ಸಿಗೋದಿಲ್ಲ ಅಂತ ಗೊತ್ತಾ. ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅವ್ರಿಗೆ ಮಾತ್ರ ಕೃಷ್ಣ ಕಾಣಿಸ್ತಾರೆ. ಬೇರೆ ಯಾವ ಮಾರ್ಗದಲ್ಲಿ ಇದ್ರೂ ಕೂಡ ಅವ್ರಿಗೆ ಕೃಷ್ಣ ಸಿಗೋದಿಲ್ಲ. ಸೊ ಇಲ್ಲಿ ಅವರಿಗೆಲ್ಲ ಆನಂದ, ಓ ನಮ್ಗಿವಾಗ ಕೃಷ್ಣನ್ ದರ್ಶನ ಆಗುವಂತ ಒಂದು ಸಂದರ್ಭ ಬರ್ತಾ ಇದೆ ಅಂತ. ಜನರಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಬ್ರಹ್ಮಾಜಿ ಹತ್ರ ಹೇಳ್ತಾರೆ, ವಿಷ್ಣುವನ ದರ್ಶನ ಆಗೋದು ಕಷ್ಟನೇ. ಅವರು ಬ್ರಹ್ಮಾಜಿ ಹೋಗಿ ಕ್ಷೀರಸಾಗರ ಹತ್ರ ನಿಂತ್ಕೊಂಡು ಪುರುಷ ಸೂಕ್ತ ಅನ್ನೋ ಒಂದು ಪ್ರೇಯರ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ವಿಷ್ಣುವಿನಿಂದ ಒಂದು ಹಾರ್ಟ್ ಇಂದ ಮೆಸೇಜ್ ಬರುತ್ತೆ ಬ್ರಹ್ಮಾಜಿಗೆ ಹಾರ್ಟ್ ಒಳಗೆ. ಈಗ ತುಂಬಾ ಜನ ದಾನವರೆಲ್ಲ ಸೇರ್ಕೊಂಡ್ಬಿಟ್ರು ಭೂಮಿ ಮೇಲೆ ಅಂದಾಗ ಬ್ರಹ್ಮಾಜಿ ಈ ತರ ಮಾಡ್ತಾರೆ. ಆಗ ಹಾರ್ಟ್ ಇಂದ ಮೆಸೇಜ್ ಬರುತ್ತಲ್ಲ, ಆ ಮೆಸೇಜ್ ನ ಇನ್ನು ಉಳ್ದವ್ರಿಗೆಲ್ಲ ಹೇಳ್ತಾರೆ. ಆಗ ವಿಷ್ಣು ಬರ್ತಾ ಇದ್ದಾರೆ, ಅವರ ಈ ಒಂದು ಅವತಾರದಲ್ಲಿ ಬರ್ತಾ ಇದ್ದಾರೆ ಅಂತ. ಆದ್ರೆ ಇದು ಸ್ಪೆಷಲ್ ಟೈಮ್ ಏನಕ್ಕೆ ಅಂದ್ರೆ ಇಲ್ಲಿ ಸ್ವಯಂ ಶ್ರೀ ಕೃಷ್ಣ ಬರ್ತಾ ಇದ್ದಾರೆ. ಸೊ ಕೃಷ್ಣನ ಅವತಾರ ಬಂದ್ಬಿಟ್ಟು ವಿಷ್ಣು. ಸೊ ಕೃಷ್ಣನಿಂದ ಈ ಇಡೀ ಜಗತ್ತು ಸ್ಟಾರ್ಟ್ ಆಗುತ್ತೆ. ಸೊ ವಿಷ್ಣು ಕೃಷ್ಣ ನಡುವೆ ಯಾವುದೇ ರೀತಿ ಅಂತರ ಇಲ್ಲ. ಹೇಗೆ ಒಂದು ಕ್ಯಾಂಡಲ್ ತರ, ಫಸ್ಟ್ ಒಂದ್ ಕ್ಯಾಂಡಲ್ ಇರುತ್ತೆ, ಆ ಕ್ಯಾಂಡಲ್ ಇಂದ ನೀವು ಇನ್ನು ಉಳ್ದಿದ್ದಂತ ಕ್ಯಾಂಡಲ್ಸ್ನೆಲ್ಲ ಹಚ್ತೀರಾ. ಈಗ ಕ್ಯಾಂಡಲ್ಸ್ ಎಲ್ಲ ಒಂದೇ ತರ ಕಾಣುತ್ತೆ ಅಲ್ವಾ, ಆದ್ರೆ ಮೊದ್ಲು ಹಚ್ಚಿದ ಕ್ಯಾಂಡಲ್ ಅಂತ ಒಂದು ಇದ್ದೇ ಇರುತ್ತೆ. ಆ ತರ ಕೃಷ್ಣ. ಸೊ ಕೃಷ್ಣನಿಂದ ಬಂದಂತ ಎಲ್ಲ ಅವರ ವಿಸ್ತಾರಗಳು, ವಿಷ್ಣು, ನಾರಾಯಣ, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯ ವಿಷ್ಣು, ತುಂಬಾ ಜನ ಇದ್ದಾರೆ ವಿಷ್ಣುವಿನ ಬಂದವರು. ಸೊ ಅವರೆಲ್ಲ ಬಂದಿರೋದು ಯಾರಿಂದ ಅಂದ್ರೆ ಕೃಷ್ಣನಿಂದ. ಇವ್ರಿಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎಲ್ಲರೂ ಅಷ್ಟೇ ಪವರ್ಫುಲ್. ಆದ್ರೂ ಕೂಡ ಫಸ್ಟ್ ಬಂದವ್ರು ಯಾರು, ಕೃಷ್ಣ. ಸೊ ಆ ತರ ಆಗುತ್ತೆ. ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಈ ಜಗತ್ತಲ್ಲಿ ಒಂಥರ ಆಫೀಸರ್ಸ್ ಇದ್ದಂಗೆ, ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರಲ್ಲ ಅವ್ರ ತರ. ಇವರೆಲ್ಲರಿಗೂ ಹೆಡ್ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಅಲ್ವಾ, ಗೌರ್ಮೆಂಟಿಗೆ ಹೆಡ್ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್. ಆದ್ರೆ ಆಫೀಸರ್ಸ್ ಕೂಡ ಬೇಕು ಅಲ್ವಾ ಒಂದು ಲೋಕಲ್ ಲೆವೆಲ್ ಅಲ್ಲಿ ಡೀಲ್ ಮಾಡೋದಕ್ಕೆ. ಸೊ ಇಲ್ಲಿ ಕೂಡ ದೇವತೆಗಳು ಕೃಷ್ಣನ ಒಂದು ಆಜ್ಞೆ ಮೇರೆಗೆ ಈ ಜಗತ್ತಲ್ಲಿ ನಡೆಯುವಂತ ಎಲ್ಲಾ ಕೆಲಸಗಳನ್ನ ಅವರು ನೋಡ್ಕೊಂತಾ ಇರ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅವರು ಏನಕ್ಕೆ ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ, ಸೂರ್ಯ ದೇವ ಇದ್ದಾರೆ, ಚಂದ್ರ ದೇವ ಇದ್ದಾರೆ, ವಾಯು, ಅಗ್ನಿ, ವರುಣ, ಬ್ರಹ್ಮ, ಆಮೇಲೆ ಇಂದ್ರ,
ಶಿವ ಇವರೆಲ್ಲ ಏನ್ ಮಾಡ್ತಾರೆ, ಇವರೆಲ್ಲ ಕೃಷ್ಣನ ಖುಷಿ ಪಡಿಸೋದಕ್ಕೋಸ್ಕರ ಅವ್ರ ಕೆಲ್ಸಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಸೂರ್ಯ ಯಾವತ್ತಾದ್ರೂ ಲೇಟ್ ಆಗಿ ಬರ್ತಾರ? ಇಲ್ಲ, ಅವ್ರು ಯಾವಾಗ್ಲೂ ಕರೆಕ್ಟ್ ಟೈಮಿಗೆ ಬರ್ತಾರೆ. ಅವ್ರು ಯಾಕೆ ಆತರ ಬರ್ತಾರೆ ಅಂದ್ರೆ ಅವರಿಗೆ ಒಂದು ಭಯ ಇರುತ್ತಂತೆ, ಕೃಷ್ಣನ್ ಮೇಲೆ ಭಯ. ಆದ್ರೆ ಇದು ಯಾವ ತರ ಭಯ ಅಂದ್ರೆ ಕೃಷ್ಣನಿಗೆ ಖುಷಿ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬರುವಂತಹ ಭಯ. ಅಯ್ಯೋ ನಾನ್ ತಪ್ಪು ಬಿಟ್ರೆ ಕೃಷ್ಣಂಗೆ ಎಲ್ಲಿ ಬೇಜಾರಾಗುತ್ತೋ ಅನ್ನೋ ಒಂದು ಭಯ. ಹಾಗಾಗಿ ಅವರು ಅವ್ರ ಡ್ಯೂಟೀಸ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ತಾರಂತೆ. ಸೊ ಯಾರು ಭಕ್ತರಾಗ್ತಾರೋ ಅವರು ದೇವತೆಗಳ ಒಂದು ಲೆವೆಲ್ ಅಲ್ಲಿ ಇರ್ತಾರೆ. ಸೊ ದೇವತೆಗಳು ಅಂದ್ರೆ ಜೀವಿಗಳು. ಸೊ ಅಂದ್ರೆ ನಮ್ಮಂತ ಆತ್ಮಗಳು ಯಾವಾಗ ಭಕ್ತಿ ತುಂಬಾ ಚೆನ್ನಾಗಿ ಮಾಡಿ ಆ ಏನು ಆದ್ರೆ ಈ ಜಗತ್ತಿಂದ ಹೊರಗಡೆ ಹೋಗುವಷ್ಟು ಭಕ್ತಿ ಅಲ್ಲ, ಬಟ್ ತುಂಬಾ ಚೆನ್ನಾಗಿ ಭಕ್ತಿ ಮಾಡಿರ್ತಾರೆ, ಅವರಿಗೆ ಪವರ್ಸ್ ಕೊಡ್ತಾರೆ ಕೃಷ್ಣ. ಸೊ ನೀನು ಇದನ್ನ ನೋಡ್ಕೋ ಅಂತ ಹೇಳಿ. ಸೊ ಆ ಪವರ್ ತಗೊಂಡಿರುವಂತ ಸ್ವಲ್ಪ ಪವರ್ಫುಲ್ ವ್ಯಕ್ತಿಗಳು ಯಾರಾಗ್ತಾರೆ ಅಂದ್ರೆ ದೇವತೆಗಳಾಗ್ತಾರೆ. ಸೊ ಇಲ್ಲಿ 9ನೇ ಚಾಪ್ಟರ್ 23ನೇ ಶ್ಲೋಕದಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಏನಂತ, ಇತರ ದೇವತೆಗಳ ಭಕ್ತರು ಮತ್ತೆ ಅವರನ್ನ ನಂಬಿಕೆಯಿಂದ ಪೂಜಿಸುವವರು ವಾಸ್ತವವಾಗಿ ನನ್ನನ್ನ ಮಾತ್ರ ಪೂಜಿಸುತ್ತಾರೆ ಓ ಕುಂತಿ ಪುತ್ರನೇ, ಆದರೆ ಅವರು ಅದನ್ನ ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಬೇರೆ ದೇವತೆಗಳನ್ನ ಪೂಜೆ ಮಾಡೋರು ಏನಿದ್ದಾರೆ ಅವರು ಕೂಡ ಕೃಷ್ಣನನ್ನೇ ಪೂಜೆ ಮಾಡ್ತಾ ಇದ್ದಾರೆ, ಆದ್ರೆ ಅವಿಧಿ ಪೂರ್ವಕವಾಗಿ. ಅಲ್ಲಿ ಹೇಳ್ತಾ ಇದಾರಲ್ಲ ಅವಿಧಿ ಪೂರ್ವಕಂ ಅಂದ್ರೆ ಆಕ್ಚುಯಲ್ ಪ್ರೋಸೆಸ್ ಇದಲ್ಲ. ರಿಯಲ್ ಪ್ರೋಸೆಸ್ ಏನಂದ್ರೆ ಕೃಷ್ಣನ್ನ ಡೈರೆಕ್ಟ್ ಆಗಿ ಶರಣಾಗತ ಆಗೋದು. ಈಗ ದೇವತೆಗಳ ಹತ್ರ ಹೋದ್ರೆ ಏನಾಗುತ್ತೆ, ಒಬ್ಬೊಬ್ಬ ದೇವತೆ ಹತ್ರ ಒಂದೊಂದು ವರ ಪಡಿಬೋದು ಅಷ್ಟೇ ನಾವು. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ದೇವತೆಗೆ ಆ ಡಿಪಾರ್ಟ್ಮೆಂಟ್ ಮಾತ್ರ ಇರುತ್ತೆ, ಆ ಡಿಪಾರ್ಟ್ಮೆಂಟ್ ಬಿಟ್ಟು ನೀವು ಬೇರೆ ಏನಾದ್ರು ಕೇಳಿದ್ರೆ ಆ ದೇವತೆ ಕೊಡೋದಿಲ್ಲ. ಹಾಗಾಗಿ ಬುದ್ಧಿಗೋಸ್ಕರ ವಿನಾಯಕನೇ ಹೇಳ್ತಾರೆ. ಒಳ್ಳೆಯ ಹೆಂಡತಿ ಬೇಕು ಅಂತ ಅಂದ್ರೆ ಯಾರು ಶಿವಜಿನ ಪೂಜೆ ಮಾಡ್ತಾರೆ, ಒಳ್ಳೆ ಗಂಡ ಬೇಕು ಅಂದ್ರೆ ಪಾರ್ವತಿಜಿ ಪೂಜೆ ಮಾಡ್ತಾರೆ. ಈ ತರ ಒಬ್ಬೊಬ್ಬ ದೇವತೆಗೆ ಆ ತರ ಡಿಪಾರ್ಟ್ಮೆಂಟ್ ಇರುತ್ತೆ, ಅವ್ರ ಡಿಪಾರ್ಟ್ಮೆಂಟ್. ಸೊ ಅದನ್ನ ಬಿಟ್ಟು ನಾವು ಬೇರೆ ಕೇಳಿದ್ರೆ ಅವ್ರಿಗೆ ಕೊಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರ ಹತ್ರ ಇಲ್ಲ ಕೊಡೋದಕ್ಕೆ. ಸೊ ಯಾವಾಗ ನಾವು ಭಗವಂತ ಕೃಷ್ಣನನ್ನ ಪೂಜೆ ಮಾಡ್ತೀವೋ ಅವಾಗ ಅವ್ರ ಕೈಲಿ ಎಲ್ಲಾ ಇದೆ, ಅವ್ರಿಗೆ ಏನ್ ಬೇಕಾದ್ರೂ ಕೊಡ್ಬೋದು, ಮತ್ತೆ ಫಾಸ್ಟ್ ಆಗಿ ಕೊಡ್ಬೋದು. ನಿನ್ನೆ ಹೇಳಿದ್ವಿ ಅಲ್ವಾ ಪ್ರೈಮ್ ಮಿನಿಸ್ಟರ್ ತರ. ನೀವು ಪ್ರೈಮ್ ಮಿನಿಸ್ಟರ್ ಇಂದಾನೇ ಅಪ್ರೂವಲ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಬೇರೆ ಸಣ್ಣ ಸಣ್ಣ ಮಿನಿಸ್ಟರ್ಸ್ ಹತ್ರ ಕೇಳೋದು ಬೇಕಾಗೋದಿಲ್ಲ. ಆ ತರ ಇಲ್ಲಿ ಕೃಷ್ಣ ಹೇಳ್ತಿರೋದು ಅವ್ರ ಬಾಯಲ್ಲೇ ಏನ್ ಹೇಳ್ತಿದಾರೆ ಅಂದ್ರೆ ಇದು ಅವಿಧಿ ಪೂರ್ವಕವಾಗಿ, ಅಂದ್ರೆ ಒಂದು ತಪ್ಪು ರೀತಿಯಲ್ಲಿ ನನ್ನನ್ನ ಪೂಜೆ ಮಾಡ್ತಾ ಇದ್ದಾರೆ. ಸೊ ನನ್ನನ್ನ ನಿಜವಾಗ್ಲೂ ಕರೆಕ್ಟ್ ರೀತಿಯಲ್ಲಿ ನೀವು ಪೂಜೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಮಾಮೇಕಂ ಶರಣಂ ವ್ರಜ, ನನ್ನನ್ನ ಮಾತ್ರ ಪೂಜೆ ಮಾಡಿ. ನೀವಿನ್ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ. ಪ್ರೀತಿ ಅಂದ್ರೆ ಅದೇ ಅಲ್ವಾ, ನೀವು ಎಲ್ಲರ ಮೇಲೂ ಡಿಪೆಂಡ್ ಆಗಿ ಅದು ಪ್ರೀತಿ ಅಂತ ಹೇಳಕ್ ಆಗುತ್ತಾ? ಇಲ್ಲ. ಪ್ರೀತಿ ಎಲ್ಲ ಕೇವಲ ಒಬ್ರ ಮೇಲ್ ಮಾತ್ರ ಆಗುತ್ತೆ, ಅದ್ ಯಾರು ಅಂದ್ರೆ ಶ್ರೀಕೃಷ್ಣ, ಸ್ವಯಂ ಶ್ರೀಕೃಷ್ಣ. ಸೊ ಅವರ ಮೇಲೆ ನಾವು ಪ್ರೀತಿ ಬೆಳೆಸ್ಕೊಂಡಾಗ ಮಾತ್ರ ಈ ಜಗತ್ತಿಂದ ಹೊರಗಡೆ ಹೋಗೋದಕ್ಕೆ ಸಾಧ್ಯ. ನಾವು ದೇವತೆಗಳ ಹತ್ರ ಹೋದಾಗ ಹಾಗಾದ್ರೆ ರೆಸ್ಪೆಕ್ಟ್ ಕೊಡ್ಬಾರ್ದಾ ಅಂದ್ರೆ ಇಲ್ಲ, ಖಂಡಿತ ಕೊಡ್ಬೇಕು. ನಾವು ಹಿಂದೆ ತಿಳ್ಕೊಂಡ್ವಿ ಅಲ್ವಾ, ದೇವತೆಗಳೆಲ್ಲ ಭಕ್ತರು, ತುಂಬಾ ಒಳ್ಳೆ ಭಕ್ತರು, ನಮ್ಮೆಲ್ಲರಿಗಿಂತ ತುಂಬಾ ಒಳ್ಳೆ ಭಕ್ತರು. ಸೊ ಭಕ್ತರಿಗೆ ಕೊಡುವಂತ ಎಲ್ಲಾ ಗೌರವವನ್ನ ಕೂಡ ನಾವು ದೇವತೆಗಳಿಗೆ ಕೊಡ್ಬೇಕು. ಮತ್ತೆ ಅವರಿಂದ ಏನಾದ್ರೂ ನಾವು ಏನು ವರ ಕೇಳ್ಬೇಕು ಅಂತ ಅಂದ್ರೆ ನಾವು ಅವರಿಂದ ಭೌತಿಕ ವರಗಳನ್ನ ಕೇಳ್ಬಾರ್ದು. ನಂಗೆ ಅದ್ ಕೊಡು ಇದ್ ಕೊಡು ಅಂತ ಕೇಳ್ಬಾರ್ದು. ನಾವು ಅವ್ರ ಹತ್ರ ಕೇಳಿದ್ರೆ ನಿಮ್ ಹತ್ರ ಇರೋ ಭಕ್ತಿಯನ್ನ ಕೊಡಿ ನಂಗೆ ದಯವಿಟ್ಟು. ಶಿವಜಿ ಹತ್ರ ಹೋದಾಗ ದಯವಿಟ್ಟು ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೆ ಕೃಷ್ಣಂಗೋಸ್ಕರ ಅದ್ರಲ್ಲಿ ಒಂದ್ ಸ್ವಲ್ಪ ಆದ್ರೂ ನನಗ್ ಕೊಡಿ ಅಂತ ಕೇಳ್ಕೊಬೇಕಂತೆ. ಸೊ ಅವ್ರ ಹತ್ರ ಹೋಗಿ ಕೃಷ್ಣನ್ ಕೇಳ್ಬೇಕು ನಾವು. ಕೃಷ್ಣನ ಹತ್ರ ನೀವೇನಾದ್ರೂ ಕೇಳಿ, ಇಟ್ಸ್ ಓಕೆ, ಯಾಕಂದ್ರೆ ಕೃಷ್ಣ ನಮ್ಮ ತಂದೆ ಅಲ್ವಾ. ದೇವತೆಗಳು ಒಂಥರ ಅಂಗಡಿಯವ್ರ ಇದ್ದಂಗೆ, ಓಕೆನಾ. ಸೊ ಅಂಗಡಿಯವ್ರ ಹತ್ರ ಹೋಗಿ ನೀವೇನ್ ಕೇಳಿದ್ರೆ ಕೊಟ್ಬಿಡ್ತಾರೆ ಅಲ್ವಾ. ಆದ್ರೆ ಅವ್ರಿಗೆ ಪ್ರೀತಿ ಇರುತ್ತಾ ನಿಮ್ ಮೇಲೆ? ಇಲ್ಲ, ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ಅವರು. ಆದ್ರೆ ನೀವು ತಂದೆನ ಕೇಳ್ದಾಗ ಏನಾಗುತ್ತೆ, ಅವರು ಪ್ರೀತಿಯಿಂದ ಏನ್ ಬೇಕೋ ಅದನ್ನ ಕೊಡ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋಣ ನಾವು ಅಲ್ವಾ, ಏನೇ ಕೇಳೋದಾದ್ರು. ಸೊ ಆ ತರ ಹೇಳ್ತಾ ಇದ್ದಾರೆ ಇಲ್ಲಿ ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣ ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದೇನ್ ಹೇಳ್ತಿದ್ದಾರೆ ಅಂದ್ರೆ ಯಾರು ತುಂಬಾ ನಂಬಿಕೆಯಿಂದ ಪೂಜೆ ಮಾಡ್ತಾ ಇರ್ತಾರಲ್ಲ ದೇವತೆಗಳನ್ನ, ಆ ನಂಬಿಕೆಯನ್ನ ಕೂಡ ಕೃಷ್ಣನೇ ಕೊಡ್ತಾರಂತೆ. ಸೊ ಕೃಷ್ಣನಿಂದಾನೇ ನಿಮ್ಗೆ ಅಷ್ಟು ನಂಬಿಕೆ ಬರ್ತಾ ಇದೆ ಆ ದೇವತೆ ಮೇಲೆ. ಸೊ ಅವನ ಆಸೆಗಳನ್ನ ಅವರು ಪಡಿತಾನೆ ಆ ಒಂದು ದೇವತೆಗಳಿಂದ. ಆದ್ರೆ ವಾಸ್ತವವಾಗಿ ನೋಡಿದಾಗ ಆ ಆಸೆಗಳನ್ನ ಪೂರ್ತಿಗೊಳಿಸ್ತಾ ಇರೋರು ಯಾರು? ಕೃಷ್ಣನೇ. ಸೊ ನೀವು ಕೊಡುವಂತ ಏನೇ ಪಿಟಿಷನ್ ಆಗಿರ್ಬೋದು ಗೌರ್ಮೆಂಟ್ ಆಫೀಸರ್ಗೆ, ಬಟ್ ಅದು ಆಕ್ಚುಲಿ ಕೊಡ್ತಾ ಇರೋದು ಯಾರಿಂದ?
ಹೈಯೆಸ್ಟ್ ಆಫೀಸರ್ ಇಂದ, ಯಾಕಂದ್ರೆ ಅವರು ಲಾ ಮಾಡಿದ್ದಾರೆ ಈ ತರ ಕೊಡ್ಬೇಕು ಅಂತ ಅಲ್ವಾ. ನೀವು ದೇವತೆಗಳನ್ನ ಕೇಳಿದಾಗ ದೇವತೆಗಳು ಅದನ್ನ ನೋಡಿ ಕೃಷ್ಣನ್ ಕೇಳಿ ಇದನ್ನ ಕೊಡ್ಬೋದಾ ಅಂದ್ರೆ ಕೃಷ್ಣ ಹೂ ಅಂದ್ಮೇಲೆ ಅದನ್ನ ವಾಪಸ್ ತಂದು ನಿಮಗೆ ಕೊಡ್ತಾರೆ. ಸೊ ಕೃಷ್ಣನಿಂದಾನೇ ಆಕ್ಚುಲಿ ಎಲ್ಲವೂ ಕೂಡ ನಿಮ್ಮ ಆಸೆಗಳು ಪೂರ್ತಿ ಆಗ್ತಾ ಇರೋದು. ಸೊ ಯಾರು ಇನ್ನೂ ದೇವತೆಗಳನ್ನೇ ಪೂಜೆ ಮಾಡೋದಕ್ಕೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ಕೂಡ ಯಾರಿಗೆ ದೇವತೆಗಳನ್ನೇ ಪೂಜೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೋ ಅವ್ರನ್ನ ನಾವು ತುಂಬಾ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದಂತೆ. ಸೊ ಅವ್ರ ಏನು ಕರ್ಮಗಳು ಕಳಿತಾ ಹೋದಂಗೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ. ಎಷ್ಟೋ ಜನ್ಮಗಳ ಆದ್ಮೇಲೆ ಯಾರೋ ಒಬ್ಬ ಕೃಷ್ಣನ ಹತ್ರ ಬರ್ತಾನಂತೆ. ಸೊ ಹಾಗಾಗಿ ಯಾರು ಬರ್ತಾರೋ ಅವರು ತುಂಬಾ ಫಾರ್ಚುನೇಟ್, ಯಾರು ಬರಕ್ ಆಗ್ತಿಲ್ಲ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಟೈಮ್ ಬೇಕು ಬರೋದಕ್ಕೋಸ್ಕರ. ಸೊ ಇದನ್ನ ತಿಳ್ಕೊಂಡವರು ನಾವು ನಮ್ಮ ಪಾಡಿಗೆ ನಾವು ಇದನ್ನ ಆಚರಿಸ್ಬೋದು. ಸೊ ಇದರ ಇನ್ನೊಂದು ಶ್ಲೋಕ ಏನು ಅಂದ್ರೆ ಅಕಾಮ ಸರ್ವ ಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ ಅಂತ ಹೇಳಿ ಶ್ರೀಮದ್ ಭಾಗವತಂ ಅಲ್ಲಿ ಹೇಳ್ತಾರೆ. ಏನಂತ, ನೀವು ಅಕಾಮರಾಗಿರಿ ಅಂದ್ರೆ ನಿಮ್ಗೆ ಏನು ಆಸೆಗಳೇ ಇಲ್ಲ, ಅಥವಾ ನೀವು ತುಂಬಾ ಆಸೆಗಳಿದೆ, ಅಥವಾ ನಿಮಗೆ ಮೋಕ್ಷದ ಆಸೆ ಇದೆ. ಅಕಾಮ ಸರ್ವಕಾಮ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ, ಆದ್ರೂ ಕೂಡ ನಿಮ್ಗೆ ಯಾವ ಆಸೆ ಇದ್ರೂ ಕೂಡ ತೀವ್ರವಾದಂತ ಭಕ್ತಿ ಸೇವೆ ಕೃಷ್ಣನಿಗೋಸ್ಕರ ಮಾಡಿದ್ರಿ ಅಂದ್ರೆ ನಿಮ್ಗೆ ಅದೆಲ್ಲಾನು ಸಿಗುತ್ತೆ. ಯಜೇತ ಪುರುಷಂ ಪರಂ, ಏನಿದ್ರೂನು ನಿಮ್ಮ ಆಸೆಗಳು ನೀವು ಕೃಷ್ಣನನ್ನ ಪೂಜೆ ಮಾಡಿ ಅಂತ ಹೇಳಿ ಯಾರು ಹೇಳ್ತಾ ಇದಾರೆ, ಶ್ರೀಮದ್ ಭಾಗವತಂ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಷ್ಟು ಇವತ್ತಿನ ಒಂದು ತರಗತಿ. ಸೊ ತುಂಬಾ ಧನ್ಯವಾದಗಳು. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೆಗಳ ಒಂದು ಇದಿರುತ್ತೆ. ಐ ಹೋಪ್ ನೀವೆಲ್ಲ ಇಟ್ಕೊಂಡಿದ್ದೀರಾ, ಸಾರಿ ಹೇಳೋದ್ ಮರ್ತ್ಬಿಟ್ಟೆ. ಸೊ ನಿಮ್ಮ ಹತ್ರ ಬುಕ್ ಪೆನ್ ದಯವಿಟ್ಟು ಇಟ್ಕೊಳ್ಳಿ ಈಗ. ಸೊ ನಿಮ್ಮ ಪ್ರಶ್ನೆಗಳೀಗ ಸ್ಟಾರ್ಟ್ ಆಗುತ್ತೆ. ಅದನ್ನ ನೀವು ನನಗೆ ಮೆಸೇಜ್ ಹಾಕ್ತೀನಿ, ನಿಮ್ಗೆ ಆ ಒಂದು ನಂಬರಿಗೆ ದಯವಿಟ್ಟು ಕಳಿಸಿ. ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಭಗವಂತನ 3 ತರಹದ ಶಕ್ತಿಗಳು ಯಾವುವು ಅಂತ ಹೇಳಿ ನೀವು ಹೇಳ್ಬೇಕಾಗುತ್ತೆ. ಹರೇ ಕೃಷ್ಣ. ಸೊ ನಿಮ್ಗೆ ನೆನ್ಪಿದ್ರೆ ದಯವಿಟ್ಟು ಇದಕ್ಕೆ ಉತ್ತರ ಕೊಡಿ, ಏನು ಸಂಕೋಚ ಪಡೋದ್ ಬೇಕಾಗಿಲ್ಲ. ಸೊ ನಿಮ್ಗೆ ಎಷ್ಟು ಗೊತ್ತೋ ಅಷ್ಟನ್ನ ನೀವು ಉತ್ತರ ಕೊಡ್ಬೋದು. ಇದು ಕೇವಲ ನೀವು ಕೇಳ್ತಾ ಇದ್ದೀರಾ ಇಲ್ವಾ ಅಂತ ತಿಳ್ಕೊಳಕೋಸ್ಕರ ಅಷ್ಟೇ. ಸೊ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಆಕ್ಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಈ ಒಂದು ಗ್ರೂಪ್ ಅಲ್ಲಿ. ಸೊ ಭಗವಂತನ 3 ತರಹದ ಶಕ್ತಿಗಳು ಯಾವ್ಯಾವು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಕ್ವೆಶನ್ ಅರ್ಥ ಆಯ್ತಾ? ಹರಿಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಧನ್ಯವಾದ ಮಾತಾಜಿ, ಸಮ್ಯಶ್ರೀ ಮಾತಾಜಿ. ಸೊ ಇದು ಬರದ್ಮೇಲೆ ದಯವಿಟ್ಟು ನಂಗೆ ಹರಿಕೃಷ್ಣ ಅಂತ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸುಜಾತ ಮಾತಾಜಿ. ಓಕೆ, ಇನ್ನು ಯಾರ್ಯಾರು ಬರ್ತಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸುಷ್ಮಿತಾ ಮಾತಾಜಿ. ಈಸಿ ಇದೆ ಅಲ್ವಾ ಕ್ವೆಶನ್? ದಯವಿಟ್ಟು ಎಲ್ಲರೂ ಭಾಗವಹಿಸಿ, ಯಾರ್ಯಾರು ಬಂದಿದ್ದೀರಾ ಹೊಸದಾಗಿ. ಸೊ ದಟ್ ಇದೊಂಥರ ಇಂಟ್ರಾಕ್ಷನ್ ಇರುವಂತ ಸೆಷನ್ ಆಗಿರುತ್ತೆ. ಓಕೆ, ಸೊ ಐ ಹೋಪ್ ಮುಂದಿನ ಒಂದು ಕ್ವೆಶನ್ಗೆ ಹೋಗ್ಬೋದು. ಮುಂದಿನ ಕ್ವೆಶನ್ ಬಂದ್ಬಿಟ್ಟು ತಟಸ್ಥ ಶಕ್ತಿಗೆ ಉದಾಹರಣೆ ಯಾರು? ಗೊತ್ತಾಯ್ತಾ ಕ್ವೆಶನ್? ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಅನುಷಾ ಮಾತಾಜಿ. ಹಾ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಮಾತಾಡ ಬನ್ನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನ್ ನಿನ್ ಹೆಸರು? ಹರಿಪ್ರಿಯಾ. ಹರಿಪ್ರಿಯಾ. ಓ ಹರಿಪ್ರಿಯಾ, ವೆರಿ ಗುಡ್. ನೀನ ಯಾವ ಕ್ಲಾಸ್ ಓದ್ತಾ ಇರೋದು? ಫಸ್ಟ್ ಸ್ಟ್ಯಾಂಡರ್ಡ್. ಓಹೋ, ಓಕೆ. ಸ್ಕೂಲ್? ಸರ್ವೋದಯ. ಓಕೆ, ವೆರಿ ಗುಡ್. ನಿಂಗೆ ಅರ್ಥ ಆಗ್ತಿದ್ಯಾ ಕ್ಲಾಸಸ್? ವೆರಿ ಗುಡ್. ಓಕೆ, ಹರಿ ಬೋಲ್. ಮಾತಾಡು ಮಾತಾಡು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಹರಿಪ್ರಿಯಾ. ತುಳಸಿ ಪ್ರಿಯಾ ಅಂತ ಹೇಳಿ. ಓ, ಇದು ತುಳಸಿ ಪ್ರಿಯಾ. ವಾವ್, ತುಂಬಾ ಒಳ್ಳೆ ಹೆಸರುಗಳಿದೆ ನಿಮ್ದು. ಹರಿಪ್ರಿಯಾ, ತುಳಸಿ ಪ್ರಿಯಾ, ಸೂಪರ್. ಹಾ ಹಾ. ಅವ್ರ ನೀನ್ second ಎಷ್ಟನೇ choice ಕ್ಲಾಸ್ ಮಾತಾಡಿ. ಹೇಳು. ಮಾತಾಡಿ? LKG. ಓ, LKG. ಹಾ ಹಾ ಹಾ, ವೆರಿ ಗುಡ್. ನೀವು ಅಟೆಂಡ್ ಆಗ್ತಾ ಇದ್ದೀರಾ, ತುಂಬಾ ಖುಷಿ ಆಯ್ತು ನೋಡಿ. ಹರೇ ಕೃಷ್ಣ. ನಿನ್ ಹೆಸರು ಗೊತ್ತೈತ್ ಮಾತಾಜಿಗೆ. ಅನುಷಾ ನನ್ ಗೊತ್ತೈತ್ ಮಾತಾಜಿಗೆ. ಹಾ ಹಾ, ಅನುಷಾ ಮಾತಾಜಿ ನಂಗೆ ಗೊತ್ತು. ಹಾ ಹಾ ನಿಮ್ ಹೆಸರು ಹೇಳು ಹೇಳು ಅಂತಿದಾರೆ ಮಾತಾಜಿ ಅದಕ್ಕೆ. ಹಾ ಮಾತಾಡಿ. ಹಾ, ನನ್ನ ಹೆಸರು ವಿಜೇತ. ಓಕೆ, ಹರೇ ಕೃಷ್ಣ. ಸೊ ಮುಂದಿನ ಕ್ವೆಶನ್ ಹೋಗ್ಬೋದಾ? ಇದೆಲ್ಲ ಬರ್ದಿದ್ದೀರಾ? ತಟಸ್ಥ ಶಕ್ತಿಗೆ ಉದಾಹರಣೆ ಏನಂತ? ಹಾ ಮಾತಾಜಿ, ಆಯ್ತು. ಓಕೆ, ಥ್ಯಾಂಕ್ ಯು ಸೊ ಮಚ್. ಹಾ, ಹರೇ ಕೃಷ್ಣ ಹೇಳ್ಬೇಕು. ಹರೇ ಕೃಷ್ಣ ಅಂತ ಹೇಳ್ಬೇಕು ನೀವು. ಹೇಳು, ಹಾಡು ಹೇಳು ನೀನು. ಜೈ ಜಗನ್ನಾಥ. ಒಂದ್ಸರಿ ಒಂದ್ ನುಡಿ ಹೇಳ ಸಾಕು. ಹೇಳು, ಮಾತಾಜಿ ಕೇಳ್ತಾರಂತೆ. ಹಂಗ ಹೇಳ್ಬಾರ್ದು, ಜೈ ಜೈ ಹೇಳ್ಬೇಕು. ಹೇಳಾರಿ ಒಂದೇ ಒಂದ್ ಸಾಂಗ್ ಹೇಳು. ಹೇಳೇ, ಅಲ್ಲಿ ಎಲ್ಲ ಕೇಳಿಸತ್ ನೀನ್ ಹೇಳೋದು. ಹೇಳು. ಅಲ್ವಾ, ಜೈ ಜೈ ಹೇಳ್ಬೇಕು. ಅದು ಕೃಷ್ಣ. ಹೇಳು, ಜಲ್ದಿ ಹೇಳು. ಕೃಷ್ಣ ಅಂತ ಹೇಳು ಹೇಳದಿದ್ರೆ. ಸೊ ಇನ್ನೆಲ್ಲರೂ ನಿಮ್ಗೆ ಹೇಳು ಜಲ್ದಿ. ಡೌಟ್ಸ್ ಇದ್ರೆ ನನ್ನ ಕೇಳಿ. ಸೊ ಬರಿತಾ ಹೋಗಿ, ಏನ್ ತೊಂದ್ರೆ ಇಲ್ಲ. ಸೊ ಡೌಟ್ಸ್ ಇರೋರು ನೀವು ಕೇಳ್ಬೋದು ನನ್ನ ಈ ಒಂದು ಇದ್ರಲ್ಲಿ, ಅಥವಾ ನಿಮ್ಮ ಅನಿಸಿಕೆಗಳು ಏನಾದ್ರೂ ಇದ್ರೆ ಅದನ್ನು ಕೂಡ ಈ ಒಂದು ಟೈಮ್ ಅಲ್ಲಿ ಹೇಳ್ಬೋದು. ಆನ್ಸರ್ ಬರಿತಾ ಇರೋರು ದಯವಿಟ್ಟು ಮುಂದುವರಿಸಿ. ಕೇಳಿಸ್ಕೊಂತಾರೆ, ಹೇಳು. ಹೇಳು ಹೇಳು. ಜಯ ಜನಾರ್ದನ ಕೃಷ್ಣ ರಾಧಿಕಾಪತಿ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರ ದೀಕ್ಷಣ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ, ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ, ಗರುಡ ವಾಹನ ಕೃಷ್ಣ ಗೋಪಿಕಾಪತೆ, ನಯನ ಮೋಹನ ಕೃಷ್ಣ ನೀರ ದೀಕ್ಷಣ. ಹೇಳು ಮುಂದಕ್ಕೆ. ಇನ್ನೊಂದ್ ಸಾಂಗ್ ಬರುತ್ತಾ ಇನ್ನು? ಫುಲ್ ಬರುತ್ತೆ ಮಾತಾಜಿ. ಮ್ಯೂಸಿಕ್ ಹೇಳ್ತಾಳ ಅವಳು. ಹಾ ಹಾ ಮಾತಾಜಿ, ತುಂಬಾ ತುಂಬಾ ಚೆನ್ನಾಗಿ ಹಾಡ್ತಾರೆ ಮಾತಾಜಿ. ಇದು ಯಾರು, ಪ್ರಿಯಾನಾ ತುಳಸಿ ಪ್ರಿಯಾನಾ? ಹೇಳಿದ್ದು, ದೊಡ್ಡಳೆ ಹೇಳಿದ್ದು. ಓಕೆ, ಹರಿಪ್ರಿಯಾ. ಓಕೆ, ಹರಿ ಬೋಲ್. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿದೆ, ಮತ್ತೆ ನೀನ್ ತುಂಬಾ ಚೆನ್ನಾಗಿ ಹಾಡು ಹೇಳ್ದೆ. ನೋಡಿ, ಚೆನ್ನಾಗಿ ಹೇಳಿದ ಅಂತ ಹೇಳ್ತಾರೆ ನೋಡಿ. ಇನ್ನೊಂದ್ ನುಡಿ ಅಂತ ಹೇಳು. ಮಾತಾಡು. ಥ್ಯಾಂಕ್ಸ್ ಮಾತಾಜಿ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್ ಹರಿಪ್ರಿಯಾ. ವೆರಿ ಗುಡ್. ಹರಿ ಬೋಲ್ ತುಳಸಿ ಪ್ರಿಯಾ, ಹರಿ ಬೋಲ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ. ಥ್ಯಾಂಕ್ಸ್ ಮಾತಾಜಿ. ಹರಿ ಬೋಲ್. ಓಕೆ, ಸೊ ಇನ್ನ ಎಲ್ಲ ಬರೆದ್ರಾ ಆನ್ಸರ್ಸ್ನ? 5 ಕ್ವೆಶನ್ಸ್ ಆಗಿರೋರು ದಯವಿಟ್ಟು ಹೇಳಿ ಹರೇ ಕೃಷ್ಣ ಅಂತ. ಹರೇ ಕೃಷ್ಣ ಮಾತಾಜಿ. ಆಗಿದೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಯಶಸ್ವಿನಿ ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್. ಸೊ ನನ್ನ ನಂಬರನ್ನ ಹಾಕ್ತೀನಿ ನಾನೀಗ, ದಯವಿಟ್ಟು ನೀವು ಅದಕ್ಕೆ ಮೆಸೇಜ್ ಮಾಡಿ. ಸೊ ಮುಂದುವರಿಯೋಕೆ ಇನ್ನೂ ಇಚ್ಛೆ ಇರೋಂಥವ್ರು ಕೂಡ ನನಗೆ ಈ ಒಂದು ನಂಬರಿಗೆ ಕಾಲ್ ಮಾಡ್ಬೋದು. ಸೊ ಈ ಸೆಷನ್ ಆದ್ಮೇಲೆ ದಯವಿಟ್ಟು ನಂಗೆ ಕಾಲ್ ಮಾಡ್ಬೋದು. ನೀವು ಮೆಸೇಜ್ ಕಳ್ಸಕ್ ಬಂದ್ರೆ ನೀವು ಮೆಸೇಜ್ ಕಳ್ಸಿ, ಇಲ್ಲಾಂದ್ರೆ ನಂಗೆ ಕಾಲ್ ಕೂಡ ಮಾಡ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳು ಹೇಳು ಹೇಳು. ಗುರು ಬ್ರಹ್ಮ
ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಅಖಂಡ ಮಂಡಲಕಾರ ಯಾತಮ್ಮೇನ ಚರಾಚರ ತತ್ತರಂದಶಿತಂ ಮೇನ ತಸ್ಮೈ ಶ್ರೀ ಗುರವೇ ರಾಘವೇಂದ್ರ ಓ ರಾಘವೇಂದ್ರ ಪೂಜೆ ಭಗತಾಂ ನಮತಾಂ ನಮತಾಂ ಹರಿ ಬೋಲ್ ಮಾತಾಜಿ ಅಂತ. ಹರಿ ಬೋಲ್. ನೀನ್ ತುಂಬಾ ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತೀಯಾ. ಇದು ತುಳಸಿ ಪ್ರಿಯಾನಾ? ಅನ್ನು ಹಾ, ಹರಿ ಬೋಲ್. ನೀನ್ ತುಂಬಾ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಇದೆ. ಹರಿ ಬೋಲ್. ವೆರಿ ಗುಡ್. ನನಗ್ ಕಾಲ್ ಮಾಡಿ ಹೇಳ್ತೀರಾ ಇನ್ ಉಳ್ದಿದ್ನ? ಕಾಲ್ ಮಾಡಿ ಹೇಳ್ತೀರಾ ಯಾವಾಗನ ಮಾತಾಜಿಗೆ? ನಿಮ್ ಜೊತೆ ಮಾತಾಡ್ಬೇಕು ನಾನು. ಓಕೆನಾ? ನಿಮ್ ಜೊತೆ ಮಾತಾಡ್ತಾರಂತೆ, ಮಾತಾಡ್ತೀರಾ? ಗುರು ಬ್ರಹ್ಮ ನಾಳೆ ಅವ್ರಿಗೆ ಕ್ಲಾಸ್ ಇದೆ, ನಾಳೆ ಕೇಳ್ತಾರಂತೆ, ಫೋನ್ ಮಾಡಿ ಹೇಳಂತ. ನನಗ್ ಫೋನ್ ಮಾಡಿ, ಓಕೆನಾ? ನಾವ್ ಮಾತಾಡೋಣ ಎಲ್ಲರೂ. ಓಕೆ ಓಕೆ ಮಾತಾಜಿ. ಹರೇ ಕೃಷ್ಣ ಓಕೆ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ 5ನೇ ಕ್ವಶನ್ ಅದು ಸ್ವಲ್ಪ ಹೇಳಿ ಮಾತಾಜಿ. ಹಾ ಮಾತಾಜಿ. ಭೌತಿಕ ಶಕ್ತಿಯಿಂದ ಮಾಡಲಾಗಿರುವ ಯಾವುದಾದರೂ 2 ಕೆಲಸಗಳನ್ನ ವಿವರಿಸಿ. ಅಂದ್ರೆ ಏನನ್ನ ಮಾಡುತ್ತೆ ಭೌತಿಕ ಶಕ್ತಿ? ಓಕೆ ಸರಿ ಆಯ್ತು. ಥ್ಯಾಂಕ್ ಯು ಮಾತಾಜಿ ನಂಬರ್. ಭೌತಿಕ ಶಕ್ತಿಯಿಂದ ಏನೇನ್ ಆಗುತ್ತೆ ಮತ್ತೆ ಅದು ಏನೇನ್ ಮಾಡುತ್ತೆ ಅಂತ. ಸಾರಿ, ಇದೆಲ್ಲ ಬರದ್ರಾ ಈ 5 ಕ್ವೆಶನ್ಸ್? ಹರೇ ಕೃಷ್ಣ. ಬರಿತಾ ಇದೀವಿ ಮಾತಾಜಿ. ಹಾ ಮಾತಾಜಿ. ಬನ್ನಿ. ಯಾರ್ಯಾರು ಹೊಸಬ್ರು ಇದ್ದೀರಾ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಸೊ ಇದರಿಂದ ತುಂಬಾ ಒಳ್ಳೇದು ಅನ್ಸುತ್ತೆ. ನಮ್ಗೆ ಆಧ್ಯಾತ್ಮಿಕವಾದ ಜ್ಞಾನ ಸಿಗ್ತಾ ಇದೆ. ಸೊ ನಾವು ಇದ್ರದ್ದು ಕ್ವೆಶನ್ಸ್ ಬರಿತಾ ಹೋದಂಗೆಲ್ಲ ಏನಾಗುತ್ತೆ, ನಮ್ಗೆ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಮಾಡೋಣ. ಸೊ ನಿಮ್ಮ ಹತ್ರ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಹರೇ ಕೃಷ್ಣ ಮಾತಾಜಿ. 4ನೇ ಕ್ವಶನ್, ಆ ಶಕ್ತಿಯಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ಯಾವ ಶಕ್ತಿ ಮಾತಾಜಿ? ಜಯಿಸಲು ಕಷ್ಟಕರವಾದ ಶಕ್ತಿ ಇದೆ ಅಲ್ಲ ಮಾತಾಜಿ? ಹಾ ಗೊತ್ತಾಯ್ತಾ? ಒಂದು ಶಕ್ತಿ ಇದೆ, ಅದನ್ನ ತುಂಬಾ ಕಷ್ಟ. ಕೃಷ್ಣ ಕೃಷ್ಣ ಹರೇ 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 ರಾಮ್ 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 ಹರೇ ಅದನ್ನ ಹೇಗೆ ಮಾತಾಡೋದು ಅಂತ. ಹರೇ ಕೃಷ್ಣ. ಹೇಳಿ. ಹಾ, ಅದನ್ನ ಯಾವಾಗ್ಲೂ ಹೇಳ್ತಾ ಇರಿ, ಓಕೆನಾ? ಹರೇ ಕೃಷ್ಣ ಮಹಾಮಂತ್ರನ ನಿಮ್ಗೆ ಯಾವಾಗಾದ್ರೂ ಭಯ ಆದ್ರೆ ಆತರ ಏನಾದ್ರು ಆದ್ರೆ ಯಾವಾಗ್ಲೂ ಹೇಳ್ತಾ ಇರಿ. ನಿಮ್ಗೆ ನಿದ್ದೆ ಬರ್ಲಿಲ್ಲ ಅಂದ್ರೂ ಕೂಡ ಹೇಳ್ತಾ ಇರಿ, ಓಕೆನಾ? ಹಠ ಮಾಡ್ತಾರ ಭಾರಿ ಹಠ ಮಾಡ್ತಾರ ಇಬ್ರು. ಹಾ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ. ಕೃಷ್ಣ 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 ಹರೇ 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 ರಾಮ್ ರಾಮ್ ಹರೇ. ಹರೇ ಕೃಷ್ಣ 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 ಹರೇ ರಾಮ್ ರಾಮ್ ಹರೇ. ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಎಷ್ಟು ಬರುತ್ತೆ ಅಲ್ವಾ? ಹರೇ ಕೃಷ್ಣ ಇದೇ ತರ ಹೇಳ್ತಾ ಇರಿ, ಓಕೆನಾ? ಯಾವಾಗ್ಲೂ ಹೇಳ್ತಾ ಇರಿ. ನಿಮ್ ಫೋನ್ ನಂಬರ್? ಹಾ ಮಾತಾಜಿ, ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನೋಡಿ ಮಾತಾಜಿ. ಈಗಿನ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ದಯವಿಟ್ಟು ಈ ನಂಬರ್ಗೆ ನೀವು ಈ ಕ್ವೆಶನ್ಗೆ ಆನ್ಸರ್ಸ್ ಅನ್ನ
ಮೆಸೇಜ್ ಮಾಡಿ. ಅಥವಾ ನಿಮ್ಗೆ ಏನಾದ್ರೂ ಅನಿಸಿಕೆ ಇತ್ತು, ನನ್ ಜೊತೆ ಮಾತಾಡ್ಬೇಕು ಅಂದ್ರೂ ಕೂಡ ನಾನು ಈ ನಂಬರಿಗೆ ಅವೈಲೇಬಲ್ ಇರ್ತೀನಿ. ಸೊ ನಿಮ್ಗೆ ನೀವು ಕಾಲ್ ಮಾಡಿ ಕೂಡ ನನ್ ಜೊತೆ ಮಾತಾಡ್ಬೋದು. ನಿಮ್ಗೆ ಯಾವಾಗಲೂ ಮಾತಾಡ್ಬೋದಾ? ಹಾ ಮಾತಾಜಿ, ನಾಳೆ ಅಂದ್ರೆ ನೀವು ಸಾಯಂಕಾಲದೊಳಗಡೆ ಮಾಡಿದ್ರೆ ಬೆಟರ್. ನಾನು ಕ್ಲಾಸಿಗೆ ರೆಡಿ ಆಗ್ತಿರ್ತೀನಿ ಅಲ್ವಾ, ಸಾಯಂಕಾಲದೊಳಗಡೆ ನೀವು ಮಾಡ್ಬೋದು. ನಿಮ್ಗೆ ಪರ್ಸನಲ್ ಆಗಿ ಏನಾದ್ರೂ ಡೌಟ್ಸ್ ಇದ್ರೆ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕೂಡ ನೀವು ನನ್ ಜೊತೆ ಡಿಸ್ಕಸ್ ಮಾಡ್ಬೋದು ಈ ನಂಬರ್ ಅಲ್ಲಿ. ನಾನು ಮಾತಾಡಿ. ಹರೇ ಧನ್ಯವಾದ. ಕೃಷ್ಣ. ಸೊ ಇದೆಲ್ಲ ಆಯ್ತಾ? ಕ್ವೆಶನ್ಸ್ ಎಲ್ಲ ಹಾ ಬರ್ದಿದ್ದು? ಆಯ್ತು ಮಾತಾಡಿ. ಥ್ಯಾಂಕ್ ಯು ಸೊ ಮಚ್. ಮುಂದೆ ಕ್ವೆಶನ್ಸ್ ಇದಾವೆ ಇಲ್ಲಿ. ಆಧ್ಯಾತ್ಮಿಕ ಶಕ್ತಿಯಿಂದ ಮಾಡಲಾದ 2 ಕೆಲಸಗಳನ್ನು ವಿವರಿಸಿ ಅಂತ ಹೇಳಿ ಇದೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಆನ್ಸರ್ ಹೇಳ್ಬೇಕಾದ್ರೆ ಮಾಡಲಾಗಿರುವಂತ ಯಾವ ಕೆಲಸಗಳನ್ನ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದೆ ಈ ಒಂದು ಸೆಷನ್ ಬಗ್ಗೆ, ಅದು ಈ ಕ್ವೆಶನ್ಸ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನೀವು ಕೇಳ್ಬೋದು ಆ ಡೌಟ್ಸ್ ನ ಕೂಡ. ಅಥವಾ ನಿಮ್ಮ ಅನಿಸಿಕೆ ಹೇಗಿತ್ತು ಸೆಷನ್, ನಿಮ್ಮಲ್ಲಿ ಏನೇನ್ ಚೇಂಜ್ ಆಯ್ತು ಅದನ್ನ ಕೂಡ ನೀವು ಹೇಳ್ಕೋಬಹುದು. ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್ ಇರುತ್ತೆ. ಸೊ ಆಧ್ಯಾತ್ಮಿಕ ಶಕ್ತಿಯಿಂದ ಮಾಡಲಾದಂತ 2 ಕೆಲಸಗಳನ್ನ ನೀವು ಬರಿಬೇಕಾಗುತ್ತೆ. ಸೊ ಅದಾಯ್ತು ಅಂತ ಅನ್ಕೊಂತೀನಿ, ಆದ್ರೆ ದಯವಿಟ್ಟು ಹೇಳಿ. ಮಾತಾಜಿ 5 ಕ್ವಶನ್ಸ್ ಗೆ ಆನ್ಸರ್ ಬರ್ದಾಕಿದೀವಿ ಮಾತಾಜಿ ನಾವು. ಓಕೆ ಓಕೆ ಮಾತಾಜಿ. ಮಾತಾಡಕ್ ಆಗ್ಲಿಲ್ಲ ಮಾತಾಜಿ ಅವಾಗ್ಲೇ. ಹರಿಬೋಲ್. ಹಾ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ ಬರದ್ವಿ. ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಓಕೆ, ಕಲ್ಪನಾನ ಮಾತಾಡಿದ್ದು? ಹಾ ಮಾತಾಜಿ. ಓಕೆ, ಹರಿ ಬೋಲ್ ಕಲ್ಪನಾ. ಥ್ಯಾಂಕ್ ಯು. ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ದೇವತೆಗಳು ಯಾರು ಮತ್ತೆ ಅವರ ಕರ್ತವ್ಯ ಏನು? ನಿಮ್ಗೆ ಅರ್ಥ ಆಯ್ತಾ ಕ್ವೆಶನ್? ದೇವತೆಗಳು ಯಾರು ಮತ್ತೆ ಅವರ ಕರ್ತವ್ಯ ಏನು? ಸೊ ಇಲ್ಲಿ ನಾನು ಇನ್ನು ತುಂಬಾ ಜನ ಹೊಸಬ್ರನ್ನ ನೋಡ್ತಾ ಇದ್ದೀನಿ, ಅವರು ಇನ್ನು ಮಾತಾಡ್ತಾ ಇಲ್ಲ. ಅನಸೂಯಮ್ಮ ಅವರೇ, ಅಶ್ವಿನಿ, ಅರುಣ ಯುವರಾಜ್, ಆಮೇಲೆ ಚಂದ್ರಶೇಖರ ಟಿಪಿ, ದಿವ್ಯಾ ಮಧು, ದ್ರಾಕ್ಷಾಯಣಿ, ಗಗನ್ ಸಿಎನ್, ಗೀತಾವಾಣಿ, ವಿಶಾಲಾಕ್ಷಿ, ಜ್ಯೋತಿ, ಲಕ್ಷ್ಮಿ, ಮಹಾದೇವಿ, ಓಕೆ ಮಹಾದೇವಿ ಅವರು, ಮತ್ತೆ ನೇತ್ರಾವತಿ ಮಾತಾಜಿ, ಪೂಜಾ ಮಾತಾಜಿ, ಪುಷ್ಪಲತಾ ಕೆ, ರತ್ನಮ್ಮ, ಸಂಜಯ್ ಕುಮಾರ್, ಸರೋಜಾ, ಪ್ರವಂತಿ ಅಕ್ಕ, ಶ್ರುತಿ, ಸುಜಾತ ಮಾತಾಜಿ, ಓಕೆ ನೀವು ಹೇಳಿದ್ರಿ. ಓಕೆ, ಸುನಿತಾ ಮಾತಾಜಿ, ಜ್ಞಾನಶ್ರೀ, ಜೀವಿತಾ, ಉಮಾದೇವಿ, ವೀಣಾ, ವಿದ್ಯಾ, ಹರೀಶ್, ಭಾಗ್ಯ. ನೀವೆಲ್ಲ ಯಾರು ಉತ್ತರನೇ ಕೊಡ್ತಾ ಇಲ್ಲ. ಹರೇ ಕೃಷ್ಣ. ಇವತ್ತು ನನಗೆ ಕ್ಲಾಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ. ಓಕೆ ಓಕೆ ಮಾತಾಜಿ. ಹಾ ಅದಕ್ಕೆ ಲಾಸ್ಟ್ ಅಲ್ಲಿ ಜಾಯಿನ್ ಆದೆ, ಅದಕ್ಕೆ ನನ್ಗೆ ವಿಷಯ ಏನು ಗೊತ್ತಾಗ್ಲಿಲ್ಲ ಮಾತಾಜಿ. ಓಕೆ, ಇಟ್ಸ್ ಓಕೆ ಮಾತಾಜಿ. ನಿಮ್ಗೆ ಯಾವ ಕ್ವಶನ್ ಅಲ್ಲಿ ಆನ್ಸರ್ ಗೊತ್ತಲ್ಲ ಈ 8 ಕ್ವಶನ್ಸ್ ಅಲ್ಲಿ, ಆ ಒಂದ್ ಕ್ವಶನ್ ಗಾಗಿ ನಂಗೆ ಆನ್ಸರ್ ಮಾಡ್ಬೋದು ಮಾತಾಜಿ. ನೆನ್ನೆದು ಇವತ್ತೊಂದು ಕ್ಲಾಸ್ ಸಿಗುತ್ತಾ ಮಾತಾಜಿ ವಿಡಿಯೋ? ಹಾ ಮಾತಾಜಿ, ಸಿಗುತ್ತೆ ಮಾತಾಜಿ. ಯೂಟ್ಯೂಬ್ ಹಾಕಿರ್ತಾರೆ ಮಾತಾಜಿ. ಹೌದಾ, ಸರಿ ಮಾತಾಜಿ, ಚೆಕ್ ಮಾಡ್ತೀನಿ. ಇಸ್ಕಾನ್ ಭಕ್ತಿ ಕೇಂದ್ರ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನೀವು, ನಿಮ್ಗೆ ಅದರಲ್ಲಿ ಸಿಗುತ್ತೆ. ಭಕ್ತಿ ಕೇಂದ್ರ ಇಸ್ಕಾನ್ ಭಕ್ತಿ ಸೆಂಟರ್.
ಸರಿ ಮಾತಾಜಿ, ನಾನು ನಿನ್ನೆದು ಇವತ್ತೊಂದು ಕೇಳ್ಕೊತೀನಿ ಅದ್ರಲ್ಲಿ ಮಾತಾಜಿ. ಹಾ ಮಾತಾಜಿ, ಖಂಡಿತ ಮಾತಾಜಿ. ನೀವು ದಯವಿಟ್ಟು ಮೆಸೇಜ್ ಮಾಡಿ ಮಾತಾಜಿ. ಸರಿ ಮಾತಾಜಿ. ಈಗ ನಿಮ್ ನಂಬರ್ ಇಲ್ಲ ನನ್ನ ಹತ್ರ, ದಯವಿಟ್ಟು ಮೆಸೇಜ್ ಮಾಡಿ. ಸರಿ ಮಾತಾಜಿ, ಸರಿ ಮಾತಾಜಿ. ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, 6th one ಕ್ವಶನ್ ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಆಧ್ಯಾತ್ಮಿಕ ಶಕ್ತಿಯಿಂದ ಮಾಡಲಾದ ಯಾವುದಾದ್ರೂ 2 ಕೆಲಸ. ಸೊ ಆಧ್ಯಾತ್ಮಿಕ ಶಕ್ತಿ ಏನೇನ್ ಮಾಡುತ್ತೆ? ಏನಾದ್ರೂ 2. ಮಾತಾಜಿ. ಲಕ್ಷ್ಮೀ ಮಾತಾಜಿ, ನಿಂಗೆ ಅರ್ಥ ಆಯ್ತಾ ಕಲ್ಪನಾ? ಹಾ ಮಾತಾಜಿ, ಅರ್ಥ ಆಯ್ತು. ಓಕೆ, ಥ್ಯಾಂಕ್ ಯು. ಮಾತಾಜಿ ಹೊಸದಾಗಿ ಜಾಯಿನ್ ಆಗಿದೀವಿ ಇವತ್ತು. ಓಕೆ ನಾವು ಹೊಸದಾಗಿ ಜಾಯಿನ್ ಆಗಿದೀವಿ ಮಾತಾಜಿ ಇವತ್ತು. ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಇದ್ ಮಾಡ್ತೀವಿ. ಓಕೆ ಮಾತಾಜಿ, ಖಂಡಿತ ಮಾತಾಜಿ. ನೀವು ಇನ್ನೂ ಒಂದ್ ಸ್ವಲ್ಪ ಹಾಗೆ ನಮ್ ಜೊತೆ ಮುಂದುವರಿಬೇಕಾದ್ರೆ ದಯವಿಟ್ಟು ನಮ್ ಮೆಸೇಜ್ ಮಾಡಿದ್ರೆ ಬೆಟರ್ ಮಾತಾಜಿ. ಈಗ ಮಾತಾಜಿ, ಲಕ್ಷ್ಮೀ ಮಾತಾಜಿ ಅವರೇ, ನೀವು ನನ್ಗೆ ಮೆಸೇಜ್ ಮಾಡಿ ಮಾತಾಜಿ. ಆ ನಂಬರ್ ಇದೆ ಅಲ್ವಾ, ಅಥವಾ ನೀವು ನನ್ಗೆ ನಂಬರ್ ಹೇಳ್ತೀನಿ ಅಂತ ಅಂದ್ರೂ ತೊಂದ್ರೆ ಇಲ್ಲ ಮಾತಾಜಿ. ಸೊ ಪಾಸಿಬಲ್ ನನಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಿಗೋ ತರ ಮಾತಾಜಿ. ಯಾಕಂದ್ರೆ ಗ್ರೂಪ್ ಅಲ್ಲಿ ಇದ್ದಾರೆ, ಎಷ್ಟೊಂದ್ ಜನ ಇದ್ದಾರೆ, ಅವರು ನನಗ್ ಗೊತ್ತಿಲ್ಲ. ಓಕೆ ಮಾತಾಜಿ. ಸೊ ಹಾಗಾಗಿ ಮಾತಾಜಿ, ನಿಮ್ ನಂಬರ್ ಹೇಳ್ತೀರಾ ಮಾತಾಜಿ? ಅಥವಾ ನೀವು ನನ್ಗೆ ಮೆಸೇಜ್ ಮಾಡಿದ್ರು ಆಯ್ತು, ಏನ್ ತೊಂದ್ರೆ ಇಲ್ಲ. ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಇದೆ ಮಾತಾಜಿ. ಮಾಡಿ ಅಂತ ಲಕ್ಷ್ಮೀ ಮಾತಾಜಿ ಅವರೇ, ಬ್ರೇಕ್ ಆಗ್ತೀವ. ಹೌದಾ ಮಾತಾಜಿ? ಅದೇ ಮಾತಾಜಿ, ನನ್ನ ನಂಬರ್ ಇದೆ, ನೀವು ಅದಕ್ಕೆ ಕೂಡ ಮೆಸೇಜ್ ಮಾಡ್ಬೋದು ಮಾತಾಜಿ. ಅಥವಾ ನೀವು ನಂಬರ್ ನನಗ್ ಕೊಡ್ತೀನಿ ಅಂತ ಅಂದ್ರೂ ಕೂಡ ನನಗ್ ಕೊಡ್ಬೋದು. ಸೊ ಇದೇನಂದ್ರೆ ನೀವು ಕಂಟಿನ್ಯೂ ಆದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಗೆ ಕಂಟಿನ್ಯೂ ಆಗುವಂತ ಒಂದು ಆಸೆ ಇದೆ ಅಂತ ಅಂದ್ರೆ ನೀವು ನನ್ ಪರ್ಸನಲ್ ಆಗಿ ಕನೆಕ್ಟ್ ಇದ್ರೆ ಚೆನ್ನಾಗಿರುತ್ತೆ. ನಿಮ್ ನಂಬರ್ ಹೇಳಿ, ಅಥವಾ ಸ್ಲೈಡ್ ಅಲ್ಲಿ ನೀವು ಟೈಪ್ ಮಾಡಿ ಸ್ಕ್ರೀನ್ ಮಾಡಿ. ಓಕೆ ಪ್ರಭುಜಿ. ಚಾಟ್ ಮೆಸೇಜ್ ನೋಡಕ್ ಗೊತ್ತಾಗೋದಿಲ್ಲ ಬಹಳ ಜನಕ್ಕೆ, ನೀವು ಹೇಳಿ ಇಲ್ಲಿದ್ರೆ ಚಾಟ್ ಇದು ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಿ. ಪ್ರಭುಜಿ, ನಾನು ಇಲ್ಲಿ ಬರೀತಾ ಇದ್ದೀನಿ, ದಯವಿಟ್ಟು ಸ್ಕ್ರೀನ್ ಅಲ್ಲಿ ನೋಡಿ, ನಾನು ಬರೀತೀನಿ. ನಂಬರ್ ಬರ್ಕ ಬಾರಿ ಹೇಳ್ತೀನಿ, ಬರ್ಕ ಬರ್ಕೊಳ್ಳಿ ದಯವಿಟ್ಟು. 98 ಬರಿ 98 45 9845 94 28 17 10 ನಂಬರ್ ಅಲ್ವಾ ಎಣಸು? ಹರಿ ನಾನಿಲ್ಲಿ ಇದ್ರ ಮೇಲೆ ಕೂಡ ಬರ್ದಿದ್ದೀನಿ, ಯಾರು ನೋಟ್ ಮಾಡ್ಕೊಂತೀರೋ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ನಾನು ರೀಚ್ ಆದ್ರೆ ನಾನು ನಿಮ್ಗೆ ಪರ್ಸನಲ್ ಆಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ಬೋದು. ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಮಾತಾಜಿ 8ನೇ ಕ್ವಶನ್ಗೆ ಸ್ವಲ್ಪ ಆನ್ಸರ್ ಹೇಳ್ರಿ ಮಾತಾಜಿ, ಲಾಸ್ಟ್ ಅಲ್ಲಿ ಸರಿ ಕೇಳಿಸ್ಕೊಳ್ಲಿಲ್ಲ. ಸರಿಯಾದ ಪೂಜಾ ವಿಧಾನವನ್ನು. ಸರಿಯಾದ ಪೂಜಾ ವಿಧಾನ ಅಂದ್ರೆ ಕೃಷ್ಣ ಹೇಳ್ತಾರೆ ಅಲ್ವಾ, ಸಾರಿ, ಹರೇ ಕೃಷ್ಣ. ಸೊ ಕೃಷ್ಣ ಹೇಳ್ತಾರೆ ಅಲ್ವಾ ಅವಿಧಿ ಪೂರ್ವಕವಾಗಿ ಅಂತ. ಸೊ ಪೂಜೆ ಮಾಡ್ತಾ ಇದ್ದಾರೆ, ಆದ್ರೆ ತಪ್ಪಾದ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಒಂದ್ ಹತ್ರ ಹೇಳಿದ್ರು. ಸೊ ತಪ್ಪಾದ ರೀತಿಯಲ್ಲಿ ಅಂದ್ರೆ ಗೊತ್ತಾಯ್ತು, ಮತ್ತೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಏನು ಪೂಜೆ ಮಾಡೋ ಸರಿಯಾದ ವಿಧಾನ ಏನು ಅಂತ ಮಾತಾಜಿ ಗೊತ್ತಾಯ್ತಾ ಮಾತಾಜಿ? ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೇಕಾ? ಹೇಳಿ ಮಾತಾಜಿ, ಬಿಡಿಸಿ ಅರ್ಥ ಆಗಿದೆ. ಓಕೆ ಮಾತಾಜಿ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಹೇಳಿ, ಯಾರು ದೇವತೆಗಳನ್ನ ಪೂಜೆ ಮಾಡ್ತಾ ಇದ್ದಾರೋ ಅವರು ಕೂಡ ನನ್ನನ್ನೇ ಪೂಜೆ ಮಾಡ್ತಾ ಇದ್ದಾರೆ, ಆದ್ರೆ ತಪ್ಪು ವಿಧಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ.
ಅಲ್ವಾ? ಸೊ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅದು. ಹಾಗಾದ್ರೆ ಸರಿಯಾದ ವಿಧಾನ ಏನು ಅಂತ ಹೇಳಿ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಮಾತಾಜಿ. ಹೌದು. ಗೊತ್ತಾಯ್ತಾ ಮಾತಾಜಿ? ಅರ್ಥ ಆಯ್ತು ಮಾತಾಜಿ. ಸರಿಯಾದ ವಿಧಾನ ಯಾವುದು ಅಂತ ಬರಿಬೇಕು ತಿಳ್ಸ್ಕೊಡ್ರಿ ಮತ್ತೆ. ನಾವು ತಿಳ್ಸ್ಕೊಡ್ಬೇಕಾ ಮಾತಾಜಿ? ತಿಳ್ಸ್ಕೊಡ್ಬೇಕು ಮಾತಾಜಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ಮನೇಲಿ ಚೆನ್ನಾಗಿರುತ್ತೆ ಮಾತಾಜಿ. ಓಕೆ ಮಾತಾಜಿ. ರಿಪೀಟ್ ಮಾಡಿ ಮತ್ತೆ. ನೀವು ಉಳ್ದಿದ್ದೆಲ್ಲ ಬರ್ದ್ರಿ ಅಂದ್ರೆ ನಾನು ಇದನ್ನ ಹೇಳ್ತೀನಿ ಮಾತಾಜಿ. ಸೊ ಸರಿಯಾದ ವಿಧಾನವನ್ನ ನಾನು ಆಗ್ಲೇ ಹೇಳಿದ್ದೀನಿ. ಇದೇ ಕ್ವಶನ್ಗೆ ಇದೇ ಆನ್ಸರ್ ಅಂತ ನಿಮ್ಗೊಂದು ಗೊತ್ತಿಲ್ಲ. ಸೊ ಸರಿಯಾದ ವಿಧಾನ ಏನು ಅಂದ್ರೆ ನಾವು ಡೈರೆಕ್ಟ್ ಪ್ರೈಮ್ ಮಿನಿಸ್ಟರ್ನ ಅಪ್ರೋಚ್ ಆಗೋದು ಅಲ್ವಾ? ಸೊ ಇಲ್ಲಿಂದ ಕೇಳಿ ಅಲ್ಲಿಂದ ಕೇಳಿ ಅವರು ಪರ್ಮಿಷನ್ ಕೊಟ್ಟು ಅದು ವಾಪಸ್ ಬಂದು ನಮಗ್ ಬರೋದಕ್ಕಿಂತ ಸರಿಯಾದ ವಿಧಾನ ಏನು ಅಂದ್ರೆ ನಮ್ಮ ಪೇರೆಂಟ್ಸ್ ಹತ್ರ ಕೇಳೋದು. ಆನ್ಸರ್ ಬಿಟ್ಕೊಳ್ತೀನಿ. ಅರ್ಥ ಆಯ್ತು ಮಾತಾಜಿ, ಅರ್ಥ ಆಯ್ತು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಈ ನಂಬರ್ಗೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಿಮ್ಮ ಪರ್ಸನಲ್ ಏನಾದ್ರೂ ಕ್ವೆಶನ್ಸ್ ಇತ್ತು ಅಂದ್ರೂ ಕೂಡ ನೀವು ಇದನ್ನ ಕೇಳ್ಬೋದು. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ ಬಂತು, ಇಲ್ಲಿ ಕೇಳಕ್ ಆಗ್ತಿಲ್ಲ ಅನ್ನೋಂಥ ಕ್ವೆಶನ್ಸ್ ಕೂಡ ನನ್ಗೆ ಇಲ್ಲಿ ಕೇಳ್ಬೋದು ಈ ನಂದು ನಂಬರ್ ಅಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತು ನೀವು ನಮ್ಮನ್ನ ಭೇಟಿಯಾಗಿದ್ದು, ನೀವು ನನಗೆ ಒಂದು ದೇವೋತ್ತಮ ಪರಮಪುರುಷ ಕೃಷ್ಣನ್ ಪುಸ್ತಕ ಕೊಟ್ಟಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಇದರಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ ನಾನು. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಿವ್ಯಾ ಮಾತಾಜಿ. ಹೌದು ಮಾತಾಜಿ. ಇದು ನಮಗೆ ಸುಮಾ ಮಾತಾಜಿ ಅವರು ಹೇಳಿದ್ದು ಭಗವದ್ಗೀತೆ 1 ವೀಕ್ ಕ್ಲಾಸ್ ತಗೊಂಡಿದ್ರು ಮಾತಾಜಿ ಕೊಂಡ್ಲಳ್ಳಿಯಲ್ಲಿ. ಅವಾಗಿಂದ ನಮಗೆ ಕೃಷ್ಣನ್ ಪ್ರಜ್ಞೆ ತುಂಬಾ ಆಗ್ಬಿಟ್ಟು ನಾವು ಈಗ್ಲೂನು ಕೃಷ್ಣನ ಆರಾಧನೆ ಜಾಸ್ತಿ ಮಾಡ್ತಾ ಇದೀವಿ. ಮನೆಯಲ್ಲಿ ಮಕ್ಳು ಕೂಡ ಎಲ್ಲ ಹೇಳ್ತಿದ್ದಾರೆ. ಮನ್ಸು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ಕೃಷ್ಣನ್ ಪೂಜೆ ಮಾಡಿದ್ರೆ ಹಂಗಾಗಿ ನಾವು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಮಲಗುವಾಗ ಯಾವಾಗ್ಲೂ ಹರಿಕೃಷ್ಣಂದು ಇದನ್ನ ಹಾಕ್ಬಿಟ್ಟೆ ಮಂತ್ರನ ಮನೇಲಿ ಎಲ್ಲ ಮಕ್ಳಿಗೆಲ್ಲ ಹೇಳ್ತಿರ್ತೀವಿ ಮಾತಾಜಿ. ತುಂಬಾ ತುಂಬಾ ಒಳ್ಳೇದು ಮಾತಾಜಿ. ಪ್ರಸಾದ ಊಟ ಮಾಡ್ಬೇಕಾದ್ರೆ ನಮ್ ಚಿಕ್ಕ ಮಗ ಹರೇ ಕೃಷ್ಣ ಹರೇ ರಾಮ ಅದನ್ನ ಹೇಳ್ಬಿಟ್ಟೆ ಊಟ ಮಾಡ್ತಿದ್ದಾನೆ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಖುಷಿ ಮಾತಾಜಿ. ಪ್ರಸಾದ ಮಾಡ್ತಾ ಇದ್ದೀರಾ ಮಾತಾಜಿ? ಏನ್ ಮಾತಾಜಿ? ಪ್ರಸಾದವನ್ನ ಕೊಡ್ತಾ ಇದ್ದೀರಾ ಮಾತಾಜಿ? ಮಾತಾಜಿ. ಕಂಪಲ್ಸರಿ ರೈಸು ಏನ್ ಮಾಡ್ತೀವೋ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿದ್ದು ದೇವ್ರ ಗುಡಿಯಲ್ಲಿ ಇಟ್ಬಿಟ್ಟು ಪ್ರಸಾದ ಮಾಡ್ಬಿಟ್ಟಿನಿ ಅವ್ರಿಗೆ ಕೊಡ್ತಾ ಇದೀವಿ ಮಾತಾಜಿ. ಹರಿ ಬೋಲ್ ಮಾತಾಜಿ. ಅದು ಓದೋದ್ರಲ್ಲೂ ಕೂಡ ಅವನು ಸ್ವಲ್ಪ ಓದೋದ್ರಲ್ಲಿ ತುಂಬಾ ನೆಗ್ಲಿಜೆನ್ಸಿ ಮಾಡ್ತಿದ್ದ ಮಾತಾಜಿ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ ಅಂತ ಅವರು ಕ್ಲಾಸಿಂದ ಮೆಸೇಜ್ ಬರ್ತಾ ಇದೆ. ಹರಿ ಬೋಲ್. ಹರಿ ಹರಿ ಬೋಲ್ ಮಾತಾಜಿ. ಖಂಡಿತ ಮಾತಾಜಿ. ನನಗೆ ತುಂಬಾ ಕೃಷ್ಣನ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ ಜಾಸ್ತಿ ಆಗ್ಬಿಟ್ಟಿದೆ ಮಾತಾಜಿ. ಹರಿ ಹರಿ ಬೋಲ್ ಮಾತಾಜಿ. ಮಾತಾಜಿ ತುಂಬಾ ಅಂದ್ರೆ ತುಂಬಾ ಮಾತಾಜಿ ಅದರಿಂದ ತುಂಬಾ ಖುಷಿಯಾಗಿದ್ದೀವಿ ನಾವು. ಚೆನ್ನಾಗಿದೆ ಮಾತಾಜಿ ಎಲ್ಲ. ಕೃಷ್ಣ ಯಾವಾಗ ನಮ್ಮ ಮನಸ್ಸಲ್ಲಿ ಹೌದು ಮಾತಾಜಿ, ನಮ್ ಮನ್ಸಲ್ಲಿ ಯಾವಾಗ ಕೃಷ್ಣನ ನೆನೆಸ್ತೀವೋ ನಮ್ ಕಷ್ಟನೆಲ್ಲ ಪರಿಹಾರನೇ ಆದ್ವು ಅನ್ಕೋಬೇಕು ಮಾತಾಜಿ. ತುಂಬಾ ಚೆನ್ನಾಗಿದೆ. ತುಂಬಾ ಮೂಡಿ ಬರ್ತಿದೆ ನಿಮ್ ಕ್ಲಾಸ್. ತುಂಬಾ ಚೆನ್ನಾಗಿದೆ. ಯಾವಾಗ ಬರ್ತಾರೋ ನಮ್ಮ ಮನೇಲೂ ಬಂದ್ಬಿಡ್ತಾರೆ ಮಾತಾಜಿ. ಹೌದು ನಾವು ಪ್ರಸಾದ ಕೊಡ್ಲೇಬೇಕು. ಹೌದು. ಅದು ಮಂತ್ರನ ಫ್ರೀ ಟೈಮ್ ಅಲ್ಲಿ ಕೇಳಲೇಬೇಕು ಅನ್ಸುತ್ತೆ ಮಾತಾಜಿ. ಯಾವಾಗ್ಲೂನು ಸುಮ್ನೆ ಇರ್ಬೇಕು ಅಂತ ಅನ್ಸೋದಿಲ್ಲ ಮೈಂಡ್. ಆ ಮಂತ್ರನ ಹಾಕೊಂಡು ಕೇಳ್ತಾನೆ ಇರ್ತೀನಿ ಮೊಬೈಲ್ ಅಲ್ಲಿ ಜಾಸ್ತಿ. ಕೃಷ್ಣ ಕಾಯ್ತಾ ಇರ್ತಾರಂತೆ ನನಗೆ ಪ್ರಸಾದ ಇಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯಿಸ್ಬಾರ್ದಲ್ಲ. ಹೌದು ಮಾತಾಜಿ. ತುಂಬಾ ಚೆನ್ನಾಗಿದೆ ಮಾತಾಜಿ. ನಮಗೆ ನಮ್ಮ ಮನೆಯವರು ನಮ್ಮ ಪ್ರೆಗ್ನೆಂಟ್ ಇದ್ದಾಗ್ಲೇನೆ ಭಗವದ್ಗೀತೆ ಬುಕ್ಸ್ ಕೊಡ್ಸಿದ್ರು ಮಾತಾಜಿ. ಓದಕ್ ಆಗಿರ್ಲಿಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದೆ. ಓದು ಅಂತಿದ್ರು ಓದಕ್ ಆಗ್ತಾ ಇರ್ಲಿಲ್ಲ. ಈಗ ಸುಮಾ ಮಾತಾಜಿ ಅವರು ಸ್ವಲ್ಪ 1 ವೀಕ್ ಕ್ಲಾಸ್ ತಗೊಂಡಿದ್ರು. ಅವಾಗಿಂದನು ಕಂಟಿನ್ಯೂ ಮಾಡ್ಕೊಂಡು ಓದ್ಕೊಂತ ಹೋಗ್ತಾ ಇದೀವಿ. ಮನ್ಸು ತುಂಬಾ ಚೆನ್ನಾಗಿದೆ.
ಖುಷಿಯಾಗಿರ್ಬೇಕು ಅನ್ಸುತ್ತೆ. ಏನೇ ಒಂದು ಇದಕ್ಕೂನು ಭಯ ಪಡಬಾರ್ದು, ಅದೆಲ್ಲಾನು ಗೊತ್ತಾಗ್ತಿದೆ ಮಾತಾಜಿ. ಹರಿ 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 ಬೋಲ್ ಮಾತಾಜಿ, ಹರಿ ತುಂಬಾ ಹರಿ. ತುಂಬಾ ಥ್ಯಾಂಕ್ಸ್ ಮಾತಾಜಿ, ನೀವು ಕೂಡ ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ಹರಿ ಹರಿ ಬೋಲ್. ನೀವು ಇದು ಹೇಳಿದ್ದು ಎಲ್ಲರಿಗೂನು ಒಂದು ಇನ್ಸ್ಪಿರೇಷನ್ ಮಾತಾಜಿ. ಹೌದು ಮಾತಾಜಿ, ನಾನು ಇರೋದನ್ನ ಹೇಳ್ಕೋಬೇಕು ಅಂತಾನೆ ಕಾಯ್ತಾ ಇದ್ದೆ, ಇವತ್ತು ಅವಕಾಶ ಸಿಕ್ತು. ತುಂಬಾ ಚೆನ್ನಾಗಾಗಿದೆ ಮಾತಾಜಿ. ನಮ್ ದೊಡ್ಡ ಮಗ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ, ಅವನಿಗೂ ನಾಡ್ದ ಮೀಟ್ ಮಾಡಕ್ ಹೋಗಿ ಅವನಿಗೂ ಸ್ವಲ್ಪ ಕೃಷ್ಣ ಪ್ರಜ್ಞೆ ಎಲ್ಲ ಹೇಳ್ಬಿಟ್ಟು ಇದ್ ಮಾಡ್ಬೇಕು ಮಾತಾಜಿ. ಅವನು ಸ್ವಲ್ಪ ಓದೋದಕ್ಕೆ ಎದುರ್ಕಂತ ಇದ್ದಾನೆ, ಅವನಿಗೂ ಸ್ವಲ್ಪ ಎಲ್ಲ ಹೇಳ್ಬಿಟ್ಟು ಬರ್ಬೇಕು. ಮತ್ತೆ HBR ಅಲ್ಲಿ ಇದಿದೆಯಲ್ಲ ಪುರಿ ಜಗನ್ನಾಥಿಂದು, ನೀವ್ ಹೇಳಿದ್ರಲ್ಲ ಮಾತಾಜಿ, ಹೋಗ್ಬಿಡ್ಬೇಕು ಮಾತಾಜಿ. ಪ್ಲೀಸ್ ಮಾತಾಜಿ ಬನ್ನಿ ಮಾತಾಜಿ. ತುಂಬಾ ಹೇಳಿದ್ರಲ್ಲ ಮಾತಾಜಿ, ನಮಗ್ ಅಡ್ರೆಸ್ ಎಲ್ಲಾನು, ಹಂಗಾಗಿ ಹೋಗ್ ಬರೋಣ ಅಂತ ನಾವು ಅನ್ಕೊಂಡಿದೀವಿ ಮಾತಾಜಿ. ಒಳ್ಳೇದು ಒಳ್ಳೇದು ಮಾತಾಜಿ. ನಾನು ಅದನ್ನ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಬನ್ನಿ ರಥಯಾತ್ರೆಗೆ. ನಿಮ್ಗೆ ಒಂದ್ ಸಂತೋಷ, ನಿಮ್ಗೆ ಫಸ್ಟ್ ಟೈಮ್ ನೋಡ್ತಿರ್ತೀರಾ ನೀವು. ಹೌದು ಮಾತಾಜಿ, ತುಂಬಾ ತುಂಬಾ ನನಗೆ ಕೃಷ್ಣ ಅಂದ್ರೇನೆ ಅಷ್ಟು, ಕಣ್ಣು ಮುಚ್ಚಿದ್ರೆ ಸಾಕು ಕೃಷ್ಣನೇ ಬಂದೇನೋ ಅನಿಸ್ತಿರ್ತದೆ ಮಾತಾಜಿ, ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದೀನಿ ನಾನು. ಹರಿ ಬೋಲ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ ನೀವು ಹೇಳಿದ್ದಕ್ಕೆ. ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರಿ ಬೋಲ್. ಹರಿ ಬೋಲ್ ಮಾತಾಜಿ. ಇಲ್ಲಿಗೆ ನಾವು ಈ ಒಂದು ಸೆಷನ್ ನ ಕಂಪ್ಲೀಟ್ ಮಾಡೋಣ. ದಯವಿಟ್ಟು ಎಲ್ಲರೂ ಹರೇ ಕೃಷ್ಣ ಮಹಾಮಂತ್ರವನ್ನ 3 ಸರಿ ಹೇಳಿ. ಎಲ್ಲರ ಇಲ್ಲಿರುವಂತ ಎಲ್ಲರ ಆಧ್ಯಾತ್ಮಿಕ ಅಭಿವೃದ್ಧಿಗೋಸ್ಕರ ಮತ್ತೆ ಎಲ್ಲರಿಗೂ ಕೃಷ್ಣ ಸಿಗ್ಲಿ ಅನ್ನೋ ಒಂದು ಇದರಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ಹರೇ ರಾಮ ರಾಮ ಹರೇ 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 ರಾಮ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ. ತುಂಬಾ ತುಂಬಾ ಧನ್ಯವಾದಗಳು. ಇದೇ ರೀತಿ ಜಾಯಿನ್ ಆಗ್ತಾ ಇರಿ. ಹಾಗೆ ಮುಂದಿನ ಕ್ಲಾಸ್ ಕೂಡ ಕಂಟಿನ್ಯೂ ಆಗುತ್ತೆ, ನೀವು ಅದನ್ನು ಕೂಡ ಅಟೆಂಡ್ ಮಾಡ್ಬೋದು. ಇದು ಶ್ರೀಮದ್ ಭಾಗವತಂ ಕ್ಲಾಸ್, ಇದು ಕೃಷ್ಣ ಇರುವಂತ ಒಂದು ಕ್ಲಾಸ್. ಹರೇ ಕೃಷ್ಣ. ತುಂಬಾ ತುಂಬಾ ಧನ್ಯವಾದಗಳು. ಹೀಗೆ ಜಾಯಿನ್ ಆಗಿ ನಾಳೆ ಕೂಡ. ಹರೇ 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 ಕೃಷ್ಣ ಕೃಷ್ಣ ಹೋಗು.